ಸ್ನೇಹವಂದನೆ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲಾಯಿತು ಲೈಫಿನಲ್ಲಿ. ಆವಾಗಲೇ ಕೇಳಿ ಬಂತು ಗೋಖಲೆಲಿ, ಮುದ್ದಣ್ಣ ಕಾವ್ಯದ ಧಾರೆಯುಲಿ. ಹಾರ್ಟು ಹಸಿ ಲೈಟ್ ಆಯಿತು ಪುಣ್ಯದಲ್ಲಿ. ಶ್ರವಣ ಪುಣ್ಯೋದಯ ಎಂಬಂತೆ ಈ 5 ದಿನ ತಿರುಳುಗನ್ನಡವನ್ನು, ನಮುರ್ಗನ್ನಡವನ್ನು, ಚಿಗುರುಗನ್ನಡವನ್ನು, ಮುಗುಳುಗನ್ನಡವನ್ನು ಕೇಳುವ ಸಂದರ್ಭ ಸಮನಿಸಿದ್ದು ಸಹೃದಯರಾದ ನಿಮ್ಮೆಲ್ಲರ ಸೌಭಾಗ್ಯ. ದುರ್ವಾತ ದೂಷಿತ ದೇಶದಲ್ಲಿ ಗಮ್ ಎಲರ್ ಗೋಣಿಕ್ಕಿದಂತಾಯಿತು, ಪರಿಮಳ ಬಂದಾಗಾಯಿತು. ಕರೆನಾಡಿನ ಸಿರಿಗನ್ನಡ ನುಡಿಯನು ನುಡಿವರಗಿಳಿಯೇ, ಹಳಗನ್ನಡ ಗೊಳ ತುಂಬಿದ ಹೊಸಗನ್ನಡ ಹೊಸರೆ. ಉಡುಪಿಯ ಪುಣ್ಯದ ಮುರಳಿಯ ನುಡಿ ಹೊಮ್ಮಿದ ರಸರಂಧ್ರವೇ. ತಲೆಬಾಗುವೆ ಕೊಂಡಾಡುವೆ ಓವೋ ಮುದ್ದಣ್ಣ. ಹೀಗೆ ಕೊರಳುಬ್ಬಿ ಕೊಂಡಾಡಿದವರು ಸೇಡಿಯಾಪು ಕೃಷ್ಣಭಟ್ಟರು. ಇದಕ್ಕೆ ದನಿ ಸೇರಿಸುವ ದೊಡ್ಡತನವನ್ನು ನಾವು ತೋರಿದರೂ ಸಾಕು, ಕನ್ನಡ ಭಾಷೆವೆಣ್ಣಿನ ಬದುಕೆಂಬಾಸೆ ಇನ್ನೊಂದಷ್ಟು ಕಾಲ ಸಸ್ಪಂದವಾಗಿ ವಿಸ್ತರಿಸುತ್ತದೆ. ಶತಾವಧಾನಿ ಗಣೇಶರು ಮುದ್ದಣನ ಶಬ್ದಶಿಲ್ಪ, ಶಬ್ದಾಲಂಕಾರದ ಬಗ್ಗೆ ಅಲ್ಲಲ್ಲಿ ನಮ್ಮ ಕಣ್ಣ ಕಿಸುರನ್ನು ಕೆರೆದು ತೆಗೆದಿದ್ದಾರೆ. ಈ ಕವಿಯ ಗದ್ಯದ ಬಂಡು ಉಂಡರೆ ಅಂದರೆ ಸಿಹಿಯನ್ನು ನಾವು ಆಸ್ವಾದಿಸಿದರೆ, ಆ ಮತ್ತನ್ನೂ ಮೀರಿಸುವ ಮಹತ್ತಿನ ಭಾಷಾ ಲಯವಾಗಲಿ ಶಬ್ದ ಶೋಭೆಯಾಗಲಿ ಅಗ್ಗದಲ್ಲಿ ಒಗ್ಗಲಾರದು. ಉದಾಹರಣೆಗೆ, ಬಿಡು ಜಡೆಯ ಬಿದುಮೊಗದ ಬಿರಿದೆಸಳ್ಗಣ್ಣ ಪೂವಿಲ್ ಪುರ್ಬಿನ ಬಿಂಗ ಗೆಕ್ಕೆಯ ಬಿಂಬಾಧರದ ಬಿಲ್ವ ಸ್ತನದ ಬಿಣ್ದೊಡೆಯ ಬಡವಾಸೆಯ ಬಳಲ್ ನಡುವಿನ ಬಲಮುರಿ ಸಂಕ ಗೊರಲ ಬಸೆ ನಡೆಯ ಬೆಳ್ದಳಿರ್ಗಯ್ಯ ಬಂದುಗೆ ಒಗರ ಬಾವನ್ನ ಸೊವಡ ಬಳಲೊಡಲ ಬೆಡಂಗಿನ ಬಾಲೆಯೋರೊಳ್. ಇದು ಮುದ್ದಣ್ಣನ ಶೈಲಿ. ಬಕಾರ ಪ್ರಾಸವಾಗಿ ತಗೊಂಡದ್ದು. ಇನ್ನೊಂದು ಕೇಳಿ. ಮತ್ತ ಮಲ್ಲಿ ರನ್ನಗಲ್ಲೆಡೆಯ ಪುಲ್ಲ ನಲ್ವಾಸಿನೊಳ್ ಚೆಲ್ಲದಿಂ ನಳ್ವೆರಸು ನಿಲ್ಲದೆ ಕುಳ್ಳಿರ್ದು ಮೆಲ್ಲನೆ ನಲ್ಲೆಗರೆವ ಬಲ್ಲತನದ ಸೊಲ್ಲ ಸೊಗದ ಭುಲ್ಲಣೆಯ ಕೊಲ್ಲಣದೊಳ್ ಎಸೆದುಂ ಅಲ್ಲಿಗಲ್ಲಿಗೆ ಮಲ್ಲಳಿದಿರಿವ ಪಲ್ಲ ಬಲ್ಲುಲಿಗೆ ಕಲ್ಲದಾಡುವ ತೆಲ್ಲೈಸಿದ ಮಲ್ಲಗಿಳಿಯ ಸವಿನುಡಿಗೆ ಪಲ್ಲಟದ ಗಲ್ಲನೆಯ ಅಲ್ಲಣಿಯ ಗಂಡುಗೋಗಿಲೆ ಇಂಚರಕ್ಕೆ ಪಲ್ಲಣಿಯ ಬೆಲ್ಲಂಗೋಲ್ ವಿಲ್ಲನ ಮಲ್ಲಿಗೆ ಸರಳ ಜಲ್ಲಣೆಗೆ ತಲ್ಲಣಂಗೊಂಡು. ದ್ವಿತೀಯಾಕ್ಷರ ಲಕಾರವನ್ನು ಇಟ್ಕೊಂಡು ಬರೆದದ್ದು. ಇದಿಷ್ಟು ನಾವು ಕಳೆದುಕೊಂಡ ಕನ್ನಡ. ಬರೀ ರಾಮಾಶ್ವಮೇಧ, ಅದರಲ್ಲೂ ನಾವು ಆರಿಸಿಕೊಂಡ ಸಂಲಾಪ ಭಾಗದ 10% ಅಚ್ಚಗನ್ನಡದ ಮೆಚ್ಚುಗನ್ನಡದ ಶಬ್ದಗಳು ನಮ್ಮ ಎದೆಗಳಲ್ಲಿ ಗೂಡು ಕಟ್ಟಿಲ್ಲ. ಅದಕ್ಕೆ ನಾವು ಆಸ್ಪದವನ್ನೂ ಕೊಟ್ಟಿಲ್ಲ. 100 ವರ್ಷದ ಹಿಂದೆ ಮುದ್ದಣ ಕನಸಿದ ಕನ್ನಡವನ್ನು ನಾವು ಸಾಕಷ್ಟು ಕಾಳುಗೆಯ್ದಿದ್ದೇವೆ. ಕರ್ಮಣಿ ಸರದೊಳ್ ಚಂಬಳವಂ ಕೋದಂತಿರೆ ರಸಂ ವಸರೆ ಲಕ್ಕಣಂ ಮಿಕ್ಕಿರೆ ಎಡೆಯೊಳ್ ಸಕ್ಕದದ ನಲ್ನುಡಿ ಮೆರೆಯೆ ತಿರುಳುಗನ್ನಡದೊಳೆ ಕಥೆಯನ್ನು ಸಿರ್ದ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನಿಗಿದ್ದ ಅರ್ಥದಾರಿದ್ರ್ಯ ಬಾಳಿನಲ್ಲಿ ಮಾತ್ರ, ಕಾವ್ಯದಲ್ಲಲ್ಲ. ಇವತ್ತು ಬರಲಿರುವ ಪ್ರಕರಣದಲ್ಲಿ ಕವಿ ಹೇಳಿಸುತ್ತಾನೆ, ನಿನ್ನನ್ನರಪ್ಪ ಕಬ್ಬಿಗರ್ಗೇಂ ಬಟ್ಟೆಯೋ ಉಣಲೇಂ ತಿನ್ನಲೇಂ. ಕವಿಗಳ ಪಾಡು. ಪ್ರತಿಭಾ ಶ್ರೀಮಂತನಾಗಿ, ಶಬ್ದ ಶ್ರೀಮಂತನಾಗಿ, ಕಾವ್ಯ ಕೋದಂಡವನ್ನು ಝೇವಡೆದ ಮುದ್ದಣನ ಬಾಳ್ಬುತ್ತಿಯ ಬತ್ತಳಿಕೆಯಲ್ಲಿ ಅಗುಳಲಗೂ ಇರಲಿಲ್ಲ. ತನ್ನ ದೊಡ್ಡ ದೇಹದ ಪೋಷಣೆಗೆ ಬೇಕಾಗುವಷ್ಟು ಬೋನವನ್ನು ಒಡಲ ಕಣಿಗೆ ಸುರಿಯಲಾಗದ ನಿರ್ಧನತೆ ಕವಿಯನ್ನು ಕ್ಷಯರೋಗದ ಕರಾಳವಾದ ಕೊಳೆ ಬಾಯಿಗೆ ಕೂಳಾಗಿಸಿತು. ತನ್ನ ಹೆಸರನ್ನು ಕೊರೆದುಕೊಳ್ಳದೆ ಕನ್ನಡ ಸಾಹಿತ್ಯದ ಹುಂಡಿಗೆ ಅನರ್ಘ್ಯವಾದ, ಅಮೂಲ್ಯವಾದ, ಶಾಶ್ವತವಾದ ಕಾವ್ಯಧನವನ್ನು ಕೊಡಹಿ ಕಣ್ಮರೆಯಾದ ಕವಿಯೇ ಮುದ್ದಣನೆ ಮಗುಳೊಮ್ಮೆ ಮೈದೋರ ಬಾರ.
ಮುದ್ದಣನೆ ಮರಳೊಮ್ಮೆ ಮನೋರಮೆಯ ತಾರ. ಶಬ್ದ ಪ್ರಯೋಗದಲ್ಲಿ ಮುದ್ದಣನ ಕೀಟಲೆ ತೊಗಲ ಮೇಲೆ ತಿಗಣೆಯ ತಾರಾಟದ ಹಾಗೆ. ಪಟಹ ಅಂದರೆ ಒಂದು ವಾದ್ಯ ವಿಶೇಷ, ಭೇರಿ ತೂರ್ಯ ಇದ್ದ ಹಾಗೆ. ಆ ಪಟಹವನ್ನು ಹಡಪ ಅಂತ ಬಳಸಿ ನಮ್ಮನ್ನು ಕಂಡವರ ಅಂಗಡಿಯ ಮುಂಗಡೆ ನಿಲ್ಲಿಸುತ್ತಾನೆ. ಹಡಪ ಎನ್ನುವುದು ಯಥಾರ್ಥದಲ್ಲಿ ಪೆಟ್ಟಿಗೆ, ಕಿಟ್. ಆದರೂ ಕೂಡ ಕ್ಷುರಕರ್ಮಿಗಳ ಕೈಗೂಡಾಗಿತ್ತು ಗ್ರಾಮ ಜೀವನದಲ್ಲಿ. ಅದೇ ಅವರ ಸಕಲ ಶಾಸ್ತ್ರ ಪಾಂಡಿತ್ಯದ ಪತಾಕೆಯಾಗಿತ್ತು. ಸಕಲ ಶಾಸ್ತ್ರ ಅಂದರೆ ಗಣೇಶರು ಒಂದು ಅವಧಾನದಲ್ಲಿ ಹೇಳಿದ ಹಾಗೆ ಸಕಲಶ ಅಸ್ತ್ರ ಪಂಡಿತ. ಕವಿಯ ಇಂತಹ ಕುಚೋದ್ಯದ ಹಿಂದೆಯೂ ಒಂದು ಸೃಷ್ಟಿಶೀಲ ದೃಷ್ಟಿ ಇರುವುದನ್ನು ಗಮನಿಸಬೇಕು. ಅಂತಹ ಕವಿಸೃಷ್ಟಿಯನ್ನು ಸ್ಫುಟವಾಗಿ ಸ್ಪಷ್ಟವಾಗಿ ಮೂಲ ಚೂಲಗಳೊಂದಿಗೆ ತೆರೆದು ತೋರಿಸುವ ಅಧ್ಯಯನವೂ ವ್ಯವಧಾನವೂ ಇರುವವರೆಂದರೆ ಶತಾವಧಾನಿ ಆರ್ ಗಣೇಶ್. ಕವಿಯ ಮನಃಪ್ರವೇಶ ಮಾಡಿ ಸಾಹಿತ್ಯ ಸೌಂದರ್ಯವನ್ನು ಆಸ್ವಾದಿಸಬೇಕಾದರೆ ಔದಾರ್ಯವೂ ಬೇಕು, ಔನ್ನತ್ಯವೂ ಬೇಕು. ಅವೆರಡು ಗಣೇಶರ ಇಗ್ಗಣ್ಣಲ್ಲೂ ಇಗ್ಗಿವಿಯಲ್ಲೂ ಸ್ವಸ್ಥವಾಗಿ ನೆಲೆಗೊಂಡಿದ್ದಾವೆ. ಬೇಸ್ ಪಿಚ್ ಬದಲಿಸುವ ಹಾರ್ಮೋನಿಯಮ್ಮಿನ ತರಹ ಗಣೇಶರು ಯಾವ ಶ್ರುತಿಗೂ ಒಂದೇ ಬೆರಳ ಗುಣಿತದಲ್ಲಿ ನುಡಿಸಬಲ್ಲರು. ಕಾವ್ಯ, ಸಾಹಿತ್ಯ, ಕಾದಂಬರಿ, ಶಾಸ್ತ್ರ, ಸಂಹಿತೆ, ಸೂತ್ರ, ವೃತ್ತಿ, ವ್ಯಾಖ್ಯೆ, ಸದಿರ್, ಅಟ್ಟಂ, ಕುಡಿಯಾಟ್ಟಂ ಇತ್ಯಾದಿ, ಪುಡಿ, ಕೂಚುಪುಡಿ ಇತ್ಯಾದಿ, ಯಕ್ಷಗಾನ ಇದೆಲ್ಲ ಬದಿಗಿರಲಿ, ಶೇರು, ಇಸ್ಪೀಟು, ಮಟನ್ ಬಿರಿಯಾನಿ, ರೇಸು, ಅವಧಾನಗಳಲ್ಲಿ ಪ್ರಶ್ನೆಗಳು ಬಂದಾಗ ಇದ್ರ ಬಗ್ಗೆ ವಿವರವಾದಂತಹ ಪರಿಚಯವನ್ನು ಕೊಡ್ತಾರೆ. ಅವರು ಬಳಸ್ತಾರೆ ಅಂತಲ್ಲ. ಹಿ ಡಸಂಟ್ ಸ್ಪೇರ್ ಎನಿಬಡಿ ಎನಿಥಿಂಗ್. ಅವರ ಅರಿವಿನ ಹರಿವಿಗೆ ಬದಿಯೂ ಇಲ್ಲ, ತುದಿಯೂ ಇಲ್ಲ. ಡಾಕ್ಟರ್ ಗಣೇಶ್ ಒಬ್ಬ ಪರಿಣತನಾದ ನಲ್ಗಬ್ಬ ಜೋಯಿಸ, ಒಳ್ಳೆಯ ಕಾವ್ಯದ ಜೋಯಿಸರು. ಶಬ್ದ ಜಾತಕದ ಗ್ರಹಕುಂಡಲಿ, ಅಂಶಕುಂಡಲಿ, ಅಂಶಾಂಶಕುಂಡಲಿ ಬಿಡಿಸಿ ಪೂರ್ತಿ ಗ್ರಹಚಾರ ಬಿಡಿಸುವ ಪಟ್ಟುಗೈಯ ಪಳಗಿದ ಪ್ರಮಾಣ ಪುರುಷ. ರುಚಿಯಲ್ಲೂ ಅಭಿರುಚಿಯಲ್ಲೂ ಪರ್ಫೆಕ್ಟ್. ಅವರ ಮನೆಗೆ ನಾನು ಅಣ್ಣ ಒಂದು ವಾರದ ಹಿಂದೆ ಹೋಗಿತ್ತು. ಆಗ ಅವರೇ ಚಹಾ ಮಾಡಿ ತಂದು ಕೊಟ್ಟರು. ನಮ್ಮ ಅಣ್ಣ ಶುಗರ್ಲೆಸ್ ಟೀನೇ ಕೊಟ್ಟರು. ಕೊಡ್ತಾ ಇರುವಾಗ ಹೇಳಿದರು, ಸಕ್ಕರೆ ಇಲ್ಲದ ಚಹಾ ಸ್ವರ ಇಲ್ಲದ ವೇದದ ಹಾಗೆ ಅಂತ. ಅಂತಹ ಆರ್ಷದೃಷ್ಟಿಯ ಗಣೇಶರಲ್ಲದೆ ಇನ್ಯಾರು ಮುದ್ದಣನ ಒಳಮನೆ ಹೊಕ್ಕು ಹೊರಬಂದಾರು? ಮೇಲು ನೋಟಕ್ಕೆ ಮಧುರಾಲಾಪವಾಗಿ ಕಾಣುವ ಮುದ್ದಣ್ಣ ಮನೋರಮಾ ಸಂಲಾಪದ ಗರ್ಭದಲ್ಲಿರುವ ಶಾಸ್ತ್ರ, ಸಂಹಿತಾ ಸೂತ್ರಗಳನ್ನು, ಸಾಹಿತ್ಯ ಸಿದ್ಧಾಂತಗಳನ್ನು, ಕವಿಯ ಯದೃಚ್ಛಾಲಾಭ ಸಂತುಷ್ಟ ಜೀವನ ದರ್ಶನವನ್ನು ಕವಿ ಕಾವ್ಯ ಪ್ರೀತಿಯಿಂದ ಆಪ್ತವಾಗಿ ಆಗು ಮಾಡಿಸಿದ ಗಣೇಶರಿಗೆ ಸಾಂಜಲಿ ಧನ್ಯವಾದ. ತಮ್ಮ 60ರ ಹಿರಿಗೊರಳಲ್ಲಿ ಏರುಂಜೌವನದ ಶೃಂಗಾರದ ಧ್ವನಿಮಾಧುರ್ಯವನ್ನು ಮಡಗಿಕೊಂಡ ಚಂದ್ರಶೇಖರ ಕೆದಲಾರನ್ನು ಕಂಡು ದಿಟವಾಗಿ ಮುದ್ದಣ ಬೆವರಿರಬೇಕು, ಇಲ್ಲ ಬೆದರಿರಬೇಕು. ಯಾಕೆಂದರೆ ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂತ ನಾನಂದರೆ ಗದ್ಯನೇ ಪದ್ಯ ಮಾಡಿದಾನಲ್ಲ ಅಂತ. ಬಹುಶಃ ಗದ್ಯವನ್ನು, ಅದರಲ್ಲೂ ಸಂಭಾಷಣವನ್ನು ಸ್ವರನಿಬದ್ಧಗೊಳಿಸಿದ್ದು ಹಾಗೂ ಅದರಲ್ಲಿ ಪುಟ್ಟಪೂರ ಯಶಸ್ಸು ಕಂಡದ್ದು ಇದೇ ಮೊದಲ ಪ್ರಯೋಗ. ಕೆದಲಾಯರಿಗೂ ಇದು ಲೈಫ್ ಟೈಮ್ ಚಾಲೆಂಜ್ ಆಗಿರಬಹುದು. ಏನು ಕಾಕು, ಭಣಿತಿ, ಪುಸಿ, ಗಡಸು, ಏರು, ಜಾರು, ಮುದ್ದಣ ಮನೋರಮೆಯರ ನಡುವೆ ಏನೇ ಭಿನ್ನಾಭಿಪ್ರಾಯವಿರಲಿ, ಇಬ್ಬರೂ ಒಟ್ಟು ಸೇರಿ ಓಟು ಹಾಕುವುದು ಇವರಿಗೇನೆ. ಮಾತಿಗೆ ಮೀರಿದ ಅನುಭವೈಕ ವೇದ್ಯವಾದ ಗದ್ಯಗಾನ ಮಾಡಿದ
ಚಂದ್ರಶೇಖರ 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 ಗಾಯತಾತ್, ಚಂದ್ರಶೇಖರ 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 ರಕ್ಷತಾತ್. ರಕ್ಷತಾತ್ ಕವಿಕಾವ್ಯ ಪರಂಪರೆಯನ್ನು. ವಾಚನಕ್ಕೂ ವ್ಯಾಖ್ಯಾನಕ್ಕೂ ಇರುವ ಆಂಗಿಕ ಭಾಷಿಕ ಸ್ವಾತಂತ್ರ್ಯವಿಲ್ಲದೆ ಗದ್ಯದ ಗಂಡು ಗುಣಿತಕ್ಕೆ ಹಿಲಾಲು ಹಿಡಿದ, ಹಿಲಾಲು ಅಂದರೆ ದಿವಟಿಗೆ, ಗದ್ಯದ ಗಂಡು ಗುಣಿತಕ್ಕೆ ಹಿಲಾಲು ಹಿಡಿಯುವ ಅತ್ಯಂತ ಸಂಕಟದ ಸಂಕವನ್ನು ಕೇವಲ ಕೊಳಲ ಹಿಡಿಗಳದ ಆಲಂಬದಲ್ಲಿ ಬೆರಗಿನ ಬೊಂಬಾಳ ಬೀಸುತ್ತಾ ಶಾಸ್ತ್ರೀಯ ಸಂಗೀತದ ವೇಣುಗೋಪಾಲರು ದಾಟಿದ್ದು ಒಂದು ಸಂಗೀತ ವಿಕ್ರಮ. ರಾಗಸ್ವರಗಳು ಕವಡೆ ಕೆಲಸಕ್ಕೂ ಬಾರದಿರುವಾಗ ಮಾತಿನ ಮೋಡಿಗೆ ಮೂಡಿಗೆ ಮೈಯಾನಿಸಿ ಬಂದ ವೇಣುಧ್ವಾನ ಲಹರಿ ವಾದ್ಯಕ್ಷೇತ್ರದ ಶ್ರೀಭಾಷ್ಯ. ವೇಣುಗೋಪಾಲರಿಗೆ ಇಗ್ಗಯ್ಯ ವಂದನೆ. ಬಾಳ್ಗೊನೆಯಲ್ಲಿ ಅಂದರೆ ಅಂತಿಮ ಕಾಲದಲ್ಲಿ ಕ್ಷಯದ ಮಾರೆಯೊಂದಿಗೆ ಅಮರಿ ಕಾದು ಕುಸಿದ ಕವಿಯ ಕೃತಿಯನ್ನು ಅಮೆರಿಕಾದಲ್ಲಿ ಬಿಡುಗಡೆ ಮಾಡಿದ್ದು ದೊಡ್ಡ ಸಂಗತಿಯಲ್ಲ. ಇಲ್ಲಿ ಮುದ್ದಣನ ಕಾವ್ಯಾಲಾಪ ಹೀಗೆ ಬಂದದ್ದುಂಟಲ್ಲ, ಇದು ಇತಿಹಾಸ ಮಾರೆಯರೆ. ಎಂಕ್ ಮಸ್ತು ಖುಷಿಯಾನು ಪಣಿಯರೆ ಇದ್ದಿ, ನನಗೆ ಬಹಳ ಸಂತೋಷ ಆಯಿತು, ಹೇಳಲಿಕ್ಕೆ ಏನೂ ಇಲ್ಲ ಅಂತ ತಿರುಗಿ ನೆನೆದು ಧನ್ಯತೆಯ ಭಾರದಿಂದ ಹಗುರಾಗುತ್ತಿರುವ ಮುದ್ದಣ ಪ್ರಕಾಶನ ನಿರ್ದೇಶಕ ನಂದಳಿಕೆ ಬಾಲಚಂದ್ರರಾಯರಿಗೆ, ಈ ಕಾರ್ಯಕ್ರಮದ ಆಯೋಜಕರಿಗೆ ಪುನಃ 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 ಕೃತಜ್ಞತೆ. ಮುದ್ದಣನನ್ನು ಮನದುಂಬಿಕೊಂಡ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳು. ಬಾಲಚಂದ್ರ, ಎಲ್ಲರಿಗೆ ನಮಸ್ಕಾರ. ಈ ಹೊತ್ತು ಕಾವ್ಯವಾಚನ ವಾದನ ವ್ಯಾಖ್ಯಾನದ ಈ ಕಂತು ಮುಗೀತಾ ಇದೆ. ಆ ಮುನ್ನ ಆಯೋಜಕರ ವಂದನಾರ್ಪಣೆ ಅದ್ಭುತವಾಗಿ ನಮ್ಮ ಶಂಕರನಾರಾಯಣ ಉಪಾಧ್ಯಾಯರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೈಯಕ್ತಿಕವಾಗಿ ನಾನು ಮತ್ತು ನನ್ನ ಕಲಾ ಬಂಧುಗಳ ಪರವಾಗಿ ಈ ಒಂದು ರಸ ಸಮುತ್ಸಾಹಕ್ಕೆ ಕಾರಣವಾದಂಥ ನಂದಳಿಕೆ ಬಾಲಚಂದ್ರರಾಯರಿಗೆ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಯಾಕೆಂದರೆ ಒಬ್ಬ ಕವಿಯನ್ನು ಕುರಿತು ತಮ್ಮನ್ನು ತಾವು ತೆತ್ತುಕೊಳ್ಳೋದು ತುಂಬ ಕಷ್ಟ. ಒಂದು ಅರ್ಥದಲ್ಲಿ ಸತ್ಕೃತಿಗಳನ್ನು ಬರೆದು ಬಿಡಬಹುದು, ಆದರೆ ಅದಕ್ಕೆ ನಿತ್ಯ ಕೈಂಕರ್ಯ ಮಾಡಿಕೊಂಡು ಬರೋದು ಇದೆಯಲ್ಲ, ಅದು ತುಂಬ ಕಷ್ಟ. ಎಲ್ಲಿಯೋ ಒಮ್ಮೆ ಲಹರಿ ಬಂದಾಗ ಒಬ್ಬ ಶಿಲ್ಪಿ ದೇವತಾ ಮೂರ್ತಿಯನ್ನು ಕೆತ್ತಿಟ್ಟುಬಿಟ್ಟು ಮರೆಯಾಗಿಬಿಡ್ತಾನೆ. ಆದರೆ ಅದನ್ನು ಒಂದು ಕಡೆ ತಂದು ಪ್ರತಿಷ್ಠೆ ಮಾಡಿ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ವರ್ಷೋತ್ಸವಾದಿಗಳನ್ನು ಮಾಡ್ತಾ ಇರುವಂಥದ್ದು ತುಂಬ ಕಷ್ಟ. ಈ ನೋಂಪಿ ಇದೆಯಲ್ಲ, ಇದು ಬಹಳ ಕಷ್ಟವಾದದ್ದು. ಅದನ್ನು ತುಂಬ ಇಷ್ಟದಿಂದ ದಶಕಗಳಿಂದ ಮಾಡಿಕೊಂಡು ಬಂದಂಥ ನಂದಳಿಕೆ ಬಾಲಚಂದ್ರರಾಯರಿಗೆ, ಅವರಿಗೆ ಸಹಕಾರಿಗಳಾದ ಎಲ್ಲ ಮುದ್ದಣ ಪ್ರೇಮಿಗಳಿಗೆ ಈ ಸಂದರ್ಭದಲ್ಲಿ ವಂದನೆ ಸಲ್ಲಿಸ್ತೀನಿ. ಇಂತು ಬಂದೊದವಿದ ಚಳಿಗಾಲದೊಳ್ ಇಂತು ಬಂದೊದವಿದ ಚಳಿಗಾಲದೊಳ್ ರಾಘವನ ಯಜ್ಞ ತುರಗಂ ಅರಣ್ಯಕನೆಂಬರುವ ಕಿತ್ತಡಿಯ ಪುಣ್ಯಾಶ್ರಮಂ ಪುಗುತರ್ಪುದುಂ ಕಂಡು
ಶತ್ರುಘ್ನಾದ್ಯರ್ ಮುನಿಯ ದರ್ಶನಕ್ಕೆಂದೊಳಪಕ್ಕು ಮುನಿಯ ದರ್ಶನಕ್ಕೆಂದೊಳಪಕ್ಕು ಶತ್ರುಘ್ನಾದ್ಯರ್ ಮುನಿಗೆರಗಿದರ್ ಆಗಳರಣ್ಯಕನಭ್ಯಾಗತರಂ ಮನ್ನಿಸಿ ಸರ್ವರನಾತಿಥ್ಯದಿಂ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೊಳ್ ಎನ್ನ ಚನ್ನಿಗ ಓ ಎನ್ನ ಚನ್ನಿಗ ಆತಿಥ್ಯಮೆಂದೊಡೆ ಬರಿದೆ ಬಾಯುಪಚಾರಮೇ ಆತಿಥ್ಯಮೆಂದೊಡೆ ಬರಿದೆ ಬಾಯುಪಚಾರಮೇ ಅಲ್ತಲ್ತು ಬಾಯುಪಚಾರಮಲ್ತು ಬಂದರ್ಗೆ ಕೈಗೆ ಕಾಲ್ಗೆ ನೀರಿತ್ತು ಕುಳ್ಳಿರಿಸಿ ಸವಿಗೂಳ ನಿಕ್ಕಿ ಹೂವಿಂ ಸಿಂಗರಿಸಿ ಬಾವನ್ನದಿಂ ಸೊಗಸುಗೈದು ಒಡನಿರ್ದು ನುಡಿದು ನಡೆದು ಮನ್ನಿಪುದು ಬಂದರ್ಗೆ ಕೈಗೆ ಕಾಲ್ಗೆ ನೀರಿತ್ತು ಕುಳ್ಳಿರಿಸಿ ಸವಿಗೂಳ ನಿಕ್ಕಿ ಪೂವಂ ಸಿಂಗರಿಸಿ ಬಾವನ್ನದಿಂ ಸೊಗಸುಗೈದು ಒಡನಿರ್ದು ನುಡಿದು ನಡೆದು ಮನ್ನಿಪುದು ಅಂತಿರ್ಪುದುಂ ಶತ್ರುಘ್ನ ಸಾಯಿರ ಸಾಯಿರ ಲೆಕ್ಕದಿನಿವಿರಿದು ಪಡೆಗೆ ಅರಣ್ಯಕಂ ಕೂಳ್ನೀರಿತ್ತು ಸಮ್ಮನಿಸಿದನೆ ಸಾಯಿರ ಸಾಯಿರ ಲೆಕ್ಕದ ಇನಿವಿರಿದು ಪಡೆಗರಣ್ಯಕಂ ಕೂಳ್ನೀರಿತ್ತು ಸಮ್ಮನಿಸಿದನೆ ಅಪ್ಪುದಪ್ಪುದು ಅನಿಬರುಮಂ ಯಥೇಚ್ಛಂ ಮೃಷ್ಟಾನ್ನ ಭೋಜನದಿಂ ತಣಿಸಿದಂ ಎನಗಿದಚ್ಚರಿ ಎನಗಿದಚ್ಚರಿ ಎಂತುಟಾರ್ಥಂ ಏಂ ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆ ಏಂ ಕಿರಿದೆ ಮುನಿಗಳ ಜಪದ ತಪದ ಮಂತ್ರದ ಬಲ್ಮೆ ಏಂ ಕಿರಿದೆ ಬೇಡಿದ ಪುರಳನ್ ಉರದಿಂ ತಂದೀಗುಂ. ಮುದ್ದಣ ಮನೋರಮೆರ ಸಲ್ಲಾಪದ ಕಡೇ ದಿವಸದ ಮಜಲಿಗೆ ಬಂದಿದ್ದೀವಿ. ಇನ್ನೇನು ಕಥಾನಕ ಮುಗಿಯುವ ಹಂತದಲ್ಲಿದೆ. ಆಗ ಅಶ್ವಮೇಧದ ಆ ಒಂದು ಕುದುರೆ ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಶಿಶಿರ ಋತುವನ್ನು ಮೀರಿತು. ಇಲ್ಲಿ ಗಮನಿಸಬೇಕಾದಂದರೆ ಅಶ್ವಮೇಧವನ್ನು ವಸಂತದಿಂದ ಆರಂಭಿಸಿ ಶಿಶಿರದವರೆಗೆ ಒಂದು ವರ್ಷ ಕಾಲ ಮಾಡುವಂಥದ್ದು. ಜೈಮಿನಿ ಭಾರತದಲ್ಲಿ ಕೂಡ ವಸಂತೋದಯದಿಂದ ವಸಂತ ವರ್ಣನೆಯಿಂದ ಆರಂಭ ಮಾಡಿಕೊಂಡು ಕಟ್ಟ ಕಡೆಗೆ ಮತ್ತೆ ವಸಂತ ವರ್ಣನೆಗೆ ಕವಿ ಬಂದು ಮುಟ್ತಾನೆ. ಆಗ ಶಿಶಿರದ ವರ್ಣನೆಯನ್ನು ಕೂಡ ಮಾಡ್ತಾನೆ. ಮುದ್ದಣ ಎಷ್ಟರ ಮಟ್ಟಿಗೆ ಲಕ್ಷ್ಮೀಶನಿಂದ ಪ್ರಭಾವಿತನಾಗಿದ್ದಾನೆ ಅನ್ನೋದಕ್ಕೆ ಅವನ ರಾಮ ಪಟ್ಟಾಭಿಷೇಕದ ಒಂದು ವೃತ್ತ ಯಾವುದುಂಟು, ಛಂದಸ್ಸು ವಾರ್ಧಕವೇ ಸಾಕ್ಷಿ. ಅಲ್ಲದೆ ಅವನು ಲಕ್ಷ್ಮೀಶನಿಂದ ವರ್ಣನೆಯ ಅಂಶವನ್ನು ಕೂಡ ತೆಗೆದುಕೊಳ್ತಾನೆ ಅನ್ನೋದಕ್ಕೆ ಇಲ್ಲಿ ಮೊದಲಿಗೆ ನಾವು ನೋಡಿದವಲ್ಲ, ಇಂತು ಬಂದೊದವಿದ ಚಳಿಗಾಲದೊಳ್ಳನ್ನುವಲ್ಲಿ ಇದಕ್ಕೆ ಮುಂಚಿನ ಗದ್ಯದಲ್ಲಿಯೇ ಬರ್ತದೆ. ಅಂತು ಮಲ್ಲದೆ ಐಕಿಲ್ ಗಂಜಿ ನಂಜುಂಡಂ ಅಸವಸದಿಂ ಪೊತ್ತ ಪೊರೆಯಂ ಪೆರೆಯಂ ಬಾನ್ಗಿಟ್ಟು ನೆತ್ತಿಯ ಗಂಗೆಯಂ ನೆಲಕಿಳಿಪಿ ತಾಂ ಪಣೆಯ ನಡುಗಣ್ಣ ಕಿಚ್ಚ ನುಜ್ಜಳಿಸಿ ಸಜ್ಜಿನ ಬೆಂಬೂದಿಯಂ ಮೈಗೆ ಪೂಸಿ ದಟ್ಟದ ಒಲಂ ಪೊದೆದು ಅಗಜವೆರೆಸು ಬೆರೆವೊಡಲೋಳ್ ಇರ್ದಂ ಅಂತ. ಇದನ್ನು ನೇರವಾಗಿ ಲಕ್ಷ್ಮೀಶನ ಒಂದು ವಾರ್ಧಕ ಷಟ್ಪದಿಯಿಂದ ಗದ್ಯವಾಗಿ ಅನುವಾದ ಮಾಡಿಕೊಂಡಿದ್ದಾನೆ. 2 ಅಂಶ ಹೊಸದಾಗಿ ಸೇರಿಸಿದ್ದಾನೆ. ಅಲ್ಲಿ ಚಳಿಗೆ ಶಿವ ಕೂಡ ಕಂಗಾಲಾದ. ಯಾಕೆಂದರೆ ಇರುವುದೇ ಚಳಿವೆಟ್ಟು, ಅಂದರೆ ಹಿಮಗಿರಿಯಲ್ಲಿರುವುದು. ಅವನ ತಲೆಯ ಮೇಲೆ ಹೊರೆಯಂತಿರ್ತಕ್ಕಂಥ ಪೆರೆ ಚಂದ್ರನನ್ನು ಆಕಾಶಕ್ಕೆ ಎಸೆದ. ತಣ್ಣಗೆ ಸುರಿತಕ್ಕಂಥ ಗಂಗೆಯನ್ನು ಸಮುದ್ರಕ್ಕೆ ಬಿಟ್ಟ. ಅವಳನ್ನು ಬಿಟ್ಟ.
ಇವನನ್ನು ಕೊಟ್ಟ ಆಕಾಶಕ್ಕೆ. ಕಣ್ಣಿನ ಬೆಂಕಿಯನ್ನು, ಹಣೆಗಣ್ಣನ್ನು ಅಗ್ಗಿಷ್ಟಿಕೆಯಂತೆ ತೆರೆದು ಪಾರ್ವತಿಯನ್ನು ಅಪ್ಪಿಕೊಂಡು ಕೂತ್ಕೊಂಡ ಅಂತ ಲಕ್ಷ್ಮೀಶ ಬರೆದರೆ, ಇವನು ಇನ್ನೂ 2 ಸೇರಿಸ್ತಾನೆ. ತನ್ನ ಚರ್ಮಾಂಬರದ ಎಲ್ಲ ತುಂಡುಗಳನ್ನು ಜಮಾಯಿಸಿಕೊಂಡನಂತೆ, ಜೊತೆಗೆ ಬಿಸಿ ಬಿಸಿ ಬೂದಿಯನ್ನು ಚಿತೆಯಿಂದ ತೆಗೆದುಕೊಂಡು ಮೈಗೆಲ್ಲ ಬೆಚ್ಚಗೆ ಒಳೆದೂಕೊಂಡು ಬಿಟ್ಟ ಅಂತ ಹೇಳಿಬಿಟ್ಟಿದನು. ಹೀಗೆ ಪೂರ್ವಕವಿಯನ್ನು ಇಂಪ್ರವೈಸ್ ಮಾಡಿಕೊಂಡು ಈತ ಬಳಸಿಕೊಂಡಿದ್ದಾನೆ. ಹೀಗೆ ಚಳಿಗಾಲವಾಯಿತು. 1 ವರ್ಷದ ಅಶ್ವ ಸಂಚಾರ ಮುಗೀತಾ ಬಂತು. ಆಗ ಅದೊಂದು ಪುಣ್ಯಾಶ್ರಮಕ್ಕೆ ಹೋಗಿ ಸೇರಿದೆ. ಅಲ್ಲಿ ಆರಣ್ಯಕ ಅನ್ನುವಂಥ ಒಬ್ಬ ಋಷಿ ಇದ್ದಾನೆ. ಕಿತ್ತಡಿ ಅಂತಂದರೆ ಋಷಿ ಅಂತ ಹಳಗನ್ನಡದಲ್ಲಿ. ಅದನ್ನು ಕಂಡಾಗ ಆ ಎಲ್ಲ ಸೈನ್ಯ ಸಮೂಹವನ್ನು ಕಂಡು ಆ ಋಷಿ ಪ್ರೀತಿಯಿಂದ ಅವರಿಗೆ ಸತ್ಕಾರವನ್ನು ಮಾಡ್ತಾನೆ. ಸಮ್ಮಾನ ಅನ್ನೋದಕ್ಕೆ ದಕ್ಷಿಣ ಕನ್ನಡದಲ್ಲಿ ಭೋಜನಾದಿ ವ್ಯವಸ್ಥೆ ಕೂಡ ಹೌದು ಅಂತ ಹೇಳ್ಬಿಟ್ಟು ಅಂತಾರಂತೆ. ಇದನ್ನು ನಮ್ಮ ಇವರು ವ್ಯಾಖ್ಯಾನಕರ್ತೃವಾದಂಥ ಗೋಪಾಲಕೃಷ್ಣ ಭಟ್ರು ಬರೆದಿದ್ದಾರೆ. ಹಾಗಾಗಿ ಸನ್ಮಾನಾದಿಗಳನ್ನು ಮಾಡ್ತಾನೆ ಅಂತ. ಆ ಸಂದರ್ಭದಲ್ಲಿ ಮನೋರಮೆ ತಕ್ಷಣ ಕೇಳ್ತಾಳೆ, ಎನ್ನ ಚೆನ್ನೀಗ ಆತಿಥ್ಯಮೆಂದೊಡೆ ಬರಿದೆ ವಾಯುಪಚಾರಮೇ, ಶೃಂಗೇರಿ ಉಪಚಾರ ಅಂತ ಹೇಳ್ತಾರೆ. ಯಾರು ಶೃಂಗೇರಿಯವರಿದ್ದರೆ ಬೇಸರ ಪಟ್ಟುಕೊಳ್ಬೇಡಿ, ಯಾಕೆಂದರೆ ಇದು ನನಗೆ ಶೃಂಗೇರಿಯವರೇ ಹೇಳಿರ್ತಕ್ಕಂಥದ್ದು. ವಚನೇ ಕಾ ದರಿದ್ರತಾ ಅಂತ, ವಾಯುಪಚಾರ ಅಂತ. ಏನು ಬಂದ್ರಾ, ಬನ್ನಿ ಬನ್ನಿ, ಒಳ್ಳೆಯದು, ಪುಣ್ಯತೀರ್ಥ, ನದಿ ಸ್ನಾನ ಒಳ್ಳೆಯದು, ಬಿಸ್ತೀರಂತೂ ಸಿದ್ಧ ಆಗುತ್ತೆ ಮನೆಯಲ್ಲಿ, ಚಿಂತೆ ಇಲ್ಲ. ಆದರೆ ತುಂಗಾ ಸ್ನಾನ ಬಹಳ ಒಳ್ಳೆಯದಲ್ವಾ ಅಂದರೆ ಅವರು ಹೋಗಲೇಬೇಕು ಪಾಪ, ಚಳಿಯಾಗಲಿ ಮಳೆಯಾಗಲಿ ಬಿಸಿಲಾಗಲಿ. ದೇವರ ದರ್ಶನ ಸ್ವಾಮಿಗಳಿಂದ ತೀರ್ಥ ಮಾಡಿಕೊಂಡು ತಾನೇ ನೀವು ಬರೋದು, ಅಲ್ಲಿವರೆಗೂ ತಿಂಡಿ ತಿನ್ನೋದಂದರೆ ಚೆನ್ನಾಗಿರೋದಿಲ್ಲ. ನಾವು ಮಾಡಿರ್ತೀವಿ, ಏನು ತೊಂದರೆ ಇಲ್ಲ ಅಂತನ್ನೋದು. ಮತ್ತು ಅವರು ತೀರ್ಥಕ್ಕಾಗಿ ಬರ್ತಾರೆ. ಪುಣ್ಯಕ್ಷೇತ್ರ ಪ್ರಸಾದ ಇಲ್ಲದೇ ಇದ್ದರೆ ಹೇಗೆ? ಕೂಳು ಊಟ ಎಂದೂ ಇದ್ದದ್ದೇ ಹೌದು, ಪ್ರಸಾದ ತಾನೇ ಬೇಕಾಗಿರೋದು. ಪ್ರಶಮಯತಿ ಸಾಧಯತಿ ಶಾಂತಿಂಚ ಅಂತೆಲ್ಲ ಹೇಳ್ತಾರಲ್ವ. ಅಂತಂದರೆ ಪಾಪ ಅವ್ರ ಮಠಕ್ಕೆ ಊಟಕ್ಕೆ ವಕ್ರಿಸಬೇಕು. ಇನ್ನು ಅವರೆಲ್ಲ ಊಟ ಮುಗಿಸ್ಕೊಂಡು ಬರೋದ್ರೊಳಗಾಗಿ ಇವರು ಗಂಟು ಕಟ್ಕೊಂಡು ಹೊರಡೋಕ್ಕೆ ತಯಾರಿರ್ತಾರೆ. ಏನಿಲ್ಲ, ಇಲ್ಲೇನೆ ಕಳಸದ ಹತ್ತಿರ ನಮ್ಮ ಬಂಧುಗಳ ಮದುವೆ ಅಂತ, ನೀವು ಬರ್ಬೋದು, ಆದರೆ ಕರೆಯದೆ ಯಜ್ಞಕ್ಕೆ ಹೋಗ್ಬೋದು, ಮದುವೆ ಇತ್ಯಾದಿಗಳಿಗೆಲ್ಲ ಹೋಗುವಂತೆ ಇಲ್ಲ. ನೋಡಿ ಹೇಳ್ತಾರಲ್ಲ, ಅದೇನೋ ಕರೆಯದೇ ಹೋಗುವವನ, ಬರೆಯದೇ ಓದುವವನ, ಬರಿಗಾಲಲ್ಲಿ ತಿರುಗುವವನ, ಮುಂದೆ ಯಾಕೆ ಹೇಳೋದು ಬಿಡಿ, ಕರೆತಂದು ಕೆರದಲ್ಲಿ ಹೊಡೆ ಅಂತ ತಾನೆ. ಅಂತಂದರೆ ಪಾಪ ಅವರು ಗಂಟು ಕಟ್ಟು ಊರಿಗೆ ಹೋಗಬೇಕು ಅಂತ. ಇದನ್ನು ನನಗೆ ಶೃಂಗೇರಿಯವರೇ ಆದಂಥ ಕೀರ್ತಿಶೇಷ ವಿದ್ಯಾನಂದ ಶೆಣೈಯವರು ಹೇಳಿದ್ದು. ಹಾಗಿರುವಾಗ ವಾಯುಪಚಾರ ಮಾತ್ರವ ಅಂತ ಮುದ್ದಣ್ಣ ಹೇಳಿ ಕೇಳಿ ದಕ್ಷಿಣ ಕನ್ನಡದವನು. ಊಟ ಉಪಚಾರಗಳಿಲ್ಲದ ದೇವಸ್ಥಾನ ಇಲ್ಲ. ಅಷ್ಟವೈಭವ ಬ್ರಹ್ಮಕಲಶದ ವೈಭವದಲ್ಲಿ ಯಾವ ರೀತಿಯಲ್ಲಿಯೂ ಅನ್ನ ವಿತರಣೆ ಆಗದೇ ಇಲ್ಲ. ವಿತ್ತಶಾಠ್ಯಂ ನ ಕುರ್ಯಾತ್ ಅನ್ನಂ ಬಹುಕುರ್ವೀತ ತದ್ವ್ರತಂ ಅಂತ ಲಕ್ಷಾಂತರ ಜನಕ್ಕೆ ಭೋಜನ ಪಾನಾದಿಗಳ ವ್ಯವಸ್ಥೆ ಮಾಡುವಂಥದ್ದು. ಹಾಗಾಗಿ ಹೇಳ್ತಾನೆ, ಅಲ್ತಲ್ತು ಬಾಯ ಉಪಚಾರ ಮಲ್ತು ಬಂದರ್ಗೆ ಕೈಗೆ ಕಾಲ್ಗೆ ನೀರಿತ್ತು ಕುಳ್ಳಿರಿಸಿ ಅರ್ಘ್ಯ ಪಾದ್ಯ ಎಲ್ಲವನ್ನು ಕೊಟ್ಟು ಸವಿಗೂಳ ನಿಕ್ಕಿ ಪೂವಿಂ ಸಿಂಗರಿಸಿ, ಹೂವನ್ನು ಕೊಡ್ತಾರೆ ಮುಡಿಯೋದಕ್ಕೆ, ಹಾರವನ್ನು ಹಾಕ್ತಾರೆ. ಭಾವನ್ನ ಅಂತಂದರೆ ಶ್ರೀಗಂಧ ಚಂದನ, ಅದರಿಂದ ಸೊಗಸೊಗೈದು ಒಡನಿರ್ದು ನುಡಿದು ನಡೆದು ಅಂತಂದರೆ ಅವರು ಹೊರಟಾಗ ಬೀಳ್ಗೊಡೋದಕ್ಕೆ ಒಂದು ಜಲಪ್ರದೇಶ ಕಾಣುವವರೆಗೂ ಬರಬೇಕು ಅಂತ ಉಂಟು. ಅಂದರೆ ಅಲ್ಲಿವರೆಗೂ ಬೀಳ್ಗೊಡಬೇಕು, ಅಂದರೆ ಹೊಳೆ ದಾಟಿಸಿ ಬರಬೇಕು ಅಂತ ಉಂಟಲ್ಲ, ಅಲ್ಲಿವರೆಗೆ ಹೋಗಬೇಕಾದದ್ದು. ಇವೆಲ್ಲವನ್ನು ಮಾಡುವಂಥದ್ದು ರೂಢಿ ಅಂತ. ಅಂತಿರ್ಪುದಂ ಶತ್ರುಹನ ಸಾವಿರ ಲೆಕ್ಕದಿನ್ ವಿರಿದು ಪಡೆಗೆ ಅರಣ್ಯಕಂ ಕುಳ್ನೀರಿತ್ತು ಸಮ್ಮಾನಿಸಿದನೆ. ಇವನು ಪಾಪ ಸಾಮಾನ್ಯ ಋಷಿ. ಅಷ್ಟು ಜನ ಸಾವಿರ ಲೆಕ್ಕಕ್ಕೆ ಮೀರಿದ ಸೈನ್ಯ ಬಂದರೆ ಏನು ಮಾಡೋದಕ್ಕೆ ಸಾಧ್ಯ? ಇಲ್ಲಿ ಶತ್ರುಘ್ನ ಇಷ್ಟು ದೊಡ್ಡ ಸೈನ್ಯದಿಂದ ಬಂದಿದ್ದಾನಲ್ಲ, ಅವನಿಗೇನು ಮಾಡಿದ್ದು? ಇವನ ಅಣ್ಣ ಭರತನಿಗೆ ಭರದ್ವಾಜ ಮಹರ್ಷಿಗಳು ಆತಿಥ್ಯ ಮಾಡಲಿಲ್ವೇ? ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಬರುತ್ತೆ ಭಾರದ್ವಾಜ ಆತಿಥ್ಯ ಅಂತ. ಒಬ್ಬೊಬ್ಬ ಸೈನಿಕನಿಗೆ 7 ಜನ ಅಪ್ಸರೆಯರಂತೆ ಸೇವೆ ಮಾಡೋದಕ್ಕಿದ್ದದ್ದು. ಅನ್ನದ ಬೆಟ್ಟಗಳು, ತುಪ್ಪದ ಬಾವಿಗಳು, ಸಾರು ಕೀರು, ಮೊಸರಿನ ಸರೋವರಗಳು, ತೊರೆಗಳೇ ಹರಿದು ಬಿಟ್ಟುವಂತೆ. ಮಾವಟಿಗನಿಗೆ ಆನೆ ಕೂಡ ಕಾಣಿಸಲಿಲ್ಲ, ಅಷ್ಟು ಉನ್ಮತ್ತನಾಗಿ ಬಿಟ್ಟಿದ್ದ. ಕುದುರೆ ಓಡಿಸುವವನಿಗೆ ಕುದುರೆ ರಥ ಕಾಣದಂತೆ ಆಗಿಬಿಡ್ತು, ಆ ಮಟ್ಟದ ಉನ್ಮಾದ. ನಮಗೆ ನಾಯೋಧ್ಯಾಂಬ ಗಮಿಷ್ಯಾಮೋ ಅನ್ನೋ ದಂಡಕಾನ್. ಅಯೋಧ್ಯೆಗೂ ಹೋಗೋದಿಲ್ಲ, ರಾಮನ ಕರ್ಕೊಂಡು ಬರೋದಕ್ಕಿಂತ ಚಿತ್ರಕೂಟ ದಂಡಕಾರಣ್ಯಕ್ಕೂ ಹೋಗೋದಿಲ್ಲ. ಸ್ವಸ್ತಿ ರಾಮಾಯ ಸ್ವಸ್ತಿ ಭರತಾಯ, ರಾಮನಿಗೆ ಭರತನಿಗೆ ಒಳ್ಳೆಯದಾಗಲಿ, ನಾವು ಇಲ್ಲೇ ಇರ್ತೀವಿ ಅಂದ್ಬಿಟ್ರಂತೆ ಸೈನಿಕರು. ಎಲ್ಲಿ ಹೂರಣ, ಅಲ್ಲಿ ತೋರಣ, ಕರೆದರೂ ಸರಿ ಬಿಟ್ಟರೂ ಸರಿ, ನಡಿಯಲ್ಲಿಗೆ ಹೋಗೋಣ ಅಂತ DVG ಅವರದು ಒಂದು ಕಟ್ಟಲೆ ಕವಿತ್ವ. ಆ ರೀತಿಯಾಗಿ ಇವರದು ವ್ಯವಸ್ಥೆ. ಅಪ್ಪುದಪ್ಪುದು ಅನಿಬರ್ಮಂ ಯಥೇಚ್ಛ ಮೃಷ್ಟಾನ್ನ ಭೋಜನದಿಂ ತಣೀಪಿದಂ, ಚೆನ್ನಾಗಿ ಮೃಷ್ಟಾನ್ನ ಭೋಜನದಿಂದ ತಣಿಸಿದ ಅಂತ. ಮೃಷ್ಟ ಅಂತಂದರೆ ಚೆನ್ನಾಗಿ ತೇದು ಎಲೆನ ಹಾಕಿ ಬಾಯಿಗೆ ಹಿಂದೆ ಮುಂದೆ ನೆಕ್ಕಿ ಗಂಟಲವರೆಗೂ ಅಂಗೈಯನ್ನು ಇಳಿಬಿಡುವಂಥದ್ದಕ್ಕೆ ಮೃಷ್ಟಾನ್ನ ಅಂತ ಕರೀತಾರೆ. ಮೃಷ್ಟ ಅಂತಂದರೆ ಏನು? ಎಲ್ಲ ಪಾತ್ರೆಗಳನ್ನು ಖಾಲಿ ಮಾಡೋದು,
ಅಲ್ಲಿಂದ ತಟ್ಟೆಗೆ ಎಲೆಗೆ ಹಾಕಿದ್ರೆ ಅದನ್ನು ಪೂರ್ತಿ ಸವಿಯೋ ಹಾಗೆ ಕೈಯನ್ನು ನೆಕ್ಕುವಂಥ ಮಟ್ಟಿಗೆ ಕರಲೇಹನ ಹಾಗೆ ಮಾಡುವಂಥದ್ದು ಮೃಷ್ಟಾನ್ನ ಅಂತ. ಹಾಗೆ ಆ ದೃಷ್ಟಿಯಿಂದ ಚೆನ್ನಾಗಿ ಮಾಡಿದ ಅಂತ. ಎನಗಿದಚ್ಚರಿ ಎಂತುಟಾರ್ಥಂ, ಇದು ಹೇಗೆ ಮಾಡ್ದ? ಏಂ ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆ ಏಂ ಕಿರಿದೆ. ಅವರ ಜಪ ತಪ ಇತ್ಯಾದಿಗಳು ಇಲ್ಲವೇ? ಮಂತ್ರಕರ್ತ ಮಂತ್ರದ್ರಷ್ಟ ಆದಂಥವರು ಬೇಡಿದ ಪುರುಳನ್ ಅದರಿಂದ ತಂದೀಗು ಮಂತ್ರ ಜಪಿಸಿದರೆ ಸಾಕು, ಎಲ್ಲ ಮಾವಿನಕಾಯಿ ಉದುರುತ್ತದೆ ಅನ್ನುವಂತೆ. ಆಗ ನೋಡಿ ಶುರುವಾಗುತ್ತದೆ ಈ ಇಡೀ ಕಾವ್ಯದಲ್ಲಿ ಅತ್ಯಂತ ರಸಮಯವಾದ ಭಾಗದಲ್ಲಿ ಇದು ಒಂದು. ಮಾತ್ರವಲ್ಲ, ತನ್ನ ಬಡತನವನ್ನು ಕವಿ ಅದೆಷ್ಟು ಸಿರಿತನದ ಸೊಗಸಿನಿಂದ ಹೇಳ್ಕೊತಾ ಇದ್ದಾನೆ, ಸಾಹಿತ್ಯದ ಸಿರಿತನದಿಂದ ಹೇಳ್ಕೊಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತದೆ. ಅದೀಗ ಆರಂಭ. ಈ 5 ದಿವಸದಲ್ಲಿ ಮಾಂಡ್ರಾಗ ಬರಲೇ ಇಲ್ಲ ಅಂತ ನನಗೆ ಬ್ರಹ್ಮಾಂಡದ ಕಳವಳ ಆಗಿಬಿಟ್ಟಿತ್ತು. ಇದೀಗ ಮುದ್ದಣ್ಣನ ಬಾಯಿಂದ ಬಂತು, ಮತ್ತು ನನಗೆ ಪ್ರಿಯವಾದ ಹಿಂದೋಳ ಬಂತು, ಮನೋರಮೆಯ ಬಾಯಿಂದ ಬಂದೇ ಬಂತು. ಏಂ ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆಯಂ ಕಿರಿದೆ, ಬೇಡಿದ ಪುರುಳಂ ಉರದಿಂ ತಂದೀಗುಂ ಅಂತುಟೇಂ ಘನಂ ಆವುದೋ ಮಂತ್ರಂ ಆವುದೇಂ ಏಕಾಕ್ಷರಿ ದ್ವ್ಯಕ್ಷರಿ ತ್ರಿಕ್ಷರಿ ಚತುರಾಕ್ಷರಿ ಪಂಚಾಕ್ಷರಿ ಷಡಕ್ಷರಿ ಮುಂತಪ್ಪ ಪ್ರಸಿದ್ಧ ಮಂತ್ರಗಳು ಒಳವಲ್ತೆ. ಈ ಮಂತ್ರಗಳಂ ಬಿಡದೆ ಜಪಿಸಿ ಸಿದ್ಧಿ ಒಡದಡೆ ತತ್ತದಭಿಮಾನಿ ದೇವತೆಗಳು ಮೈದೋರಿ ಎಳಸಿದರ್ಥಮನಿತ್ತು ಪೋಕುಂ. ಈ ಮಂತ್ರಗಳಂ ಬಿಡದೆ ಜಪಿಸಿ ಸಿದ್ಧಿ ಒಡೆದೊಡೆ ತತ್ತದಭಿಮಾನಿ ದೇವತೆಗಳು ಮೈದೋರಿ ಎಳಸಿದರ್ಥಮನಿತ್ತು ಪೋಕುಂ. ಓ ಇನಿತೊಂದು ಜಪದ ಬಲ್ಮೆ ನೆರಮಿರ್ಪಿನಂ, ಪೆರತೊಂದರ ಗೊಡವೆ ಇಲ್ಲದಿರ್ಕುಂ ತಾಪಸ. ಓ ಇನಿತೊಂದು ಜಪದ ಬಲ್ಮೆ ನೆರಮಿರ್ಪಿನಿಂ, ಪೆರತೊಂದರ ಕೊಡವೆ ಇಲ್ಲದಿರ್ಕುಂ ತಾಪಸ. ಅಪ್ಪುದಪ್ಪುದು ತಪ್ಪೆಂ ಅಂತದಿರ್ಕೆ ರಮಣ ಅಂತದಿರ್ಕೆ ನಿನ್ನನ್ನರಪ್ಪ ಕಬ್ಬಿಗರ್ ಮನೆ ವಾಳ್ತೆಯೊಳಿನಿ ಸೊಂದುಂ ಕೊಡವೆಗೊಳ್ಳದೆ ಕೆಮ್ಮನೆ ಪಾಳ್ಗತೆಯ ಕಬ್ಬದೊಳ್ಳೆ ಒಳ್ತುಂಬೆಮಗೊಂಡಿರ್ಪರಲ್ತೆ. ನಿನ್ನನ್ನರಪ್ಪ ಕಬ್ಬಿಗರ್ ಮನೆ ವಾಳ್ತೆಯೊಳ್ ಇನಿ ಸೊಂದು ಕೊಡವೆಗೊಳ್ಳದೆ ಕೆಮ್ಮನೆ ಪಾಳ್ಗತೆಯ ಕಬ್ಬದೊಳ್ ಏವಳ್ತುಂಬೆಮಗೊಂಡಿರ್ಪರಲ್ತೆ. ಅವರ್ಗೇಂ ಬಟ್ಟೆಯೋ ಉಣಲೇಂ ತಿನ್ನಲೇಂ ಅಂತಿರೆ ಒಂದು ಜಪಮಂ ಪಿರಿಯದವಸಿಗಳತ್ತಣಿನ್ ಉಪದೇಶಂ ಗೊಂಡೊಡಾಗದೆ. ಅಂತಿರೆ ಒಂದು ಜಪಮಂ ಪಿರಿಯದವಸಿಗಳತ್ತಣಿನ್ ಉಪದೇಶಂ ಗೊಂಡೊಡಾಗದೆ. ಮುದ್ದಣ ಮುಗುಳ್ನಗೆಯಿಂ ಏಂ ಎಮ್ಮವರೊಂದಿರಕೆ ನಗುವ, ಏಂ ಎಮ್ಮವರೊಂದಿರಕೆ ನಗುವ. ಎಮ್ಮನ್ನರಪ್ಪ ಕಬ್ಬಿಗರ್ಗೆಂ ಕೊರತೆಯೋ ತಾನೇ ಬಯಸಿದೊಡಮೆಯನಾಗಳೆ ತಂದೀವ ಮಂತ್ರದ ಜಪದ ಒಂದು ನೆರಂ ತಮ್ಮೊಳೊಂದಿರದೊಡಲ್ತೆ ಕಾಡ ಜೋಗಿಗಳತ್ತಣಿನುಪದೇಶಂ. ನಾಡಂ ಕಾಡಂ ಕಾಡಂ ಬೀಡಂ ಗೈ ಒಂದು ಪರ್ಮೆಯ ಬಲ್ಮೆಯ ಕಬ್ಬಿಗರೇಂ
ಕಕ್ಕುಲಿತೆಯ ಮುದಿದವಸಿಗಳತ್ತಣಿಂಪಿರಿಯರಾಗರೆ ನುಡಿವರೇನ್ ಅದುವೆ ಪುರುಳ್ ಪಿಡಿವರೇನ್ ಅದುವೆ ತಿರುಳ್ ನುಡಿವರೇನ್ ಅದುವೆ ಪುರುಳ್ ಪಿಡಿವರೇನ್ ಅದುವೆ ತಿರುಳ್ ಪಲವೇಂ ಕೆಲವೇಂ ತಮ್ಮೊಂದೆ ನುಡಿಯ ಬಲ್ಪಿಂ ಮೂಜಗಮುಮನ್ ಅಳಿಯಿಸುವ ಉಳಿಯಿಸುವ ಪೊಗಳ್ವ ತೆಗಳ್ವ ಕೊಳ್ಳುವ ಆಳ್ವ ತಾಳ್ವ ತೂಳ್ವ ಪೂಳ್ವ ಪೇಳ್ವ ಬಾಳ್ವ ಸಿಂಗರದ ಬಣ್ಣಗಪ್ಪಿಗರ್ ಎಮ್ಮ ತೆರನಿಂ ನೀನಿನ್ನುಂ ಅರಿಯೈ ತಮ್ಮೊಂದೆ ನುಡಿಯ ಬಲ್ಪಿಂ ಮೂಜಗಮುಮನ್ ಅಳಿಯಿಸುವ ಉಳಿಯಿಸುವ ಪೊಗಳ್ವ ತೆಗಳ್ವ ಕೊಳ್ಳುವ ಆಳ್ವ ತಾಳ್ವ ತೂಳ್ವ ಪೂಳ್ವ ಪೇಳ್ವ ಬಾಳ್ವ ಸಿಂಗರದ ಬಣ್ಣಗಪ್ಪಿಗರ್ ಎಮ್ಮ ತೆರನ್ ಇನ್ನುಂ ನೀನರಿಯೈ. ದರ್ಬಾರಿ ಕನ್ನಡ ತುಂಬ ಗಂಭೀರವಾದ ರಾಗ. ಮುಂದೆ ಬರುವ ಅತ್ಯಂತ ಹಾಸ್ಯಮಯವಾದ ಸಂದರ್ಭಕ್ಕೆ, ಒಳ್ಳೆಯ ಒಂದು ವಿನೋದಾಸ್ಪದವಾದ ಸಂದರ್ಭಕ್ಕೆ ಪೀಠಿಕೆಯಾಗಿ ಅತ್ಯಂತ ಗಾಂಭೀರ್ಯವನ್ನು ತರುವ ಮೂಲಕ ಮುಂದಿನ ಹಾಸ್ಯವನ್ನು ಹಿಗ್ಗಿಸುವಂಥದ್ದಾಗಿದೆ. ಏನೋ ಪರಮ ಗಂಭೀರವಾದ ಮಂತ್ರ ಚರ್ಚೆ ನಡೀತಾ ಇದೆ. ನವಗೋಪ್ಯಾನಿ ಕಾರಯೇತ್ ಅಂತ ಒಂದು ಮಾತುಂಟು, ಅದರೊಳಗೆ ಮಂತ್ರವೂ ಕೂಡ ಒಂದು. ಹಾಗಾಗಿ ಋಷಿಗೇನೋ ಮಂತ್ರ ಮಹಿಮೆಯಿಂದ ಆಯಿತು ಅಂದರೆ ಅಂತುಟೆಗನಂ ಆವುದೋ ಮಂತ್ರಂ. ಓಹೋ, ಅದು ಯಾವುದು ಮಂತ್ರ? ಆವುದೇಂ ಏಕಾಕ್ಷರಿ ದ್ವ್ಯಕ್ಷರಿ ತ್ರಕ್ಷರಿ ಚತುರಕ್ಷರಿ ಪಂಚಾಕ್ಷರಿ ಷಡಕ್ಷರಿ ಮುಂತಪ್ಪ ಪ್ರಸಿದ್ಧ ಮಂತ್ರಗಳೊಳು ಒಂದಲ್ತೆ. ಒಂದಕ್ಷರದ್ದು ಪ್ರಣವ, ಎರಡಕ್ಷರದ್ದು ಪ್ರಣವ ಶ್ರೀಕಾರ, ಮೂರಕ್ಷರದಲ್ಲಿ ಪ್ರಣವ ಶ್ರೀಕಾರ ಹೆರಿಂಕಾರ ಇರುತ್ತದೆ. ಇನ್ನು ಚತುರಕ್ಷರದಲ್ಲಿ ಕ್ಲೀಂಕಾರ ಸೇರಿಕೊಳ್ಳುತ್ತದೆ. ಹೀಗೆ 4 ಬೀಜ ಮಂತ್ರಗಳು. ಅದಾದ ಮೇಲೆ ಬರತಕ್ಕಂಥ ಪಂಚಾಕ್ಷರಿ ಮಹಾಪ್ರಸಿದ್ಧವಾದ ನಮಃ ಶಿವಾಯ, ಷಡಕ್ಷರಿ ಓಂ ನಮಃ ಶಿವಾಯ, ಹೀಗೆ ಹೋಗ್ತಾ ಬರುತ್ತದೆ. ಎಷ್ಟೋ ಉಂಟು ಅಂತ ಇವರಂ ಜಪಿಸಿದೋಡು ಏನಕ್ಕೂ ಇದನ್ನೆಲ್ಲ ಜಪಿಸಿದ್ರೆ ಏನಾಗುತ್ತೆ? ನಮಗೂ ಅದೇ ತಾನೇ ಕುತೂಹಲ. ಏನೋ ಆಗಿಬಿಡುತ್ತೆ ಅಂತ ಅಂದ್ಕೋತೀವಿ, ಬಾಯಿ ಒಣಗುತ್ತಷ್ಟೇ, ಇನ್ನೇನೂ ಆಗೋಲ್ಲ. DVG ಅವರಿಗೆ ಯಾರೋ ಕೇಳಿದ್ರಂತೆ, ನಿಮಗೆ ಸಿಡುಕೋಪ, ಅದಕ್ಕಾಗಿ ನೀವು ಲಲಿತಾ ಸಹಸ್ರನಾಮವನ್ನು ದಿನ ಕ್ರಮ ತಪ್ಪದೇ ಪಾರಾಯಣ ಮಾಡಿ ಅಂತ. ನೋಡಿ, ಎಂತೆಂಥ ವೇದ ಉಪನಿಷತ್ತು ಪಾಶ್ಚಾತ್ಯ ಪೌರಸ್ತ್ಯ ಎಲ್ಲವನ್ನು ಜಾಲಾಡಿ ಆಯಿತು. ಅವಕ್ಕೆ ಜಗ್ಗದ ಕೋಪ. ಪಾಪ ಬಡ ಲಲಿತೆ ಏನು ಮಾಡಿಯಾಳೋ, ಆ ಸಹಸ್ರನಾಮಕ್ಕೆ ಏನು ಅಪಚಾರ ಬೇಡ ಅಂತಂದ್ರಂತೆ. ಕುವೆಂಪು ಅವರು ಧ್ರಾಮ್ ಧ್ರೀಂ ಧ್ರೂಮ್ ಅಂತ ಒಂದು ಕವಿತೆ ಬರೆದಿದ್ದಾರೆ, ಬಹಳ ಚೆನ್ನಾಗಿದೆ. ಈ ಒಂದು ಪ್ರಸಿದ್ಧವಾದ ಸೋಮನಾಥ ದೇವಸ್ಥಾನವನ್ನು ಧ್ವಂಸ ಮಾಡೋದಕ್ಕೆ ಯಾವ ರೀತಿಯಾಗಿ ಅವನು ಕುಪ್ರಸಿದ್ಧನಾದ ಗಜ್ನಿಯ ಸುಲ್ತಾನ ಗಜ್ನವಿ ಮೊಹಮ್ಮದ್ ಬಂದಾಗ ಇವರು ದೇವಸ್ಥಾನದ ರಕ್ಷಣೆಗೆ ಏನೇನೋ ಮಾಡ್ತಾರೆ. ಟನ್ನುಗಟ್ಟಲೆ ತುಪ್ಪ ಸುರಿತಾರೆ, ಧಗಧಗ ಬೆಂಕಿ ಎಬ್ಬಿಸ್ತಾರೆ, ಎಲ್ಲವನ್ನು ಮಾಡ್ತಾರೆ. ಮಂತ್ರ ತಂತ್ರ ದಿಗ್ಬಂಧನ ಎಲ್ಲ ಮಾಡ್ತಾರೆ. ಅವನನ್ನು ಸತ್ತೇ ಹೋಗಬೇಕು ಅಂತ ದೇವಸ್ಥಾನವನ್ನು ಧ್ವಂಸ ಮಾಡದ, ದೋಚಿಕೊಂಡು ಹೋದ, ಇವ್ರನ್ನು ಕೊಂದು ಹೋದ. ಅವನಿಗೇನೂ ಆಗಲಿಲ್ವೇ? ಆಯಿತು, ಸತ್ತ. ಅವನ ಪರಿವಾರವೂ ಸಾಯಿತು. ಯಾವಾಗ? ಅವ್ರಿಗೆ ಆಯುಷ್ ತೀರಿದಾಗ ಅಂತ ಕಡೆಗೆ. ಅಂದರೆ DVG ಅವರು ತಮ್ಮ ಗೋಖಲೆ ಸಂಸ್ಥೆಯ ಮುಖವಾಣಿಯಾಗಿದ್ದ ಪಬ್ಲಿಕ್ ಅಫೇರ್ಸ್ ಅನ್ನುವ ಪತ್ರಿಕೆಯಲ್ಲಿ ಒಂದು ಕಡೆ ಅವರು ಬರೀತಾರೆ, ನಮ್ಮ ಈ ಗೋಖಲೆ ಪತ್ರಿಕೆಯನ್ನು ಓದಿಬಿಟ್ಟಿದನುವೆ ಸಂಪಾದಕರ ಒಂದು ವಾಣಿಯನ್ನು ಓದಿ ಹಿಮಾಲಯದ ಮೇಲೆ ಯೋಸ್ಮಾನ್ ದ್ವೇಷ್ಟಿಯಂಚ ವಯಂ ದ್ವಿಷ್ಮಃ ಜಂಭೇ ದಧಾಮಿ ಅಂತ ಯಜುರ್ವೇದದಲ್ಲಿ ಬರುತ್ತೆ. ಯಾರು ನಮ್ಮನ್ನು ದ್ವೇಷಿಸ್ತಾರೋ, ನಾವು ಯಾರನ್ನು ದ್ವೇಷಿಸ್ತೀವೋ ಅವನು ನೆಗೆದು ಬೀಳ ಅಂತನ್ನುವ ಮಂತ್ರವನ್ನು ಹಿಮಾಲಯದ ಮೇಲೆ ನಿಂತು ಹೇಳಿದ್ರೆ ಚೈನೀಸ್ ಫೋರ್ಸು ಓಡಿ ಹೋಗಿಬಿಡುತ್ತಾ? ಇಲ್ಲ, ಯುದ್ಧ ಮಾಡಲೇಬೇಕು, ಪ್ರಯತ್ನ ಉಂಟೇ ಉಂಟು. ಪೌರುಷವನ್ನು ಬೆರೆಯಬೇಕಾದದ್ದು ಮುಖ್ಯ ಕರ್ತವ್ಯ. ಅದಕ್ಕೆ ದೈವ ಕೂಡ ಸಹಕಾರಿಯಾಗುತ್ತದೆ. ಸಪ್ತಮಂ ದೈವಚಿಂತನಂ ಅಂತ ತಾನೆ ನಮ್ಮ ಬಹಳ ಸೊಗಸಾಗಿ ಕನ್ನಡದ ನೆಲದಲ್ಲಿ ಹುಟ್ಟಿದ ಸಂಸ್ಕೃತ ಕವಿ ಸೋಮದೇವ ಸೂರಿ ಹೇಳಿಬಿಡ್ತಾನೆ, ಯೇಷಾಂ ಆತ್ಮಬಲಂ ನಾಸ್ತಿ ತೇಷಾಂ ಅಂಬರಸ್ಥಿತಂ ತಾರಾಬಲಂ ಕಿಂ ಕುರ್ಯಾತ್ ಅಂತ. ಯಾರಿಗೆ ತಮ್ಮ ಎದೆ ಒಳಗಿನ ಬಲದ ಬಗ್ಗೆ ನಂಬಿಕೆ ಇಲ್ಲ, ಅವರಿಗೆ ಆಕಾಶದಲ್ಲಿರುವ ತಾರಾಬಲ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಅಂತ. ಇಲ್ಲಿರುವುದೇ ಮಾಡೋಕ್ಕಾಗದೆ ಇದ್ದರೆ ಅಲ್ಲಿರೋದು ಏನು ಮಾಡುತ್ತೆ ಅಂತ ಈ ಎಲ್ಲ ಹಿನ್ನೆಲೆಯಲ್ಲಿ ಅವನು ಕಲ್ಪಿಸ್ತಾ ಇದ್ದಾನೆ ಕವಿ. ಈ ಥರದ ಮಂತ್ರಗಳನ್ನೆಲ್ಲ ಜಪಿಸ್ತಾರೆ ಅಂತ. ಓಹೋ, ಇನಿತೊಂದು ಜಪದ ಬಲ್ಮೆ ನೆರಮೆ ಇರ್ಪಿನಂ ಪೆರತೊಂದರ ಗೊಡವೆ ಇಲ್ಲದಿರ್ಕುಂ ತಾಪಸರ್. ಓಹೋ, ಮಂತ್ರಬಲ ಇದ್ದಿರೋದ್ರಿಂದ ಇನ್ಯಾವುದ್ರ ಚಿಂತೆ ಇಲ್ಲದೆ ಇದ್ದಾರೆ. ಅಪ್ಪುದಪ್ಪುದು ತಪ್ಪೇ, ಹೌದು, ಅದು ಅವ್ರ ಪಾಡು ತಪ್ಪೇನು ಅಂಥದಿರ್ಕೆ. ಈಗ ಅವಳು ಬರ್ತಾ ಇದ್ದಾಳೆ. ಈ ಕವಿಗಳು ಮನೆಯಲ್ಲಿ ಯಾವುದನ್ನು ಅಂಟಿಸಿಕೊಳ್ಳದೆ ಮನೆವಾಳ್ತೆಗೆ ಕಿವುಡುಗೇಳ್ತಾರಲ್ಲ, ಅದಕ್ಕೆ ನಿನ್ನನ್ನರಪ್ಪ ಕಬ್ಬಿಗರ್,
ನಿನ್ನಂಥ ಕವಿಗಳು ಮನೆವಾಳ್ತ್ಯೋಳ್ ಎನಿಸೊಂದುಂ ಗೊಡವೆಗೊಳ್ಳದೆ ಕೆಮ್ಮನೆ ಪಾಳ್ಗತೆಯ ಕಬ್ಬದುಳ್ ಏವಳ್ ತುಂಬೆಮೆಗೊಂಡಿರ್ಪರಂತೆ. ನಿನ್ನಂಥ ಕವಿಗಳು ಮನೆಯ ಬಗ್ಗೆ ಒಂದಿಷ್ಟೂ ಚಿಂತೆ ಮಾಡದೆ ಬರೀ ಆಕಾಶ ನೋಡಿಕೊಂಡು ಕವಿತೆ ಬರಿತಾ ಕೂತ್ಕೊಳ್ತಾರಲ್ಲ, ಪಾಳ್ಗತೆ, ಕೆಟ್ಟ ಕಥೆಯನ್ನು, ಹಾಳು ಕವಿತೆಯನ್ನು ಬರ್ಕೊಂಡಿರ್ತಾರೆ, ಭ್ರಮೆಗೊಂಡಿದ್ದಾರೆ. ಅವ್ರಿಗೇನು ಬಟ್ಟೆಯೋ, ಅವ್ರಿಗೇನು ಗತಿ, ಅದು ಯಾವುದು? ಉಣಲೇಂ ತಿನ್ನಲೇಂ. ಈ ಹಳಗನ್ನಡದ ಸೊಗಸು ನೋಡಿ. ಉಣಲೇಂ ತಿನ್ನಲೇಂ ಅಂತಿರೊಂದು ಜಪಮಂ ಪಿರಿಯ ದವಸೆಗಳತ್ತಣಿಂದು ಉಪದೇಶಗೊಂಡೊಡಾಗದೆ. ದೊಡ್ಡ ತಪಸ್ವಿಗಳಿಂದ ಈ ಒಂದೆರಡು ಮಂತ್ರೋಪದೇಶ ಕೊಂಡ್ರೆ ಆಗೋದಿಲ್ವ? ಈಗಲೂ ಅಷ್ಟೇ ನೋಡಿ, ಏನೋ ಮುದ್ದಣ್ಣನ ಪುಣ್ಯ ಅಂತ ಇಷ್ಟು ಜನ ಬಂದುಬಿಟ್ಟಿದ್ದಾರೆ. ಇದಕ್ಕಿಂತ 10 ಪಟ್ಟಲ್ಲ, 100 ಪಟ್ಟು, 1000 ಪಟ್ಟು ಜನ ಬರ್ತಾರೆ ಯಾವುದಾದ್ರು ಒಂದು ಮಂತ್ರೋಪದೇಶ ಅಂತಂದರೆ. ಏನೂ ಇಲ್ಲ. ಹಿಂದೆ ಒಮ್ಮೆ ಧ್ವನ್ಯಾಲೋಕದ ಬಗ್ಗೆ ಒಂದು ಉಪನ್ಯಾಸ ಅಂತ ಅಂದಿದ್ದರೆ ಅದನ್ನು ಯಾವುದೋ ಒಂದು ಮಂತ್ರೋಪದೇಶ ಅಂತ ಭಾವಿಸಿಕೊಂಡು ಯದ್ವಾ ತದ್ವಾ ಜನ ಬಂದುಬಿಟ್ಟಿದ್ರು ಗೋಖಲೆ ಸಂಸ್ಥೆಗೆ. ಪರವಾಗಿಲ್ವೇ, ಧ್ವನಿ ಸಿದ್ಧಾಂತದ ಬಗ್ಗೆ ಮಾತಾಡೋದಕ್ಕೆ ಇಷ್ಟು ಜನ ಬರ್ತಾರಾ ಅಂತ ಅಂದುಕೊಂಡ್ರೆ ಅವರು ಬಂದಿದ್ದು ಅದರ ಬಗ್ಗೆ ಅಲ್ಲ, ಇನ್ನು ಯಾವುದೋ ಒಂದು ವೇದ ಮಂತ್ರಗಳು ಸಬ್ಕಾನ್ಷಿಯಸ್ಸು, ಅಲ್ಟ್ರಾ ಕಾನ್ಷಿಯಸ್ಸು, ಸೂಪರ್ ಕಾನ್ಷಿಯಸ್ ಲೆವೆಲ್ನಲ್ಲಿ ಏನೇನೋ ಪರಾಪಶ್ಯಂತಿ ಮಧ್ಯಮ ವೈಖರಿಗಳು ಅನ್ನುವ ವೈಖರಿಗೋಸ್ಕರವಾಗಿ ಬಂದಿದ್ದರು ಅಷ್ಟೇ, ಇನ್ಯಾವುದಕ್ಕೂ ಅಲ್ಲ ಅಂತ. ಗಾಥಾ ಸಪ್ತಶತಿ ಬಗ್ಗೆ ಮಾತಾಡಿದಾಗ 7 ಜನವೂ ಬಂದಿರಲಿಲ್ಲ. ಅದಾದಮೇಲೆ ಭಾಗವತದ ಸಪ್ತಾಹ ಅಂತ ತಕ್ಷಣ ಅಯ್ಯೋ ಎಲ್ಲಿಂದ ಹಿಂಡಾಗಿ ಜನ ಬಂದಿದ್ರು. ನಾನು ಮೊದಲಿಗೆ ಹೇಳಿಯೂ ಇದ್ದೆ, ನಿಮಗೆ ಯಾರಿಗೂ ಪುಣ್ಯ ಬರೋಲ್ಲ ಗಾಥಾ ಸಪ್ತಶತಿ ಕೇಳಿಲ್ಲವಾದ್ದರಿಂದ ಅಂತ. ಹೀಗಾಗಿ ಮಂತ್ರತಂತ್ರಗಳಿಗಿರುವ ಮಹಾತ್ಮ್ಯ ಕವಿತೆಗೆ ಪಾಪ ಎಂದಿಗೂ ಇಲ್ಲ. ಕವಿತೆ ಯಾವತ್ತೂ ಮೈನಾರಿಟಿ. ಈ ದೃಷ್ಟಿಯಿಂದಲೇ ಅವಳು ಹೇಳ್ತಾ ಇದ್ದಾಳೆ, ನೀವು ಋಷಿ ಮುನಿಗಳ ಹಿಂದೆ ಹೋದರೆ ಆಯ್ತಲ್ವಾ ಅಂತ. ನೋಡಿ, ಮಲ್ಲೇಶ್ವರಂ ಗ್ರೌಂಡ್ಸಲ್ಲಿ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಮಾಡಬೇಕಾಗುತ್ತದೆ. ನಮ್ಮ ಗಡ್ಡ ಇರುವ, ತಲೆ ಬೋಳಿಸಿಕೊಂಡು ಗಡ್ಡ ಇರುವ, ಗಡ್ಡ ಬೋಳಿಸಿಕೊಂಡು ತಲೆ ಬೆಳೆಸಿರ್ತಕ್ಕಂಥ, ಕಾವಿಯಲ್ಲಿರ್ತಕ್ಕಂಥ ಸನ್ಯಾಸಿಗಳು, ಬಿಳಿ ಬಟ್ಟೆಯಲ್ಲಿರುವಂಥ ಸನ್ಯಾಸಿಗಳು, ಕಾವಿ ತೊಟ್ಟು ಸನ್ಯಾಸಿಗಳಲ್ಲದೆ ಇದ್ದವರು, ಹೀಗೆ ಬಗೆ ಬಗೆಯ ಕಾಂಬಿನೇಷನ್ಸಲ್ಲಿರ್ತಕ್ಕಂಥ ಗಾಡ್ ಮೆನ್ನು, ಗಾಡ್ಲಿ ಮೆನ್ನುಗಳು, ಎಲ್ಲರ ಪ್ರವಚನ ಉಪನ್ಯಾಸ ವೈಖರಿಗಳಿಗೆ ತುಂಬ ಜನ ಬರ್ತಾರೆ. ಆದರೆ ಒಳ್ಳೆಯ ಕವಿಗಳ ಬಗ್ಗೆ ಏನಾದರೂ ಮಾತಾಡೋಣ ಅಂತಂದರೆ ಯಾರೂ ಬರೋದಿಲ್ಲ. ಅದು ಪಾಪ ಮನೋರಮೆಯ ಆಲ್ ಟೈಮ್ ಗ್ರಿವೆನ್ಸ್. ಅದನ್ನು ಮುದ್ದಣ ಅವಳ ಬಾಯಿಂದ ಹಾಕಿಸಿದ್ದಾನೆ. ಎಮ್ಮವರೊಂದಿರುವೆಗೆ ನಗುವ, ನಮ್ಮ ಸ್ಥಿತಿಗೆ ನಗುವ, ಎಮ್ಮನ್ನರಪ್ಪ ಕಬ್ಬಿಗರ್ಗೇಮ್ ಕೊರತೆಯೋ. ಕವಿಗಳಿಗೆ ಈ ಜಂಬ ಮಾತ್ರ ಇದ್ದೇ ಇದೆ. ಕುವೆಂಪು ಅವರೇ ಕವನಗಳೇ ಮಂತ್ರಗಳು ಅಂತ ಒಂದು ಸಾನೆಟ್ ಕೂಡ ಬರೆದಿದ್ದಾರೆ ಅವರ ಕೃತ್ತಿಕಾ ಕವನ ಸಂಕಲನದಲ್ಲಿ. ಕವನಗಳೇ ಮಂತ್ರಗಳು, ಕವಿಯೇ ದ್ರಷ್ಟಾರ ಅಂತ. ಇದು ಇದ್ದದ್ದೇ ಹೆಮ್ಮೆ ಹೌದು. ಆದರೆ ತಾನ ಬಯಸುಡೆಮೇನಾಗಳೆ ತಂದೀವ ಮಂತ್ರದ ಜಪದೊಂದು ನೆರಂ ತಮ್ಮಳು ಒಂದಿರದೊಡಲ್ತೆ ಕಾಡ ಜೋಗಿಗಳ ಅತ್ತಣಿಂದ ಉಪದೇಶಂ. ತಮ್ಮ ಹತ್ರವೂ ಒಂದು ಮಂತ್ರ ಇದೆ, ಅದನ್ನು ಜಪಿಸಿದ ತಕ್ಷಣ ಏನನ್ನೂ ಅದು ತಂದು ಕೊಡುತ್ತೆ. ಆಗಿರುವಾಗ ಈ ಕಾಡ ಜೋಗಿಗಳ ಹತ್ರದಿಂದ, ಆ ಕಾಡು ಮನುಷ್ಯರಿಂದ ಏನು ಪಡ್ಕೊಳ್ಬೇಕಾಗಿದೆ? ನಾಡಂ ಕಾಡಂ ಬೀಡಂ ಗೈವೊಂದು ಪೆರ್ಮೆಯ ಬಲ್ಮೆಯ ಕಬ್ಬಿಗರೇಂ. ನಾವು ಊರನ್ನು ಕಾಡು ಮಾಡ್ತೀವಿ, ಕಾಡನ್ನು ಸುಡುಗಾಡು ಮಾಡ್ತೀವಿ, ಏನೂ ಮಾಡ್ತೀವಿ, ಯಾವುದನ್ನು ಹೇಗೆ ಬೇಕಾದರೂ ಮಾಡ್ತೀವಿ. ಆ ರೀತಿಯಾಗಿರ್ತಕ್ಕಂಥ ಪೆರ್ಮೆಯ, ಹೆಮ್ಮೆಯ, ಬಲ್ಮೆಯ, ಪ್ರಜ್ಞಾವಂತಿಕೆಯ ಕವಿಗಳಿಗೆ ಕಕ್ಕುಲತೆಯ ಮುದುದವಸಿಗಳತ್ತಣಿಂ ಪಿರಿಯರಾಗರೆ. ಆ ಮುದಿ ತಪಸ್ವಿಗಳಿಗಿಂತಲೂ ಕೂಡ ನಾವು ದೊಡ್ಡವರಲ್ವ. ನುಡಿವರೇನು ಅದುವೇ ಪುರುಳ್, ನಾವು ಹೇಳಿದ್ದೇ ಅರ್ಥ. ಪಿಡಿವರೇನು ಅದುವೇ ತಿರುಳ್, ನಾವು ಏನನ್ನು ಹಿಡ್ಕೋತೀವಿ ಅದೇ ಸ್ವಾರಸ್ಯ. ದೊಡ್ಡ ವಿದ್ವತ್ ಕವಿ ಆಂಧ್ರದ ವಿಶ್ವನಾಥ ಸತ್ಯನಾರಾಯಣ ಅವರ ಹತ್ರ ಯಾರೋ ಒಬ್ಬರು ಬಂದು ಹೇಳಿದ್ರು, ನಿಮ್ಮ ರಾಮಾಯಣ ಕಲ್ಪವೃಕ್ಷದಲ್ಲಿ ವ್ಯಾಕರಣ ದೋಷ ಇವೆ ಅಂತ. ನಾನು ಕವಿ, ಮಹಾಕವಿ, ನಾನು ಬರೆದದ್ದೇ ವ್ಯಾಕರಣ, ನಿನ್ನ ವ್ಯಾಕರಣವನ್ನು ತಿದ್ದುಕೋ ಅಂತಂದರು. ಕವಿಗೆ ಕರ್ಣಂ ಪ್ರಮಾಣಂ ವ್ಯಾಕರಣ ಮಲ್ತು, ವ್ಯಾಕರಣ ಮೇಕೆಂಬ ಬರೆಯುವುದಕ್ಕೆ ಕಲಿತು, ಕುವೆಂಪು ಅವರು ಹೇಳಿದ್ರಲ್ವ. ಹೀಗಾಗಿ ನಮಗೆ ಉಂಟು, ಏನನ್ನೂ ಮಾಡ್ತೀವಿ, ಯಾವುದನ್ನು ಸಾಧಿಸಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಅಂತಾರೆ. ನಿರಂಕುಶಕ್ಕವಯ ಅನ್ನುವ ಮಾತನ್ನು ಮತ್ತೆ ಮತ್ತೆ ಹೇಳ್ತಾರೆ. ಕವಿಗಳು ಅಂಕೆ ಇಲ್ಲದೆ ನಿಶ್ಶಂಕೆಯಿಂದ ನಡೀತಕ್ಕಂಥದ್ದು. ದೇ ಆರ್ ದಿ ಅನ್ಕ್ರೌಂಡ್ ಮಾನಾರ್ಕ್ಸ್ ಆಫ್ ದಿ ವರ್ಲ್ಡ್ ಅನ್ನುವಂಥ ಮಾತನ್ನು ಪಾಶ್ಚಾತ್ಯರಲ್ಲಿ ಶೆಲ್ಲಿ ಮೊದಲಾದಂಥ ಕಾಲ್ರಿಜ್ ಮೊದಲಾದ ಕಾವ್ಯ ಮೀಮಾಂಸಕರು ಕವಿಗಳು ಆದವರು ಹೇಳಿಕೊಂಡಿದ್ದಾರೆ. ಹಾಗಾಗಿ ಫಲವೇಂ ಕೆಲವೇಂ ತಮ್ಮೊಂದೆ ನುಡಿಯ ಬಲ್ಪಿಂ ಮೂಜಗಮಂ ಉಳಿಯಿಸುವ ಅಳಿಯಿಸುವ ಪೊಗಳ್ವ ತೆಗಳ್ವ ಕೊಳ್ಳ್ವ ಆಳ್ವ ತಾಳ್ವ ತುಳ್ವ ಪೂಳ್ವ ಪೇಳ್ವ ಬಾಳ್ವ. ಎಷ್ಟು ಪ್ರಾಸಗಳು ಬೇಕು ನೋಡಿ. ತಮ್ಮ ಮಾತಿಂದಲೇ 3 ಜಗತ್ತನ್ನು ಉಳಿಸ್ತಾರೆ, ಇಲ್ಲ ಅಳಿಸ್ತಾರೆ, ಇಲ್ಲ ಬೆಳೆಸ್ತಾರೆ, ಹೊಗಳ್ತಾರೆ, ತೆಗಳ್ತಾರೆ, ಕೊಳ್ಳುತ್ತಾರೆ, ಆಳ್ತಾರೆ, ತಾಳ್ತಾರೆ, ತೂರಿ ಬಿಡ್ತಾರೆ, ಹೂತು ಬಿಡ್ತಾರೆ, ನುಡ್ತಾರೆ, ನುಡಿಸ್ತಾರೆ, ಬದುಕಿಸ್ತಾರೆ, ಬಾಳಿಸ್ತಾರೆ. ಹೀಗೆ ಮಾಡ್ತಕ್ಕಂಥ ಬಣ್ಣಗಬ್ಬಿಗರ್ ಅವ್ರು ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಂತಾನೆ ಹೇಳ್ತಾರಲ್ಲ ಕವಿಗಳು. ಏನೇನು ಮಾಡ್ತಾರೆ? ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾಮನ ಕ್ರಮಂ, ಮುಟ್ಟುಗೆ ಮುಟ್ಟದಿರ್ಕೆ
ಹರನಂ ನರನಂ ಗಂಟಲೊತ್ತಿ ಮೆಟ್ಟುಗೆ ಮೆಟ್ಟದಿರ್ಕೆ, ಏನು ಮಾಡೋದಿಲ್ಲ. ಕಟ್ಟಿದರು ಮುಟ್ಟಿದರು ಮೆಟ್ಟಿದರು ಅದೇನು ಅಳವಗ್ಗಳಮೋ ಕವೀಂದ್ರರ ಕಿವಿಯಿಂದಿಂಟಿಸುವರ ಸಮಸ್ತರ ಸಮಂ. ಕಿವಿಯಿಂದಲೇ ಎಲ್ಲ ರಸ ಕುಡಿಸ್ಬಿಡ್ತಾರೆ. ಕೋತಿಗಳು ಸೇತುವೆ ಕಟ್ಟುವುದವೋ ಬಿಟ್ಟುವೋ, ಕವಿ ಅಂತೂ ಕಟ್ಟಿಸ್ಬಿಟ್ಟ. ಹರನ ಕೊರಳಿಗೆ ನರ ಒತ್ತಿ ನಿಂತು ಮೆಟ್ಟುತ್ತಾನೋ ಇಲ್ಲವೋ, ಅರೆ ಕವಿ ಮಾಡಿಸ್ಬಿಡ್ತಾನೆ. ವಾಮನ ಆಕಾಶಕ್ಕೆ ಕಾಲಿಟ್ಟನೋ ಇಲ್ವೋ, ಕವಿ ಮಾಡಿಸ್ತಾನೆ. ಯಾವುದನ್ನು ಮಾಡಿಸಿಬಿಡ್ತಾರೆ, ಎಲ್ಲವನ್ನೂ ಮಾತಿನಿಂದಲೇ ಸಾಧಿಸಿ ತೋರಿಸ್ತಾರೆ ಅಂತ. ಸರಿ ಸರಿ, ಈಗ ಈ ಮಾತಿಗೆ ಏನು ಹೇಳೋಣ ಅಂತ ಕೇಳ್ತಾಳೆ. ಮನೋರಮೆ ಬಿಸವಂದಂಗೊಂಡು ನಿಮ್ಮ ವರ್ಗಂ ಅಂತಿರೆ ಮಂತ್ರಂ ಸಿದ್ಧಿವರ್ಕುಮೇ. ನಿಮ್ಮ ವರ್ಗಂ ಅಂತಿರೆ ಮಂತ್ರಂ ಸಿದ್ಧಿವರ್ಕುಮೇ. ತಡೆಯೇನ್ ಅಳ್ಕೇಂ ನಿನ್ನೊಳಮ್ಮೊಳವೇ ಎನ್ನೊಳಿಂತಿದು ಪಾಸುವಕ್ಕು. ನೀನುಂಬಲ್ ಮೈಮೆಗಾರಂ ನಿನಗಾರತ್ತಣಿನ್ ಎಂದುಪದೇಶಮಾಯ್ತು. ಗುರುವತ್ತಣಿನ್ ಎಳವೆಯೊಳೆ ಎನ್ನೆರೆಯ ಅದಾವುದೋ ಮಂತ್ರಂ ಎನ್ನೊಳುಸಿರ. ಒಳ್ಳಿತೊಳ್ಳಿತು ಮಂತ್ರಂಗಡ ತನಗೊರೆಯುವುದುಗಡ. ಛೀ ಛೀ, ಪೆಣ್ಗಳ್ಗೀ ಮಂತ್ರೋಪದೇಶಂ ಸಲ್ವುದೇ. ಆ ನರಿಯೇನೆ ನಿನ್ನತ್ತಣಿನ್ನುಪದೇಶಂ ಬೇಡುವೆನೆ. ಆ ನರಿಯೇನೆ ನೀನಾಗಳೆಂದ ಮಂತ್ರಂಗಳೊಳ್ ಆವುದು ಅದರ ಪೆಸರೇನ್ ಎಂದೇ ಕೇಳ್ದೆಂ. ಆಗಳೆಂದ ಮುನಿಗಳ ಮಂತ್ರಂಗಳೊಳಲ್ತು ಎಮ್ಮವರ ಮಂತ್ರಂಗಳ ಬಗೆ ಬೇರೆ. ಮೂರೆರಡಕ್ಕರದ ಮಂತ್ರಂಗಳು ಯಮಗಕ್ಕುಮೆ ಎಮ್ಮದಂತು ಕಿರಿದಲ್ತು ಬಲ್ಪಿರಿದು ಒಂದಕ್ಕರ ಮಲ್ತು ಎರಡಲ್ತು ಮೂರಲ್ತು ನಾಲ್ಕೈದಲ್ತು ಆರುಮ್ಮಲ್ತು ಏಳಕ್ಕರದ ಬೀಜ ಮಂತ್ರಂ ಅಂತದರಿಂ ಸರ್ವ ಮಂತ್ರಗಳಿಗೆ ತಲೆಯೊಳೆದ್ದು ಮೇಲೆ ನಿಪ್ಪ ಸಪ್ತಾಕ್ಷರಿ ಮಂತ್ರಮೆಂದು ಪೆಸರ್. ಎಷ್ಟು ಅದ್ಭುತವಾಗಿ ಮಂತ್ರೋದಯವನ್ನು ಉದಯರಾಗದಲ್ಲಿ ಮಾಡಿಸ್ತಾ ಇದ್ದಾನೆ. ಓಹೋ ಅಂತ ಆಶ್ಚರ್ಯಪಡ್ತಾಳೆ ಬಿಸವಂದಂಗೊಂಡು. ಆಶ್ಚರ್ಯಪಟ್ಟು ನಿಮ್ಮ ವರ್ಗ ಮಂತಿರೆ ಮಂತ್ರ ಸಿದ್ಧಿವರ್ಕುಮೆ, ನಿನ್ನಂಥವ್ರಿಗೂ ಮಂತ್ರಸಿದ್ಧಿ ಆಗಿದೆಯಾ? ಏನು ನಿಯಮವೇ ಇಲ್ಲ, ಯಮವೇ ಇಲ್ಲ, ಜಪವೇ ಇಲ್ಲ, ತಪವೇ ಇಲ್ಲ. ತಡೆಯೇನು ಅಳ್ಕೇನು? ಇದಕ್ಕೇನು ಅಬ್ಜೆಕ್ಷನ್ ಏನಾದರೂ ಇದೆಯಾ? ಅಥವಾ ಏನಾದರೂ ನಿನಗೆ ಸಂದೇಹವಾ? ನಿನ್ನೊಳಮ್ಮೊಳವೇ, ಅಯ್ಯೋ ನಿನ್ನಲ್ಲೂ ಸಂದೇಹವೇ? ನನ್ನಲ್ಲಿ ಈ ಮಂತ್ರ ಹಾಸು ಹೊಕ್ಕಾಗಿದೆ ಅಂತಾನೆ. ಎನ್ನೊಳಿಂತಿದ್ದು ಪಾಸುಂ ಹೊಕ್ಕು. ಪಾಪ ಇಷ್ಟು ಕಷ್ಟಪಟ್ಟಿರಬೇಕು, ಎಲ್ಲಿಯೂ ಯಾರನ್ನೂ ಕೇಳಲಿಲ್ಲ. ಆದರೆ ಕವಿಗಳೆಲ್ಲ ಕೇಳಲೇಬೇಕಾದವರು ಅನ್ನುವಂಥದ್ದು ಬಹಳ ಕಷ್ಟವಾದದ್ದು. ಈ ಒಂದು ಯಾಚನೆ ಮುಂದೆ ಬರುತ್ತೆ. ನೀನು ಬಲ್ ಮಹಿಮೆಗಾರಂ, ನೀನು ದೊಡ್ಡ ಮಹಿಮಾನ್ವಿತ, ನಿನಗಾರತ್ತನಿಂದು ಎಂದು ಉಪದೇಶವಾಯಿತು. ನನಗೇ ಗೊತ್ತಿಲ್ವೇ? ಎಳೆ ವಯಸ್ಸಿನಲ್ಲೇ ಮದುವೆ ಆದದ್ದು, ಯಾರೂ ಗುರು ಬಂದು ಉಪದೇಶ ಮಾಡಿದಂತೆ ಇಲ್ಲ. ಯಾವಾಗಾಗಿದ್ದು? ಗುರುವತ್ತಣಿನ್ ಎಳೆವೆಯೊಳೆ ಗುರುವಿನಿಂದ ಚಿಕ್ಕ ವಯಸ್ಸಿನಲ್ಲೇ. ನಿಜ, ಅದು ಸುಳ್ಳಲ್ಲ. ಗುರು ವಟುವಿಗೆ ಉಪದೇಶ ಮಾಡುವಾಗ ಉಪನಯನ ಕಾಲದಲ್ಲಿ ಭವತಿ ಭಿಕ್ಷಾಂದೇಹಿ ಎನ್ನುವಂಥ ಸಪ್ತಾಕ್ಷರಿ ಮಂತ್ರವನ್ನು ಹೇಳಿಯೇ ಮತ್ತು ಭಿಕ್ಷಾಟನೆಯನ್ನು ಮಾಡು ಅಂತ ಕಳಿಸಿಕೊಟ್ಟಿರ್ತಾನೆ. ಆ ಅರ್ಥದಲ್ಲಿ ಅವನದನ್ನು ಸರಿಯಾಗಿ ಹೇಳಿದ್ದಾನೆ. ಅನೃತವಾದಿ ಅಲ್ಲ. ಗುರುವಿನಿಂದಲೇ ಗಾಯತ್ರಿ ಸ್ವೀಕಾರ. ಗಾಯತ್ರಿ ಸ್ವೀಕಾರದ ತದನಂತರವೇ ಗಾಯಂತಂ ತ್ರಾಯತೇ ವಾ ಗಾಯತ್ರಿ ಅಂತ ಹಾಡುವವನನ್ನು ಕಾಪಾಡ್ತಾಳೆ ಅಂತ. ಗಾಯತ್ರಿ ಕಾಪಾಡುತ್ತೋ ಇಲ್ಲೋ, ಅದಾದಮೇಲೆ ಮಾಡಿದ ಈ ಮಂತ್ರೋಪದೇಶ ಮಾತ್ರ ಕಾಪಾಡಿಯೇ ಕಾಪಾಡುತ್ತದೆ. ಭವತಿ ಭಿಕ್ಷಾಂದೇಹಿ. ಗಾಯತ್ರಿಯ ಬಗ್ಗೆ ಡೌಟ್ ಇದ್ರಿಂದಲೇ ಈ ಸಪ್ತಾಕ್ಷರಿ ಮಂತ್ರ ಬಂದದ್ದು ಅಂತ ಅನಿಸುತ್ತೆ. ಯಾವುದಕ್ಕೂ ಭದ್ರ ಇರಲಿ ಅಂತನ್ನುವ ದೃಷ್ಟಿಯಿಂದ
ಎನ್ನೆರೆಯ ಅದಾವುದೋ ಮಂತ್ರಂ ಎನ್ನೋಳು ಸುರ. ಯಾವುದು ಮಂತ್ರ ನನಗೆ ಹೇಳು. ನೋಡಿ, ಆ ಕ್ಲೈಮ್ಯಾಕ್ಸ್ ಬಿಲ್ಡಪ್ ಮಾಡೋದು, ಒಳ್ಳಿ ತೊಳಿತು, ಒಳ್ಳೇದಾಯಿತು ಮಂತ್ರಂಗಡ ತನಗೊರವುದು ಗಡ ಛಿ ಪೆಣ್ಗಳಿಗೆ ಮಂತ್ರೋಪದೇಶಂ ಸಲ್ಲುವುದೇ. ಮಂತ್ರೋಪದೇಶವಂತೆ ಇವಳಿಗೆ ಹೇಳಬೇಕಂತೆ, ಹೆಣ್ಣುಗಳಿಗೂ ಮಂತ್ರೋಪದೇಶ ಉಂಟೆ. ಏನು ಸ್ತ್ರೀ ಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿಗೋಚರ ಅಂತಾರೆ. ವೇದಕ್ಕಿಂತ ಪವಿತ್ರವಾದದ್ದು ಮಂತ್ರ ಹೆಂಗಸರಿಗೆ ಹೇಳುವುದು ಉಂಟಾ ಅನ್ನುವ ಕಾಲದವನಲ್ಲವೇ. ಹಾಗಾಗಿ ಅದನ್ನು ಹೇಳ್ತಿದ್ದಾನೆ. ಜೊತೆಗೆ ಈ ಸಂದರ್ಭಕ್ಕೂ ಅದು ರಕ್ತಿ ಕಟ್ಟುತ್ತದೆ. ಇವಳು ಪಾಪ ತೆಪ್ಪಗೆ, ಆ ನರಿಯನೇ ನನಗೆ ಗೊತ್ತಿಲ್ವೇ, ನಿನ್ನತ್ರ ನಿನ್ನ ಉಪದೇಶ ಬೇಡುವೆನೆ. ನಾನು ಉಪದೇಶ ಬೇಡ್ತೀನಾ? ಅದೊಂದು ವ್ಯಂಗ್ಯ, ನಿನ್ನಂಥವನಿಂದ ಏನು ಉಪದೇಶ ನಾನು ಮಾಡಿಸಿಕೊಳ್ಳುವುದು ಅಂತ. ಜೊತೆಗೆ ಧರ್ಮಶಾಸ್ತ್ರದಲ್ಲಿ ಉಂಟು, ಗಂಡನೇ ಪತ್ನಿಗೆ ಗುರುವಾದವನು, ಅವನು ತಾನು ಕಲಿತದ್ದನ್ನೆಲ್ಲವನ್ನೂ ಪತ್ನಿಗೆ ಉಪದೇಶ ಮಾಡಲೇಬೇಕು ಅಂತ ಉಂಟು. ಇವನು ಕಲಿತ ಪದ್ಮಪುರಾಣದ ಕಥೆಯನ್ನೇ ಪತ್ನಿಗೆ ಉಪದೇಶ ಮಾಡ್ತಾ ಇದ್ದಾನಲ್ಲ. ಕೇವಲ ನೀನು ಆಗಳಿಂದ ಮಂತ್ರದೊಳೆ ಆವುದು ಅದರ ಪೆಸರು ಏನೆಂದು ಕೇಳಿದೆ. ಆ ಮಂತ್ರ ಯಾವುದು, ಅದರ ಹೆಸರೇನು ಅಂತ ಅಷ್ಟೇಪ್ಪ, ಇನ್ನೇನು ಅಲ್ಲ. ಹಸ್ತಮಸ್ತಕ ಸಂಯೋಗದಿಂದ ಅಂಗನ್ಯಾಸ, ಕರನ್ಯಾಸ, ಬಿಂದು, ಬೀಜ, ಕೀಲಕ ಇತ್ಯಾದಿಗಳನ್ನೆಲ್ಲವನ್ನು ನನಗೆ ಕೊಡು ಅಂತೆಲ್ಲ ಕೇಳ್ತಾ ಇರೋದು ಅಂತ. ಆಗ ಇವನು ಹೇಳ್ತಾನೆ, ಆ ಥರದ ಮುನಿಗಳು ಮೊದಲು ಹೇಳಿದ ಮಂತ್ರವಲ್ಲ ಎಂಬ ಮಂತ್ರಗಳ ಬಗೆಯೇ ಬೇರೆ, ಇದು ಬೇರೆಯೇ ಆದದ್ದು. 3 ಅಕ್ಕರದ ಮಂತ್ರಗಳೊಳ್ಳು ಎಮ ಗಕ್ಕುಮೆ, 3 ಜುಜುಬಿ ಮಂತ್ರಗಳು ಅವಲ್ಲ. ನಮ್ಮದು ಕಿರಿದಲ್ತು, ಬಲ್ಪಿರಿದು ದೊಡ್ಡದು. 1 2 3 4 7 8 ಅಕ್ಷರಗಳು, 6 7 ಅಕ್ಷರಗಳಲ್ಲ, 6 ಅಕ್ಷರ ಅಲ್ಲ, 7 ಅಕ್ಕರದ ಬೀಜ ಮಂತ್ರ, 7 ಅಕ್ಷರ ಇರತಕ್ಕಂಥದ್ದು. ಅಂಥದರಿಂ ಸರ್ವಮಂತ್ರಗಳಿಗೆ ತಲೆಯೊಳಿದ್ದು ಮೇಲೆ ನಿಪ್ಪ ಸಪ್ತಾಕ್ಷರಿ ಮಂತ್ರಂ. ಇದು ಸಪ್ತಾಕ್ಷರ ಮಂತ್ರ. ಇನ್ನೇನು ಅದರ ಮುಂದಿನ ವಿವರ ಹೇಳು ಅಂತ ಕೇಳ್ತಾಳೆ. ಆ ಮಂತ್ರಕ್ಕಭಿಮಾನಿ ದೇವತೆ ಯಾವುದು, ಮುನ್ನಂ ಆರಿದಂ ಜಪಿಸಿ ಸಿದ್ಧಿಗಂಡರ್. ಪೋಪೋ ಇಂತಿವರಂ ಕೊಂಡೇಂ ಕಜ್ಜಂ, ಇಂತಿವರಂ ಕೊಂಡೇಂ ಕಜ್ಜಂ. ಇರ್ಕೆ ಕೇಳ್ವೆಂ, ಇರ್ಕೆ ಕೇಳ್ವೆಂ ಅಂತಾದೊಡೆ ಕೇಳ್ಪೇಳ್ವೆಂ. ಇಂತೇರ್ಪಟ್ಟ ಮಂತ್ರದದಿ ದೇವತೆ ಜ್ಯೇಷ್ಠೆ, ಮುನ್ನಮೀಶ್ವರಂ ತನ್ನೊಂದು ಲೀಲೆಯೊಳ್ ಜಪಿಸಿ ಸಿದ್ಧಿಗೊಂಡನ್ ಅಂತದರಿನ್ ಆತನೇ ಋಷಿ. ದೇವತೆ ಜ್ಯೇಷ್ಠೆ, ಈಶ್ವರನೇ ಋಷಿ. ಓ ಇಂತುಟೆ ಮಂತ್ರದೊಂದು ಮಹಿಮೆ. ಎಲೆ ರಮಣ ನಿನ್ನಡಿಗಳ್ಗೆರಗುವೆನ್, ಎನ್ನ ತಿನಿತೊಂದು ಭಿನ್ನಪಂ. ರಮಣ ನಿನ್ನಡಿಗಳಿಗೆರಗುವೆಂ, ಎನ್ನ ತಿನಿತೊಂದು ಭಿನ್ನಪಂ. ಅಂತು ಸಂದ ಸಿದ್ಧಿಯ ಮಂತ್ರಂ ಆವುದೋ, ಅಂತು ಸಂದ ಸಿದ್ಧಿಯ ಮಂತ್ರಂ ಆವುದೋ. ಕೂರ್ಮೆಯಿಂ ತಿಳಿಯೆ ಪೇಳ್ ರಮಣ, ಕೂರ್ಮೆಯಿಂ ತಿಳಿಯೆ ಪೇಳ್. ಆಗಳೇ ಪೇಳ್ದೆನಲ್ತೆ, ಆಗಳೇ ಪೇಳ್ದೆನಲ್ತೆ ಸಪ್ತಾಕ್ಷರಿ ಮಂತ್ರಮೆಂದು. ಅಂತು ಪೆಸರನಲ್ತು ರಮಣ, ಅಂತು ಪೆಸರನಲ್ತು. ಮೂಲ ಮನೆ ಕುರಿತೆನ್ನೊಳಾಡಿ ತೋರ, ಮೂಲ ಮನೆ ಕುರಿತು ಎನ್ನೊಳಾಡಿ ತೋರ. ಅಬ್ಬ പെണ്ണേം കടസുകർത്തിയോ ആകൾ പെസരേനെന്തൾ
ಈಗಳ್ ಮೂಲಮಂ ಕೇಳ್ವಳ್ ಇನ್ನೇವಳೋ ಮೂರೆಳೆಯ ಜನ್ನದಾರದಾಣೆ ಉತ್ತರಿಗೆ ಯಾಣೆ ಆಗದಾಗದು ಆಗದಾಗದು ಕೇಳುವುದಕ್ಕೆ ಪೇಳುವುದಕ್ಕೆ ನಿಮಗಧಿಕಾರವಿರದು ಕೇಳುವುದಕ್ಕೆ ಪೇಳುವುದಕ್ಕೆ ನಿಮಗೆ ಅಧಿಕಾರವಿರದು ಕಣ್ಗೆ ಕಾಲ್ಗೆ ಕೇಡು ಕಿವಿಂ ಕೇಳುವುದರೊಳೇಂ ದೋಸಂ ಕಿವಿಯಿಂ ಕೇಳುವುದರೊಳೇಂ ದೋಸಂ ಅಂತೇರ್ಪಟ್ಟ ವೇದಮನಾದೊಡಂ ಓದುವಡೆ ಅಂತೇರ್ಪಟ್ಟ ವೇದಮನಾದೊಡಂ ಓದುವೆಡೆಯೊಳ್ ಕೇಳದೆ ಪೆಣ್ ನಿನ್ನೊಳಂ ಏಂ ಜಂಬಮೋ ವೇದ ಮಂತ್ರದ ಬಗೆ ಬೇರೆ ಇದರ ಪರಿ ಬೇರೆ ಅಜಗಜಾಂತರಂ ಅದರೊಳಂ ಗೂಢಾದ್ಗೂಢತರಂ ಮಂತ್ರಂ ಗೂಢಾದ್ಗೂಢತರಂ ಮಂತ್ರಂ ಎಂದು ಪೇಳ್ದುದುಂಟು ಅದು ಕಾರಣಂ ನಾಂ ಪೇಳಲಾಗದು ನೀನುಂ ಕೇಳಲು ಆಗದು ಮುಂತಣ ಕಥೆಯಂ ಕೇಳ್ ಮತ್ತಮರಣ್ಯಕಂ ಶತ್ರುಘ್ನಾದ್ಯರೊಳ್ ತೆಗೆ ನಿನ್ನ ಮುಂಗತೆಯಂ ವಿತಯಂ ಅದೇಂ ಮಂತ್ರಮೋ ಕೇಳ್ವೆಂ ಕೊರಲಾಣೆ ಉಂಗುರದಾಣೆ ಪೇಳ್ದಲ್ಲಡೆ ಬಿಡಂ ಅದೇಂ ಮಂತ್ರಮೋ ಕೇಳ್ವೆಂ ಇಷ್ಟು ವಾಚಿಕಾಭಿನಯ ಮಾಡಿದ ಮೇಲೆ ವ್ಯಾಖ್ಯಾನ ಮಾಡುವುದೇ ಬಲು ಕಷ್ಟವಾಗಿ ಬಿಡುತ್ತದೆ. ಮುದ್ದಣಂಗೆ ಮಂತ್ರ ಹೇಳುವುದು ಎಷ್ಟು ಕಷ್ಟ ಆಯಿತು ಅದಕ್ಕಿಂತ ಹೆಚ್ಚಿನ ಕಷ್ಟ, ಅವನನ್ನು ಗೋಗರೆದು ಒಲಿಸಿಕೊಂಡ ಮನೋರಮೆಗಿಂತ ಹೆಚ್ಚಿನ ಕಷ್ಟ. ಇಷ್ಟು ಸೊಗಸಾಗಿ ಹಳಗನಡದ ಜೀವಂತಿಕೆಯ ಪಲಕನ್ನು ತರುವುದು ತುಂಬ ತುಂಬ ಕಷ್ಟವಾದಂಥದ್ದು. ಅವಳು ಕೇಳ್ತಾಳೆ, ಆ ಮಂತ್ರಕ್ಕೆ ಅಭಿಮಾನಿ ದೇವತೆ ಯಾವುದು? ಮಂತ್ರಕ್ಕೆ ಬಿಂದು, ಬೀಜ, ಕೀಲಕ ಮತ್ತು ಛಂದಸ್ಸು, ಋಷಿ, ದೇವತೆ ಇವೆಲ್ಲ ಬೇಕು. ಹಾಗಾಗಿ ಮೊದಲು ಆ ಅಧಿದೇವತೆ ಯಾರು ಅಂತ. ಅಷ್ಟು ಮಾತ್ರವಲ್ಲ, ಇದಕ್ಕೆ ಒಂದು ಪ್ರೆಸಿಡೆನ್ಸ್ ಇರಬೇಕಲ್ವ, ಇಂತಿಷ್ಟು ಜನರೆಲ್ಲ ಸಿದ್ಧಿ ಮಾಡಿಕೊಂಡ್ರು ಅಂತ. ಸಿದ್ಧಯೇ ಮಂತ್ರಂ, ಸಿದ್ಧಿಗಾಗಿ ಮಂತ್ರ, ಮತ್ತು ಸಿದ್ಧಿಮತಾಂ ಮಂತ್ರ, ಸಿದ್ಧಿಯನ್ನು ಪಡ್ಕೊಂಡವರಿಗೆ ಮಂತ್ರ ಸಿದ್ಧ ಮಾಡಿಕೊಂಡವರಿಂದಾಗಿ ಪ್ರಕಾಶಿಸುವಂಥದ್ದು. ಹಾಗಾಗಿ ಹೇಳಪ್ಪ ಯಾರು ಅಂತ ಕೇಳ್ತಾಳೆ. ಪೋ ಇಂತಿವರಂ ಕೊಂಡೇಂ ಕಜ್ಜಂ, ಇದನ್ನೆಲ್ಲ ಇಟ್ಕೊಂಡು ಏನು ಕೆಲಸ ಅಂತ. ಅವಳು ಕೇಳಬೇಕು ಅಂತ ಇವನ ಆಸೆ, ಅವಳು ಕೇಳುವಂತೆ ಮಾಡ್ತಾನೆ, ಅವಳ ಕುತೂಹಲ ಕೆರಳಿಸ್ತಾನೆ. ಆ ರೀತಿಯಲ್ಲಿ ಮುಂದುವರಿಯುವಂಥ ಸಂವಾದ. ಕೇಳುವೆ, ಇರಲಿ ಸುಮ್ಮನೆ ಕೇಳ್ತಾ ಇದ್ದೀನಿ ಅಂತ. ನಮ್ಮಲ್ಲಿ ಯಾರಿಗೂ ಕೂಡ ವೇದ ಇತ್ಯಾದಿಗಳು ತಕ್ಷಣವೇ ಅಥರ್ವವೇದ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಋಗ್ವೇದ ಕೇಳಿಪ್ಪ ಅಂದರೆ ಬೇಕಿಲ್ಲ, ಸಾಮವೇದ ಮೊದಲೇ ಬೇಕಾಗಿಲ್ಲ, ಅಥರ್ವವೇದದಲ್ಲಿ ಮದ್ದು ಮಾಟ ಮಂತ್ರ ತಂತ್ರ ಎಲ್ಲ ಇದೆಯಂತೆ, ಅದಕ್ಕೋಸ್ಕರ ಅದು ಬೇಕು ಅಂತ. ಹೀಗಾಗಿ ಯಾವ ಮಹಾನುಭಾವರ ಚರಿತ್ರೆಯಲ್ಲೂ ಅಷ್ಟೇ ಪವಾಡಗಳು ಏನು ಮಾಡಿದ್ರು ಅನ್ನೋದ್ರ ಮೇಲೆ ಕಡೆಗೂ ಮನುಷ್ಯನಿಗೆ ಬರ್ತಕ್ಕಂಥದ್ದು ಆ ಸಿದ್ಧಿ ಅಂಥದ್ದು ಅನ್ನೋದ್ರ ಬಗ್ಗೆ ಮೋಹ. ಕಾರಣ ಸಿದ್ಧಿಂ ಪೃಚ್ಛಸ್ವ ಮಾ ವಿದ್ಯಾಂ ಅನ್ನುವ ಸುಭಾಷಿತವೇ ಉಂಟಲ್ಲ, ಸಿದ್ಧಿ ಕೇಳು ವಿದ್ಯೆಯನ್ನು ಕೇಳಬೇಡ ಅಂತ. ಹಾಗಿದ್ದರೆ ಹೇಳ್ತೀನಿ, ಇಂತೇರ್ಪಟ್ಟ ಮಂತ್ರದ ಅಧಿದೇವತೆ ಜ್ಯೇಷ್ಠೆ ಅಂತಂದಿದ್ದಾನೆ. ಜ್ಯೇಷ್ಠೆ ಅಂತಂದರೆ ಲಕ್ಷ್ಮೀ ಅಕ್ಕ ಅಂತ, ದೊಡ್ಡಮ್ಮ ಅಂತ ಕರಿತೀವಿ. ಜ್ಯೇಷ್ಠಾಂ ಅಲಕ್ಷ್ಮೀಂ ಅಂತಲೇ ವೇದದಲ್ಲಿ ಬರ್ತದಲ್ಲ, ಶ್ರೀ ಸೂಕ್ತದಲ್ಲಿ. ಅಲಕ್ಷ್ಮಿ, ಅಮಂಗಳೆ, ದಾರಿದ್ರ್ಯ ದೇವತೆ ಅಂಥವಳನ್ನು ಜ್ಯೇಷ್ಠಾಲಕ್ಷ್ಮಿ ಅಂತ ಕರೀತಾಳೆ. ಲಕ್ಷ್ಮಿ ಅಕ್ಕ ಅವಳು. ಬಡತನ ಯಾವತ್ತೂ ಸಿರಿತನಕ್ಕೆ ಹಿರಿದಾದದ್ದಂತೆ. ಮೊದಲು ಹುಟ್ಟಿದ್ದೇ ಬಡತನ, ಆಮೇಲೆ ಸಿರಿತನ. ಅವಳು ಜ್ಯೇಷ್ಠಾದೇವಿ, ಈ ಸಪ್ತಾಕ್ಷರಿ ಮಂತ್ರಕ್ಕೆ ಅಧಿದೇವತೆ. ಮುನ್ನಂ ಈಶ್ವರಂ ತನ್ನೊಂದು ಲೀಲೆಯವಳು ಜಪಿಸಿ ಸಿದ್ಧಿಗೊಂಡಂತನ್, ಅದಾದರಿಂದ ಅವನೇ ಋಷಿ. ಇನ್ನು ಋಷಿ ಯಾರು ಅಂದರೆ ಈಶ್ವರನೇ. ಯಾಕೆ ಅಂದರೆ ಅವನೇ ಈ ಒಂದು ಕಾಲದಲ್ಲಿ ಇದನ್ನು ಜಪಿಸಿ ಸಿದ್ಧಿಗೊಂಡ ಅಂತ. ಪಂಚವಿಂಶತಿ ಶಿವಲೀಲೆಗಳು ಅಂತ ಪ್ರಸಿದ್ಧ, 25 ಶಿವಲೀಲೆಗಳು. ಅದರೊಳಗೆ ಒಂದು ಭಿಕ್ಷಾಟನ ಲೀಲೆ.
ಹೀಗಾಗಿ ಅವನೇ ಆ ಜಪ ಮಾಡಿ ಸಿದ್ಧಿ ಪಡೆದ. ಎಲ್ಲಿವರೆಗೆ ಅಂದರೆ ಭಿಕ್ಷಾ ಕಪಾಲ ಕೂಡ ಅವನಿಗೆ ಅಂಗೈಯಿಂದ ಬಿಟ್ಟು ಹೋಗೋಕೆ ಆಸೆ ಪಡಲಿಲ್ವಂತೆ, ಅಂಟಿಕೊಂಡು ಕೂತ್ಕೊಂಡ್ಬಿಡ್ತು, ಗಟ್ಟಿ ತಿಷ್ಟೆ ಹಾಕಿಬಿಡ್ತು. ಈ ಕಾರಣದಿಂದಾಗಿ ಅವನು ಋಷಿ ಅಂತ. ಜೊತೆಗೆ ಋಷಿಗಳಿಗೆ ಬೇಕಾದ ಗಡ್ಡ, ಮೀಸೆ, ಜಟ, ಜೂಟ ಎಲ್ಲ ಶಿವನಿಗೆ ಯಥೇಷ್ಟವಾಗಿ ಉಂಟು. ಋಷಿ ವೇಷವೂ ಇದೆ, ಋಷಿಯ ರೀತಿಯೂ ಉಂಟು. ಓಹೋ, ಇಂತುಟೆ ಮಂತ್ರದೊಂದು ಮಹಿಮೆ. ಇಲ್ಲ ರಮಣ, ನಿನ್ನ ಅಡಿಗಳಿಗೆ ಎರಗುವೆ, ದಯವಿಟ್ಟು ಆ ಮಂತ್ರ ಯಾವುದೋ ಅದನ್ನು ಹೇಳು ಅಂತ. ಇಲ್ಲ ಹೇಳಿದ್ನಲ್ಲ, ಸಪ್ತಾಕ್ಷರ ಅಂತ. ವಸ್ತುತಃ ಸಪ್ತಾಕ್ಷರಿ ಮಂತ್ರ ಅನ್ನೋದು ಸರಿಯಾಗೋಲ್ಲ ವ್ಯಾಕರಣ ದೃಷ್ಟಿಯಿಂದ. ಸಪ್ತಾಕ್ಷರೋ ಮಂತ್ರ ಅಥವಾ ಸಪ್ತಾಕ್ಷರ ಮಂತ್ರ ಅಂತ ಆಗಬೇಕು. ಮುದ್ದಣ ಸಂಸ್ಕೃತದ ವ್ಯಾಕರಣ ಒಂದು ಸ್ವಲ್ಪ ಸರಿಯಾಗಿ ಬಲ್ಲವನಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಚತುರಾಕ್ಷರಿ ಅಂತ ಒಂದು ಕಡೆ ಪ್ರಯೋಗ ಮಾಡ್ತಾನೆ. ಚತುಸ್ ಪ್ಲಸ್ ಅಕ್ಷರಿ, ಚತುರಕ್ಷರಿ, ಚತುರಕ್ಷರ ಅಂತ ಆಗಬೇಕು. ಅದೇ ರಾಮಚಂದ್ರಂ ನಮಾಮಿ ಅನ್ನೋದು ರಾಮಚಂದ್ರಾಯ ನಮಾಮಿ ಅಂತಲೂ ನೋಡಿದ್ವಲ್ಲ. ಆದರೆ ಅದು ಗೌಣ. ಕುಮಾರವ್ಯಾಸನಂತವನು ಎಷ್ಟೆಲ್ಲ ವ್ಯಾಕರಣದ ಲೋಪಗಳನ್ನು ಮಾಡ್ತಾನೆ, ದೋಷಗಳನ್ನು ಮಾಡ್ತಾನೆ. ಕುವೆಂಪು ಅವರು ಕೇಶರಾಜ ಅನ್ನೋ ಕವಿತೆಯಲ್ಲಿ ಹೇಳ್ತಾರಲ್ಲ, ಅಂಥ ವಾಚಾಳಿಯಾದ ಕುಮಾರವ್ಯಾಸ ಕೇಶರಾಜನ ಆ ಒಂದು ಕುಟೀರದಲ್ಲಿ ಒಂದು ಮೂಲೆಯಲ್ಲಿ ಗಡಗಡಗಡ ನಡುಗ್ತಾ ಇದ್ದ. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆದ ರನ್ನ ಕೂಡ ಬಾಯಿ ಮುಚ್ಚಿಕೊಂಡು ಕೂತಿದ್ದ ಅಂತ. ವ್ಯಾಕರಣದ ಕೋಲಾಹಲದ ಮುಂದೆ ಪಾಪ ಕವಿಗಳು ಸುಮ್ಮನಾಗಬೇಕು. ಆದರೂ ವಿದ್ವತ್ ಕವಿತೆಯ ಮುಂದೆ, ರಸವತ್ ಕವಿತೆಯ ಮುಂದೆ ವ್ಯಾಕರಣ ಏನು ದೊಡ್ಡ ವಿಷಯ ಆಗೋಲ್ಲ. ಇರಲಿ, ಅದು ಕನ್ನಡದ ಕಾವ್ಯದಲ್ಲಿ ಸಂಸ್ಕೃತದ ವ್ಯಾಕರಣದ ಹಂಗೇನು ಅಂತ ಅಂದುಕೊಳ್ಬೇಕು. ಹೆಸರನಲ್ತು ಮೂಲಮನೆ ಕುರಿತು ಎನ್ನೋಳಾಡಿ ತೋರ. ಹೆಸರಲ್ಲ, ಅದೇನು ವಿವರ ಕೊಡು ಅಂತ. ಅಯ್ಯೋ ಅಬ್ಬ ಪೆಣ್ಣೇಂ ಗಡುಸುಗಾತಿಯೋ, ಆಗಳ ಹೆಸರೇನೆಂದಳು, ಈಗ ಮೂಲಮಂ ಕೇಳ್ಬೇಳು. ಆಗ ಹೆಸರೇನೆಂದಳು, ಇವಾಗ ಮಂತ್ರಾಕ್ಷರಗಳ ವಿವರ ಬೇಕು ಅಂತಾಳೆ. ಇನ್ನೇನಂತಾಳೋ, ಮೂರಳೆಯ ಜನ್ನದಾರದ ಆಣೆ, ಮೂರಳೆಯ ಯಜ್ಞೋಪವೀತದ ಆಣೆ, ಉತ್ತರಿಗೆ ಆಣೆ. ಉತ್ತರಿಗೆ ಅಂದರೆ ಉತ್ತರೀಯವೇ ಯಜ್ಞೋಪವೀತವಾಗಿದ್ದದ್ದು. ಆಮೇಲೆ ಉತ್ತರೀಯಾದ ಪ್ರತ್ಯಾಮ್ನಾಯವಾಗಿ ಯಜ್ಞೋಪವೀತ ಬಂತು. ಕೇಳುವುದಕ್ಕೆ ಪೇಳುವುದಕ್ಕೆ ನಿಮಗೆ ಅಧಿಕಾರಂ ಇರದು, ಕಣ್ಗೆ ಕಾಲಿಗೆ ಕೇಡು. ಹಿಂದೆ ಎಲ್ಲ ಹೆದರಿಸ್ತಾ ಇದ್ದರು. ಛಂದಸ್ಸಿನ ಬಗ್ಗೆ ಅದೆಲ್ಲ ಉಂಟು. ಈಶ್ವರ ಕವಿ ಕವಿಜಿಹ್ವಾ ಬಂಧನ ಅಂತ ಒಂದು ಛಂದೋ ಗ್ರಂಥ ಬರೆದಿದ್ದಾನೆ ಕನ್ನಡದಲ್ಲಿ. ಕವಿಗಳ ನಾಲಿಗೆಯನ್ನು ಕಟ್ಟುವಂಥದ್ದು ಅಂತಲೇ ಅದರ ಹೆಸರು, ಕವಿಜಿಹ್ವಾ ಬಂಧನ. ಅಲ್ಲಿ ಈ ಗಣ ಬರಬಾರ್ದು, ಆ ಗಣ ಬರಬೇಕು, ಇದು ಅಮೃತ ಗಣ, ಇದು ಮೃತ್ಯುಗಣ, ಇದು ವಿಷಗಣ, ಈ ರೀತಿಯಾಗಿ ಎಲ್ಲ ಉಂಟು. ನಾನು ಹಿಂದೊಮ್ಮೆ ಸಂಸ್ಕೃತ ಕವಿತೆ ಆರಂಭ ಮಾಡಿದ ಹೊಸದರೊಳಗೆ ನಮ್ಮ ಒಂದು ವರ್ಗದ ವಿದ್ವಾಂಸರು ಕವಿಗಳು, ಮೊನ್ನೆ ಹೇಳಿದನಲ್ಲ ಅವರ ಧರ್ಮಪತ್ನಿಯ ಸೇವೆಯ ಬಗ್ಗೆ, ಅವ್ರನ್ನ ಹೋಗಿ ಕೇಳಿದೆ. ನೀನು ವಿಷಗಣ, ಅಮೃತಗಣ ಇತ್ಯಾದಿ ಗಮನಿಸ್ಕೊಳ್ಬೇಕು, ಇಲ್ಲದೆ ನೀನು ಸತ್ತೋಗ್ಬಿಡ್ತೀಯ ಅಂತಂದರು. ಇವುಗಳಿಗೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ ಅನ್ನೋದು ಪ್ರಾಚೀನ ಕವಿಗಳೇ ಸಾಬೀತು ಮಾಡಿದ್ದಾರೆ. ಮಧ್ಯಕಾಲದಲ್ಲಿ ಈ ರೀತಿಯಾದ ನಿರ್ಬಂಧಗಳು ಜಾಸ್ತಿಯಾಗಿ ಸಂಗೀತದಲ್ಲೂ ಬಂದು ಕೂತ್ಕೊಳ್ತು. ಯಾರೋ ಈಚೆಗೆ ಸಪ್ತಸ್ವರಗಳ ಸ್ವಾಹಾಕಾರ ಅಂತ ಮಾಡಿ ಎಷ್ಟೋ ಲಕ್ಷಗಳನ್ನು ಸ್ವಾಹಾಕಾರ ಮಾಡಿದ್ರು, ಹೋಮ ಅಂತ ಮಾಡಿಕೊಂಡಿದ್ದನು. ಯಾವ ಸಪ್ತಸ್ವರಗಳಿಗೆ ಎಷ್ಟು ಹೋಮ ಮಾಡಿದ್ರು ಗಂಟ್ಲಲ್ಲಿ ಸಪ್ತಸ್ವರ ಸುಸ್ವರವಾಗಿ ಮುಡಿದೇ ಇದ್ದರೆ ಅದು ಅಪಸ್ವರವೇ. ಆ ಮಂತ್ರಾದ ದೇವತೆಗೆ ಬೇಕಾದ್ರೆ ಕಿವಿಗಿಂಪಾಗ್ಬೋದು, ಆದರೆ ಕೇಳುವ ನಮ್ಮಂಥ ರಸಿಕರಿಗೆ ಮಾತ್ರ ಕರ್ಣಶೂಲೆಯೇ ಆಗುತ್ತದೆ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಅದನ್ನು ತಿಳ್ಕೊಳ್ಬೇಕು. ಆದರೆ ಕಣ್ಣಿಗೆ ಕಾಲಿಗೆ ಕೇಡು ಅಂತೆಲ್ಲ. ಕಿವಿಯಂ ಕೇಳುವುದರೊಳಗೆ ದೋಷಂ. ನೋಡಿ, ಕಿವಿಯಿಂದ ಕೇಳೋದಕ್ಕೆ ದೋಷ, ಕೇಳೋದು ಕಿವಿಯಿಂದಲ್ಲದೆ ಕಾಲಿಂದಲೇ. ಅಂತೇರ್ಪಟ್ಟ ವೇದಮನಾದೊಡಂ ಓದುವೆಡೆಯೋಳು ಕೇಳದೆ ಪೆಣ್. ವೇದ ಓದುವ ಕಡೆ ಹೆಂಗಸರು ಕೇಳೋದಿಲ್ವೇ? ಉಂಟಲ್ಲ. ಅದಕ್ಕೆ ಕಿವಿಗೆ ಸೀಸಾ ಕರಗಿಸಿ ಹುಯ್ಬೇಕು ಅನ್ನೋದು ಉಂಟು. ಅದೆಲ್ಲ ಬಿಡಿ. ನಿನ್ನೊಳಮೇಂ ಜಂಬಮೋ, ವೇದ ಮಾತೆಯೇ ಗಾಯತ್ರಿ, ಶ್ರುತಿ ಭಗವತಿ ಅಂತಲೇ ಹೇಳ್ತಾರೆ. ಅದಕ್ಕೆ ಮತ್ತೆ ನೋಡಿ ಅಡ್ಡದಾರಿ ಉಂಟು. ವೇದದ ಬಗೆಯೇ ಬೇರೆ, ಇದರ ಪರಿ ಬೇರೆ. ವೇದಗಳು ವೇಶ್ಯೆಯರಂತೆ ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥವು. ಆದರೆ ತಂತ್ರ ಮಂತ್ರ ಹಾಗಲ್ಲ, ಕುಲವಧುಗಳಂತೆ ಗೂಢತರವಾದದ್ದು, ಗುಹ್ಯ ವಿದ್ಯಾ ಅಂತ ಕರೀತಾರೆ. ಹಾಗಾಗಿ ನಾನು ಕೇಳಲಾಗದು, ನೀನು ಕೇಳಲು ಆಗದು ಅಂಥೇಳಿ ಮುಂದಿನ ಕಥೆಯನ್ನು ಶುರು ಮಾಡ್ತಾನೆ. ಇಷ್ಟು ಕುತೂಹಲ ಕೆರಳಿಸಿದ ಮೇಲೆ ಹೆಣ್ಣಿನೆದುರು ಹೆಂಡತಿ ಎದುರು ಅವನು ಮುಂದೆ ಹೋಗೋದಕ್ಕಾಗುತ್ತಾ? ಆಗುವುದೇ ಇಲ್ಲ. ತೆಗೆ ನಿನ್ನ ಮುಂಗತೆಯಂ ವ್ಯತೆಯಂ, ಸಾಕು, ನಿನ್ನ ಕಥೆಯೂ ಬೇಡ, ಏನೂ ಬೇಡ, ಇದನ್ನು ಹೇಳಿದೊರ್ತು ನಾನು ಬಿಡೋದಿಲ್ಲ ಅಂತಾಳೆ. చలమో చపళగే ఏం చలమో చపళಗೆ ಪೇಳೆನೆಂದೊಡೆ ಕೇಳಲ್ ಪೆರರೊಳ್ವರೆದೆಮ್ಮಿ ಬೀಜ ಮಂತ್ರಮನಿಯಂತು ಪೊಲೆಗೆಡಿಪೆನೋ ಛೀ ಎಳವೆಂಡಿರ ಕೈಯೊಳಿರ್ಪ ಕಬ್ಬಿಗರ ಬಾಳ್ಕೆಯೇ ದೂಷ್ಯಂ ಎಂದು
ಭವಿಸಿ. ಎಲೆ ಪೆಣ್ಣೆ ಎಲೆ ಪೆಣ್ಣೆ ನೀನಾರೊಳಂ ಎಂದೆಂದಿಗುಂ ಉಸಿರಲ್ಬಾರದು. ನೀನಾರೊಳಂ ಎಂದೆಂದಿಗುಂ ಉಸಿರಲ್ಬಾರದು. ಜೋಕೆ ಎಂದುಂ ಎಂತುಂ ಉಸಿರೆಂ ಆಡೆಂ ಅಂತಾದೊಡಿಂತಿದು ಕೇಳ್. ಭಾವ ಪೆರರೊಳಾಡೆನೆಂಬ ನಂಬುಗೈಯಂ ಪೊಯ್. ಇದೆ ಇದೆ ಪಿಡೆ ನಂಬುಗೈಯಂ ನಿನ್ನಾಣೆ ಕುಲದೈವದಾಣೆ ಎಂದುಂ ಪೆರವರೊಳ್ ಒರೆಯಂ. ಭವತಿ பெண்களும் நம்பலாகதெம்பர் பல்லர். ನೀನೆಂತೋ ಮರವೆಯೊಳ್ ಪೆರರೊಡ ಅನುಸಿರ್ದು ಗುಟ್ಟಂ ಬಿಟ್ಟೊಡೆ ಎಮ್ಮನ್ನರ ಬಾಳ್ ಪಾಳಕ್ಕುಂ. ಆನೆ ಮೋಡೆಯೇ ಓ ತನ್ನಾಣೆ ಕಣ್ಣಾಣೆ ಕೇಳುವೆಂ. ಮುದ್ದಣ ಯಕ್ಕಟಿಯೊಳ್ ಭವತಿ ಭಿಕ್ಷಾಂ ದೇಹಿ ಎಂಬುದಿದುವೇ ಕಬ್ಬಿಗರ್ಗೆ ಸಿದ್ಧಿಸಿದ ಪರ್ಮೆಯ ಸಪ್ತಾಕ್ಷರಿ ಮಂತ್ರಂ. ಆರೊಳಾನು ಮುಸಿರದಿರು ಆರೊಳಾನು ಮುಸಿರದಿರು ಮನೋರಮೆ ಅರೆ ಮುನಿಸಿಂ ಪೋ ಮಾಣೆಲೆ ರಮಣ. ನಿನ್ನ ನುಡಿಯಂ ಸಾಜಂ ನಿಕ್ಕುವಂ ಎಂದೇ ಬಗೆದೆಂ. ಈ ತೆರನ ಮಾಟದ ಕಬಡು ನುಡಿಯ ಕೊಂಕೆಂಬುದನರಿಯದಾದೆಂ. ನೀಂ ಕಬ್ಬಿಗನೋ ಸಬ್ಬವಕಾರನೋ ನಿನ್ನೀ ಕಬ್ಬದ ಸೊಗಸಿ ಎಮ್ಮನ್ನರಪ್ಪ ಜಾಣಿಲಿ ವೆಣ್ಗಳೆ ಕೊಂಡಾಡುವರಲ್ಲದೆ ಬಲ್ಲರೇನು ಒಲ್ಲರೇ. ನಿನ್ನೀ ಕಬ್ಬದ ಸೊಗಸು ಎಮ್ಮನ್ನರಪ್ಪ ಜಾಣಿಲಿ ವೆಣ್ಗಳೆ ಕೊಂಡಾಡುವರಲ್ಲದೆ ಬಲ್ಲರೇನು ಒಲ್ವರೇ. ಸಾಲ್ಗುಂ ಈ ಪರಿಹಾಸಂ ಸಾಲ್ಗುಂ ಮುಂದನ ಕಥೆಯಂ ಕೇಳ್. ಆಮೇಲೆ ಆಗಲಿ ಹೇಳ್ತೀನಿ, ಇನ್ನೇನು ಮಾಡೋದು? ಏಂ ಛಲಮೋ ಚಪಳೆಗೆ, ಹೆಣ್ಣಿಗೇನು ಛಲವೋ ಪೇಳೆನೆಂದೊಡೆ ಕೇಳಲು, ಹೇಳಲ್ಲ ಅಂದರೆ ಕೇಳೋದಿಲ್ಲ. ಈ ಥರ ಮಾಡಿಯೇ ತಾನೇ ಕೈಕೇಯಿಯ ತಾಯಿ ತನ್ನ ಗಂಡನ ಸಾವಿನ ತುತ್ತ ತುದಿಗೆ ತಂದಿಟ್ಟಿದ್ದು ಅಂತ ಇರುವೆಗಳ ಭಾಷೆ ಬರ್ತಾ ಇತ್ತಂತೆ ಕೇಕೆಯ ರಾಜನಿಗೆ. ಆ ಇರುವೆಗಳು ಮಾತಾಡ್ಕೊಂಡು ಹೋಗ್ತಾ ಇದ್ದರೆ ಅದರೊಳಗೆ ಏನು ಜೋಕ್ ಮಾಡ್ಕೊಂಡ್ವೋ ಗೊತ್ತಿಲ್ಲ, ಯಾವ SMS ಅಲ್ಲಿ ಬಂದಿತ್ತೋ ಇರುವೆಗೆ ಅದು ಗೊತ್ತಿಲ್ಲ. ಅದನ್ನು ನೋಡಿ ಅವನು ನಗ್ತಾ ಇದ್ದರೆ ಹೇಳಲೇಬೇಕು ಅಂತ ಹಠ ಹಿಡಿದಳಂತೆ ಕೈಕೇಯಿ. ರಾಮಾಯಣದಲ್ಲಿ ಬರ್ತದೆ, ಒಂದು ಫ್ಲ್ಯಾಶ್ ಬ್ಯಾಕ್ ರೀತಿಯಲ್ಲಿ ಬರುತ್ತದೆ. ಆಮೇಲೆ ಹೇಳಲಾರೆ ಅಂದರೆ ಬಿಡೋದಿಲ್ಲ, ಹೇಳಿದ್ರೆ ತಲೆ ಒಡೆಯುತ್ತದೆ, ಸಹಸ್ರ ಭಾಗಗಳಾಗುತ್ತವೆ ಅಂತ ಕೇಳಿದ್ರು ಬಿಡೋದಿಲ್ಲ. ಕಡೆಗೆ ಅವಳನ್ನು ಬೈದು ಬಾಯಿ ಮುಚ್ಚಿಸ್ತಾನಂತೆ. ಈ ರೀತಿಯಲ್ಲಿರುವಾಗ ಏನು ಮಾಡೋದು? ಇಷ್ಟು ಛಲ ಮಾಡಿದ್ರೆ ಯಾರಲ್ಲಾದರೂ ಹೇಳಿ ಈ ಮಂತ್ರವನ್ನೇ ಹೊಲಗೆಡಿಸಿಬಿಟ್ರೆ, ಎಳವೆಂಡಿರ ಕೈಯೊಳಿರ್ಪ ಕಬ್ಬಿಗರ ಬಾಳ್ಕೇ ದೂಷ್ಯಂ. ಚಿಕ್ಕ ವಯಸ್ಸಿನ ಹೆಂಡತಿಯರ ಕೈಯಲ್ಲಿರುವಂಥ ಕಬ್ಬಿಗರ ಕಥೆಯೇ ಕಷ್ಟ ಅಂತಂದುಬಿಡ್ತಾನೆ. ಎಳೆ ನಿಂಬೆಕಾಯಿಗಳು ಗೊತ್ತಾಗೋದಿಲ್ಲ ಅಂತ. ನೀನು ಆರೋಳ್ ಎಂದೆಂದಿಗಂ ಉಸಿರಲ್ಬಾರದು, ಯಾರತ್ರವೂ ಎಂದೂ ಹೇಳಬಾರದು ಜೋಕೆ. ಎಂದುಂ ಎಂತುಂ ಉಸಿರೆ, ಯಾರತ್ರವೂ ಎಲ್ಲಿಯೂ ಹೇಗೂ ಹೇಳೋಲ್ಲ ಅಂತ ಅಂದಾಗ ನೀವೇ ಕೇಳಿದ್ರಲ್ಲ, ಕ್ರಮಕ್ರಮವಾಗಿ ಭ ವ ಅಂತ ಹೇಳಿ ಮತ್ತೆ ಮಾತು ಕೊಡು. ಪೊಯ್ ಅಂದರೆ ಕೈಯಲ್ಲಿ ಕೈಯಿಟ್ಟು ಆಣೆ ಮಾಡು. ಇದೆ ಬಿಡಿದೆ ನಂಬುಗೈ ನಿನ್ನಾಣೆ ಕುಲದೈವದಾಣೆ. ಪೆರರೋಳ್ ಒರೆಯಂ, ಇನ್ಯಾರಲ್ಲೂ ಹೇಳೋಲ್ಲ ನಿನ್ನಾಣೆ ಮನೆದೇವರಾಣೆ. ಭವತಿಭಿ ಅಂತಂದು ಪೆಣ್ಗಳಂ ನಂಬಲ್ ಬಗೆಯಲ್ ಬಾರದೆಂಬರ್. ನೀನೆಂತೋ ಮರೆವಳ್ ಪೆರರೋಳ್ ಉಸಿರದ್ದುಂ ಗುಟ್ಟಂ ಬಿಟ್ಟೊಡೆ ಎಮ್ಮನ್ನರ ಬಾಳ್ ಪಾಳಕ್ಕುಂ. ನೀನು ಬೇರಲ್ಲಿ ಯಾರಾದ್ರಲ್ಲಾದ್ರೂ ಹೇಳಿಬಿಟ್ರೆ ನಮ್ಮಂಥವ್ರ ಬದುಕೇ ಹಾಳಾಗಿಬಿಡುತ್ತೆ. ಇದು ಮತ್ತಾರೂ ಕೇಳಬಾರದು. ಅದು ಎಷ್ಟು ಚೆನ್ನಾಗಿದೆ, ಮಾರ್ಮಿಕವಾಗಿ ಗಂಭೀರವಾಗಿ ನೋಡಿ. ತಾನು ಯಾಚನೆ ಮಾಡ್ಬೋದು, ಅರೆ ತನ್ನ ಮನೆಯವರು ಮಾಡಬಾರ್ದು. ತನಗೆ ಕಷ್ಟ ಬರ್ಬೋದು, ತನ್ನನ್ನು ನಂಬಿದವರಿಗೆ ಕಷ್ಟ ಬರಬಾರ್ದು. ತಾನು ಏನೂ ಮಾಡ್ಬೋದು, ತನ್ನ ದೈನ್ಯ ಮನೆಯವರಿಗೆ ಗೊತ್ತಾಗಬಾರದು. ಹೀಗೆ ಎರಡು ಸ್ತರಗಳಲ್ಲಿ ಗಾಂಭೀರ್ಯ ಮತ್ತು ವೈನೋದಿಕ ಎರಡೂ ಹಂತಗಳಲ್ಲಿ ಹೋಗುತ್ತಲ್ಲ, ಇದು ನಿಜವಾದ ಹಾಸ್ಯ.
ಹಾಸ್ಯದ ಗಾಂಭೀರ್ಯ ಕಟಕಿ, ಮೂದಲೆ, ವ್ಯಂಗ್ಯ, ಕೆಣಕು, ತಿಣುಕಿನಲ್ಲಿ ಅಲ್ಲ, ಆಳದಲ್ಲಿ ಬದುಕಿನ ಗಂಭೀರ ಸತ್ಯಗಳನ್ನು ಕೂಡ ಅದು ಮೀಟ್ತಾ ಇರ್ತದೆ. ಆದರೆ ಮೇಲಕ್ಕೆ ಅದು ತೋರುವಂಥದ್ದಲ್ಲ. ಶೇಕ್ಸ್ಪಿಯರ್ ಅಂಥ ಮಹಾಕವಿಯ ಕಿಂಗ್ ಲಿಯರ್ ನಾಟಕದಲ್ಲಿ ಅವನ ಜೊತೆಗೆ ಒಬ್ಬ ಕೋಡಂಗಿ ಸೇರಿಕೊಳ್ತಾನೆ, ಒಬ್ಬ ಫೂಲ್, ಕ್ಲೌನ್. ಅವನು ಮಾತಾಡುವಾಗ ಲಿಯರನ ಪಶ್ಚಾತ್ತಾಪಕ್ಕೆ ಅವನ ಪ್ರತಿಧ್ವನಿಯಾಗಿ ಬರುತ್ತದೆ. ಅವನು ಪರ್ವತಗಳಲ್ಲಿ, ಕಾಡಲ್ಲಿ, ಚಂಡಮಾರುತದಲ್ಲಿ ಒದ್ದಾಡಿಕೊಂಡು ಬರುವ ಪ್ರಸಂಗ ಬರುತ್ತದೆ. ಅಲ್ಲಿ ಪ್ರತಿಯೊಂದು ಬಾರಿಯೂ ಅವನ ಅಂತಸ್ಸಾಕ್ಷಿ ಎಂಬಂತೆ ವ್ಯಂಗ್ಯದ ಛಾಯೆಯಲ್ಲಿ, ವಿನೋದದ ಸೆರಗಿನಲ್ಲಿ ಜೀವನದ ಸತ್ಯಗಳನ್ನು ಹೇಳ್ತಾ ಬರ್ತಾನೆ. ಆ ರೀತಿಯಾಗಿ ಇದು ಇದೆ. ನಾನೇನು ಮೂಢೆಯೇ ನಾನು, ತನ್ನಾಣೆ ಕಣ್ಣಾಣೆ ಕೇಳ್ವೆ, ನಾನು ಯಾವ ಮೇಲಾಣೆ ಬೇಕಾದರೂ ಇಡ್ತೀನಿ, ನೀನು ಹೇಳುವಂತ. ಆಗ ಎಕ್ಕಟಿಯೊಳು ಗುಟ್ಟಿನಲ್ಲಿ ಭವತಿ ಭಿಕ್ಷಾಂತೇಹಿ ಅಂತಂದು ಬಿಡ್ತಾನೆ. ಇದು ಕಬ್ಬಿಗರ ಜೀವಮಂತ್ರ, ಸಪ್ತಾಕ್ಷರ ಮಂತ್ರ, ಯಾರಲ್ಲಿ ನೀನು ಹೇಳಬಾರದು ಅಂತ. ಈಗ ಅವಳಿಗೆ ನಗು ಬಂತು. ಅವರು ಹುಸಿ ಮನಸ್ಸಿನಿಂದ ಹೇಳ್ತಾಳೆ, ನಿನ್ನಯ ನುಡಿಯಂ ಸಹಜಂ ನಿಕ್ಕೋಮೆಂದೇ ಬಗೆದೆ, ನಿನ್ನ ಮಾತು ಸಹಜ ಮತ್ತು ನಿಶ್ಚಯ ಅಂತ ಅಂದುಕೊಂಡೆ. ಈ ಥರನ ಮಾಟದ ಕವಡು ನುಡಿಯ ಕೊಂಕುಂ, ಈ ಥರದ ಒಂದು ಮಾತಿಂದ, ಕೊಂಕಿನ ಮಾತಿಂದ, ಚಮತ್ಕಾರದ ನುಡಿಯಿಂದ, ಮರಳು ಮಾಡುವಂಥ ಮಾತಿನಿಂದ ನಾನು ತಿಳಿಕೊಳ್ಳದೆ ಹೋದೆ. ನೀನು ಕಬ್ಬಿಗನೋ ಸಬ್ಬವಕಾರನೋ, ನೀನು ಕವಿಯೋ ವಿದೂಷಕನೋ, ನಿನ್ನೀ ಕಬ್ಬದ ಸೊಗಸನ್ನು ಎಮ್ಮನ್ನರಪ್ಪ ಜಾಣಿಲಿ ವೆಣ್ಗಳೇ ಕೊಂಡಾಡುವರು. ನಮ್ಮಂಥ ಪೆದ್ದು ಹೆಂಗಸರು, ಇಲಿ ಅನ್ನೋದು ಕನ್ನಡದಲ್ಲಿ ಇಲ್ಲ ಅನ್ನೋ ಅರ್ಥದಲ್ಲಿ, ನಾಣಿಲಿ ಅಂದರೆ ಲಜ್ಜೆ ಇಲ್ತಕ್ಕಂಥದ್ದು, ಲಜ್ಜೆಗೇಡಿ ಅಂತ. ಜಾಣಿಲಿ ಅಂದರೆ ಜಾಣ್ಮೆ ಇಲ್ಲದೆ ಇರ್ತಕ್ಕಂಥ ಮೂಢರು ಅನ್ನುವಂಥ ರೀತಿಯಲ್ಲಿ ಈ ರೀತಿಯಾದವರು ಕೊಂಡಾಡ್ತಾರಲ್ಲದೆ ಬಲ್ಲರೇಂ ಒಲ್ವರೇ, ವಿದ್ವಾಂಸರಿಗೆ ಮೆಚ್ಚುಗೆ ಆಗುತ್ತದ ಅಂತ. ಆದರೆ ಕವಿಗೆ ನಿಶ್ಚಯ ಗೊತ್ತಿತ್ತು ಇದನ್ನು ವಿದ್ವಾಂಸರೇ ಮೆಚ್ಚುತ್ತಾರೆ ಅಂತ. ಕಾರಣ ಅವನ ಮುಂದಿನ ವಿಮರ್ಶಕರೆಲ್ಲರೂ ಕೂಡ ಈ ಸಂದರ್ಭಗಳನ್ನೇ ವಿಶೇಷವಾಗಿ ಕೊಂಡಾಡಿದ್ದು. ಇದು ಮುದ್ದಣನ ಒಂದು ಲೋಕ ಪರಿಜ್ಞಾನ, ತನ್ನ ಕಾವ್ಯವನ್ನು ಹೇಗೆ ಮೆಚ್ಚಬಲ್ಲರು ಅನ್ನುವುದರ ಬಗ್ಗೆ ಇದ್ದಂತಹ ಮುನ್ಸೂಚನೆ. ಸಾಲ್ಗುಮಿ ಪರಿಹಾಸಂ ಮುಂದಣ ಕಥೆಯಂ ಕೇಳಂತ ಮುಂದೆ ಆ ಅರಣ್ಯಕನ ಉಪಚಾರ ಇತ್ಯಾದಿಗಳನ್ನು ಹೇಳ್ತಾನೆ. ಹೀಗೆ ಮುಂದುವರೆದ ಕಥಾಭಾಗ ಕಡೆಗೆ ಬರ್ತಾ ಮತ್ತಾವ ಸಂವಾದದ ಸ್ವಾರಸ್ಯಕ್ಕೆ ಬರುತ್ತದೆ ಅನ್ನೋದನ್ನು ನೋಡೋಣ. ಕಾಮಿನಿ ಕಾಮಕಳಾನಿದಾನೆ ಕಾಮಮದಾಂದ ಗಂಧ ಸಿಂಧುರ ಬಂಧುರಯಾನೆ ಕಾಮ ಕಾಳೋರಗಕೆ. ಎಲೆಲೆ ಕಾಮಿನಿ ಕಾಮಕಳಾನಿದಾನೆ ಎನ್ನರನ್ನ ಇಂದಿನಿ ತಿಂತೇಂ ಚಲ್ವಿ ನೊಂದು ಬಿತ್ತರದ ಭಂಗಿಯ ಪೊಸಬಣ್ಣನೆ ಮಿಣ್ಣನೆ ನಿನ್ನ ನಚ್ಚು ಮೆಚ್ಚಿನ ಕಾಮನೊಂದು ಜಾನದೊಳೆ ಬೆರೆತುದು ಎಲೆ ರಮಣ ಸಾಜಂ ಈಗಳಿವರಲ್ತೆ ಎಮ್ಮ ನೊಲ್ದ. ಓ ತಪ್ಪಿದೆ 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 ಈಗಳಿವರಲ್ತೆ ನಿಮ್ಮನೆ ಒಲ್ದ ಮುಟ್ಟಿನ ಕಾಮನ ಪೇರುಕ್ಕೆವದ ಗಲಭೆಯ ಪಿರಿಯ ದೆವಸಂಗಳ್ ಇದೆ ಗಾಡಿಯ ನಾಡವೆಣ್ಗಳ ರೂಢಿಸಿದ ಸಂತಸದುಮ್ಮಗಂ ತಲೆಮೀರಿ ಬೀದಿವರಿಯುವುದು ಸಂತಸದುಮ್ಮಗಂ ಅಂತದರಿನೀ ಪೊಳ್ತು ಕಾಮನ ನಾಮದೊಂದು ನೆನಹುತಾಂ ತನಗೆ ಬೇಡ ಬೇಡೆಂದೊಡಂ ಕೊನೆನಾಲಗೆಯನ್ ಒತ್ತಂಬದಿನ್ ಅಡರೆ ವರ್ಪುದು ಇದು ಮೊದಲಾಗೆ ಭಿನ್ನನೆ ನಿನ್ನನೆ ಕರೆವೆಡೆಯೊಳಂ ತಿಂಬ ಪುರಿಗಡಲೆಯೊಳ್ ತಿಂಬ ಪುಲ್ಗಿಯೊಳಕ್ಕರಿಸಿದ ಕಡಲೆಯಂ ತೆಡೆಗೆಡೆಗೆ ಬಾಯಿಗೇರೆ ಒಂದೆ ಪುದೈಸೆ. ಎಲೆ ರಮಣ ಲೇಸು ಲೇಸೈ ನಿನ್ನೀ ಬಣ್ಣದ ಬೆಡಂಗಿನ ಬಿಡು ನುಡಿಯೊಂದು ನೆವದಿನ್ ಎನ್ನೊಳ್ ಒಳ್ವಗೆಯೊಳ್ ಎಚ್ಚರಿಸಿದೈ ಅಂತಿದೆ ರಮಣಿ
ನಾಳೆಗೆ ಕಾಮನ ಕಟ್ಟಾಯದ ಹಬ್ಬಂ. ಮುದ್ದಣ ತನ್ನ ಕಾವ್ಯದ ಸಮಾಪ್ತಿಯ ಹಂತಕ್ಕೆ ಬರ್ತಾ ಇದ್ದಾನೆ ಅಂತಂದೆ. ಲವಕುಶರ ಜೊತೆಗೆ ಕಾಳಗ ಮಾಡುವಾಗ ಹನುಮಂತ ಕೂಡ ಸೋಲ್ತಾನೆ. ಅದೀಗ ರಾಮನ ಯಜ್ಞಾಶ್ವ ಮರಳಿ ಬರಬೇಕಾದ ಕಾಲ, ವಸಂತ ಬಂದಿದೆ. ಆ ವಸಂತದ ಆಗಮನದಲ್ಲಿ ಕಾಮನ ಹಬ್ಬ ಆಗುತ್ತದೆ, ಮದನೋತ್ಸವ. ಆ ಹಿನ್ನೆಲೆಯಲ್ಲಿ ತನ್ನ ಪತ್ನಿಯನ್ನು ಕೊಂಡಾಡ್ತಾನೆ. ಎಲ್ಲೆಲೆ ಕಾಮಿನಿ ಕಾಮ ಕಳಾ ನಿಧಾನೆ ಕಾಮ ಮದಾಂಧ ಗಂಧ ಸಿಂಧುರ ಬಂಧುರ ಯಾನೆ. ಮದಾಂಧ ಗಂಧ ಸಿಂಧುರ ಬಂಧುರ ಯಾನೆ ಪೂರ್ಣ ಸಂಸ್ಕೃತ ಸಮಾಸ. ಮದದಿಂದ ಕುರುಡಾದ, ಅಂದರೆ ಕಣ್ಣು ಕಾಣದಿರುವಷ್ಟು ಮದ ತಲೆಗೇರಿದ ಗಂಧ ಸಿಂಧುರ. ಗಂಧ ಸಿಂಧುರ ಅಂದರೂ ಮದಿಸಿದ ಆನೆ. ಅದನ್ನು ಹೇಳಿ ಹೇಳಿ ಲಕ್ಷಣಾವೃತ್ತಿಯಿಂದ ರೂಢಿಗತವಾಗಿ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಯಿತು, ನಾವು ಅಪ್ಪಟ ತುಪ್ಪ ಅನ್ನುವಂತೆ. ಆ ರೀತಿಯಾಗಿ ಇದೀಗ ಅವಳನ್ನು ಸಂಬೋಧನೆ ಮಾಡ್ತಾನೆ. ಮನ್ಮಥನ ಆನೆಯಂಥ ನಡಿಗೆ ಉಳ್ಳವಳೆ, ಕಾಮ ಕಾಳೋರಗ ಕೇಶ ಅಂತ ಶುರು ಮಾಡ್ತಾನೆ. ಮನ್ಮಥನ ಒಂದು ವಿಲಾಸಕ್ಕೆ ತಲೆದೂಗುವ ಪುಂಗಿಯ ನಾದಕ್ಕೆ ಹೆಡೆಯಾಡಿಸಿ ಹೊಯ್ದಾಡುವ ಹಾವಿನ ಹಾಗಿರ್ತಕ್ಕಂಥ ಕೇಶವುಳ್ಳವಳೆ ಅಂತಂತಿದ್ದರೆ ಇವಳು ಏನು ಎನ್ನರನ್ನ ಇಂತಿದೆ ಚೆಲುವಿನೊಂದು ಬಿತ್ತರದ ಭಂಗಿಯ ಹೊಸ ಬಣ್ಣನೆ ಮಿಣ್ಣನೆ ನಿನ್ನ ನಚ್ಚುಮೆಚ್ಚಿನ ಕಾಮನೊಂದು ಜಾನದೊಳೆ ಬೆರೆತುದು. ಇದೇನಿಷ್ಟು ಸೊಗಸಾಗಿ ಪ್ರಾಸಬದ್ಧವಾಗಿ ನನ್ನ ಹೊಗಳೋಕ್ಕೆ ಆರಂಭ ಮಾಡಿದ್ದೀಯಾ ಅಂತ. ಈ ರೀತಿ ಹೊಗಳ್ತಾನೆ ಅಂದರೆ ಊಟಕ್ಕೊಂದು ಅಪ್ಲಿಕೇಶನ್ನು, ರುಚಿ ರುಚಿಯಾದ ಹೊಸ ಅಡುಗೆಗೊಂದು ಅಪ್ಲಿಕೇಶನ್ ಅಂತ ಅರ್ಥ. ಅಯ್ಯೋ ಏನು ಮಾಡೋದು, ಕಾಮನ ಹಬ್ಬ ಬಂತಲ್ಲ ಹತ್ತಿರದಲ್ಲೇ, ಕಾಮ ಮಹೋತ್ಸವದ ಆ ಗಲಭೆಯ ಪಿರಿಯ ದಿವಸಗಳು ಅಂತ ಹೇಳ್ಬಿಟ್ಟಂತಾನೆ. ಹಾಗಾಗಿ ನಾನು ಕಾಮನಾಮಸ್ಮರಣೆಯನ್ನು ನಿನ್ನ ಪುರಸ್ಸರವಾಗಿ ಮಾಡ್ತಾ ಇದ್ದೀನಿ. ನಾಲಿಗೆ ತುದಿಯಲ್ಲಿ ಬೇಡ ಬೇಡ ಅಂತಂದರೂ ಈ ರೀತಿಯಾದ ಸಂಬೋಧನೆಗಳು ಬಂದುಬಿಡುತ್ತೀವಿ ಅಂತ. ಕವಿಗಳಿಗೆ ಶೃಂಗಾರ ರಸ ಬಂದರೆ ಸಾಕು, ಮೈ ಮರೆಯುತ್ತಾರೆ ಅಂತ. ಆದರೆ ಶೃಂಗಾರಕ್ಕಿರುವಂತಹ ಸ್ಕೋಪ್, ಅವಕಾಶ ಇನ್ನೆಲ್ಲೂ ಇಲ್ಲ ಅನ್ನುವುದು ಕೂಡ ನಮಗೆ ಗೊತ್ತಿರುವಂಥದ್ದೇ. ಹಾಗಾಗಿ ನಿನ್ನನೆ ಕರವೆಡೆಯೋಳ್ ತಿಂಬ ಪುಳ್ಗಿಯೋಳು ಒಗ್ಗರಿಸಿದ ಕಡಲೆಯಂತೆ ಎಡೆಗಡೆಗೆ ಬಾಯಿಗೆ ಏರುವಂತಂತು ಬುತೈಸೆ. ಹುಗ್ಗಿಯಲ್ಲಿ ಒಗ್ಗರಣೆ ಮಾಡಿದಂತಹ ಕಡಲೆ ಅಂತಂದರೆ ಕಡಲೆಬೇಳೆ ಅಂತಲ್ಲ, ನೆಲಗಡಲೆ ಬೀಜ ಅಂತ. ದಕ್ಷಿಣ ಕನ್ನಡದಲ್ಲಿ ಕಡಲೆ ಅನ್ನೋದನ್ನು ನೆಲಗಡಲೆ ಬೀಜಕ್ಕೆ ಹೆಚ್ಚಾಗಿ ಬಳಸ್ತಕ್ಕಂಥದ್ದು. ಹಾಗಾಗಿ ಹುಗ್ಗಿಯಲ್ಲಿ ಒಗ್ಗರಿಸಿದಂಥದ್ದು. ಹುಗ್ಗಿ ಬೇರೆ, ಪೊಂಗಲ್ ಬೇರೆ, ಕಿಚಡಿ ಬೇರೆ. ಕಿಚಡಿ ಒಂದು ರೀತಿಯಾಗಿ ಚಿಂಪಾಂಜಿ ತರಹ ಇರುತ್ತದೆ, ಹುಗ್ಗಿ ಕಾಡು ಮನುಷ್ಯ ಇದ್ದಂತೆ ಇರುತ್ತೆ. ಪೊಂಗಲ್ ಇದೆಯಲ್ಲ ಅದು ನವನಾಗರಿಕನಾದ 21ನೇ ಶತಮಾನದ ಮಾನವನಂತೆ ಇರುತ್ತದೆ. ಇದು ವಿಕಾಸವಾದ ಕ್ರಮದಲ್ಲಿ ನೋಡಬಹುದು. ಕಿಚಡಿಗೆ ಏನೂ ಇರಲ್ಲ, ಅಪ್ಪ ಅಮ್ಮ ಯಾವುದೂ ಇಲ್ಲದೆ ಇರತಕ್ಕಂಥ ತಬ್ಬಲಿ ಅನಾಥ ಪ್ರೇತ. ಹುಗ್ಗಿ ಅನ್ನೋದಕ್ಕೆ ಯಾರೋ ಅಪ್ಪ ಅಮ್ಮ ಇದ್ದಾರೆ, ಅವರು ಏನೂ ಸಂಸ್ಕಾರವೇ ಮಾಡಿಲ್ಲ, ವ್ರಾತ್ಯ ಕ್ರವ್ಯಾದ ಆ ರೀತಿಯಾಗಿರುತ್ತದೆ. ಆದರೆ ಮೇಲುಕೋಟೆ ಮತ್ತು ಶ್ರೀರಂಗಂ, ತಿರುಪತಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೊಡ್ತಕ್ಕಂಥ ವಿಶೇಷ ಪರ್ವದಿನಗಳಲ್ಲಿ ಸ್ಪೆಷಲ್ಲಾಗಿ ಮಾಡಿರ್ತಕ್ಕಂಥ ರಾಮಾನುಜರ ಕಟ್ಟಲೆಗೆ ಅನುಸಾರವಾಗಿ ಆದಂಥ ಯಾವ ಗೇರು ಬೀಜ ಇತ್ಯಾದಿಗಳೆಲ್ಲ ಹುರಿದು ತುಪ್ಪ ತೊಟ್ಟಿಕ್ಕುವಂತೆ ಮಾಡಿರ್ತಾರಲ್ಲ, ಅದು ಅಸಲ್ ಅವ್ವಲ್ ರಕಂ ಪೊಂಗಲ್. ಈಗ ಧನುರ್ಮಾಸ ಬೆಳಗ್ಗೆ ನೆನೆಸ್ಕೊಳ್ಬೇಕು ದೇವಸ್ಥಾನದಲ್ಲಿ, ಶ್ರೀ ವೈಷ್ಣವ ದೇವಸ್ಥಾನದಲ್ಲಿ. ನಿಜವಾಗಿ ರಾಮಾನುಜರು ನಿಜ 1000 ಕಾಲ ಬಾಳಲಿ ಅಂತ ಅನ್ನಬೇಕು. ಪಲ್ಲಾಂಡ್ ಫಲಕೋಟಿ ವರ್ಷಗಳು ಪಲ್ಲಾಂಡ್ ಅಂತ ರಾಮಾನುಜರಿಗೆ ನಾವು ಹಾರೈಸಬೇಕು. ಅವರು ಅಂಥ ಮಹಾನುಭಾವರು. ಆಂಡಾಳ್ ತಾನು ಪರಮಾತ್ಮನನ್ನು ಕೈ ಹಿಡಿದರೆ ಹಲವು ಗಂಗಾಳಗಳಲ್ಲಿ ಪೊಂಗಲ್ ನೈವೇದ್ಯ ಮಾಡ್ತೀನಿ ಅಂತ ವಟಪತ್ರಶಾಹಿಯನ್ನು ಶ್ರೀವಿಲ್ಲಿಪುತ್ತೂರಲ್ಲಿ ಹರಕೆ ಮಾಡಿಕೊಂಡಿದ್ದಳಂತೆ. ಆಕೆಯೇನೋ ಪರಮಾತ್ಮನ ಕೈ ಹಿಡಿದು ಐಕ್ಯಳಾಗಿಬಿಟ್ಲು, ಅವಳ ಹರಕೆ ಉಳಿದುಬಿಡ್ತು. ರಾಮಾನುಜರು ಆಕೆ ತನಗೆ ಅಕ್ಕನ ಸಮಾನ, ನಾನು ಆಕೆಯ ತಮ್ಮನ ಸಮಾನ ಅಂತ ಭಾವಿಸಿಕೊಂಡು ಮುಂದೆ ಹರಕೆ ತೀರಿಸಿದರಂತೆ. ತುಂಬ ದೊಡ್ಡವರು ಯತಿರಾಜರು. ನಿಜವಾಗಲೂ ಆಚಾರ್ಯ ತ್ರಯದ ಪೈಕಿ ರಾಮಾನುಜಾಚಾರ್ಯರಿಗೆ ಹೆಚ್ಚಿನ ಮಾರ್ಕ್ಸ್ ಕೊಡೋದಕ್ಕೆ ಕಾರಣ ನನ್ನ ಅನ್ನರಸದ ಪ್ರೀತಿಯೇ ಹೊರತು ಇನ್ಯಾವುದೂ ಅಲ್ಲ. ಮುದ್ದಣ ಕೂಡ ಅಂಥವನೇ. ನಾನು ಅದೇ ಕವಿಗಳ ಗೋತ್ರಕ್ಕೆ ಸೇರಿದವನು. ಭವತಿ ಭಿಕ್ಷಾಂದೇಹಿ ಸಪ್ತಾಕ್ಷರಿ ಮಂತ್ರ ಪಾರಾಯಣ ನಮಗೂ ಉಂಟಲ್ಲ. ಇದು ಯಾವುದೇ ಗುರುಗಳ ಒಂದು ಇದಿಲ್ಲದೆ, ದೀಕ್ಷೆ ಇಲ್ಲದೆ ಬಂದುಬಿಡುತ್ತೆ. ಆಗರ್ಭದಿಂದಲೇ ಮಂತ್ರೋಪದೇಶ. ಲವಕುಶರಿಗೆ ಹುಟ್ಟಿದ ತಕ್ಷಣ ಜೃಂಭಕಾಸ್ತ್ರಗಳ ಸಾಕ್ಷಾತ್ಕಾರವಾದವಂತೆ. ಹಾಗೆ ಕವಿಗಳಿಗೆ ನೀನು ಈ ಮಾತುಗಳನ್ನು ಕೇಳ್ತಾ ಇದ್ದಂತೆ ಸಂತೋಷಪಟ್ಟಿಯಲ್ಲ, ನಮಗೆ ಶೃಂಗಾರದ ಈ ಮಾತುಗಳೆಲ್ಲ ಚೆನ್ನಾಗಿ ಹುಗ್ಗಿಯಲ್ಲಿ ನೆನೆದ ಕಡಲೆಗಳನ್ನು ಬಾಯಲ್ಲೇ ಮೆಲ್ಲುಲಿಯಿಂದ ನುಡಿಸ್ಕೊಂಡು ಹೋದಾಗ ಆ ಕಡೆ ಈ ಕಡೆ ಹೊರಳಿದರೆ ಹೇಗಾಗುತ್ತದೆಯೋ ಸೊಗಸಾದದ್ದು. ಜಕ್ಕು ನೀವು ಎಳುಪುಡಿ ಚಿತ್ರಾನ್ನದ ಗೊಜ್ಜಲ್ಲಿ ನೆನೆದಂಥ ಕಡಲೆ ಬೀಜ ಚಿತ್ರಾನ್ನದ ರುಚಿಯ ಜೊತೆಗೆ ಕಲಿಸ್ಕೊಂಡು ನಾಲಿಗೆಗೆ ಬರುವಾಗ ಅದು ಕೊಡುವ ರುಚಿ ಶೋಕೇ ಶೋಕು, ಮೋಜೆ ಮೋಜು ಅಲ್ವೇ.
ಅಷ್ಟೇಕೆ ಚೆನ್ನಾಗಿ ತಿರುವಿ ಹಾಕಿದಂತಹ ತೆಂಗಿನಕಾಯಿ ಸಮೃದ್ಧವಾಗಿ ತಿರುವಿದಂತಹ ಸೊಪ್ಪಿನ ಹುಳಿಯಲ್ಲಿ ಬೊಗಸೆ ನೆಲಗಡಲೆಯನ್ನು ಹುರಿದು ಒಗ್ಗರಣೆ ಮಾಡಿ ಅದೊಂದೆರಡು ಗಂಟೆ ಆದಮೇಲೆ ಅದು ನೆನೆದಾಗ ಆ ಕಡಲೆಗೆ ಬರ್ತಕ್ಕಂಥ ಸೊಗಸೇ ಬೇರೆ. ಅದರ ಮುಂದೆ ಆನಂದದ ಯಾವ ಕಡಲೆಗುಂಟು ಅವಕಾಶ. ಇದು ಹೇಳ್ತಾ ಇದ್ದಾನೆ ಮುದ್ದಣ. ಇಲ್ಲ ಲೇಸೈ ನಿನ್ನೀ ಬಣ್ಣದ ಬೆಡಂಗಿನ ಬಿಡುನುಡಿಯೊಂದು ನೆವದಿನ್ ಎನ್ನೋಳ್ ಒಳ್ವಗೇನ್ ಎಚ್ಚರಿಸಿದೆ. ಓಹೋ, ನನ್ನ ತಿಳಿವನ್ನೇ ನೀನು ಎಚ್ಚರಿಸಿಬಿಟ್ಟೆ ಈ ನಲ್ಮೆಯ ಮಾತಿನಿಂದ ಅಂತ. ಅದೇನು ಅಂದರೆ, ನಾಳೆಗಲ್ತೆ ಕಾಮನ ಕಟ್ಟಾಯದ ಹಬ್ಬಂ, ನಾಳೆ ತಾನೇ ಮದನೋತ್ಸವ ಬಂತಲ್ಲ ಅಂತ, ಚೈತ್ರ ಪೂರ್ಣಿಮೆ ಅಂತ. ಓ ಬಂಗಿ ಉಂಡಂ ಮುನ್ನುಂಡುದಂ ಮರೆವಂತೆ, ಬಂಗಿ ಕುಡಿದವನು ಮೊದಲಿಂದನ್ನು ಮರೆಯುವಂತೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ ಅಲ್ಲಿಂದ ಆರಂಭವಾಗುತ್ತೆ ನೋಡಿ. ಬಂಗಿಯುಂಡಂ ಮುನ್ನುಂಡುದಂ ಮರೆವಂತಿರೆ, ಆ ಮರೆವುಗೆಟ್ಟೆಂ ಅಪ್ಪುದಪ್ಪುದು ಆದೊಡೆಂ ನಾಳೆಗೆ ಪೂರಣ ಗಡುಬೋ, ಸಂಡಗೆಯೋ ಮಂಡಿಗೆಯೋ ಹೋಳಿಗೆಯೋ ಸಜ್ಜಿನ ಬಿರ್ದಿನೂಟಕ್ಕೆ, ನಿನಗೊಂದೇ ಭೀಮಂಗೆಂತಂತು ತಿಂಬ ಬಯಕೆ ಮತ್ತಮದೇಂ, ನಾಳೆಗೆನಗೆ ಒಂದು ನೋಂಪು ಅಂತೊಪ್ಪೊಡ ನೋಂಪಿ ಇರಮೆಂತು ಬಗೆಯಂತು ಪಿರಿದೇಂ, ಸಂಜೆಯೊಳ್ಮಿಂದು ಮಡಿಯುಟ್ಟು ಕಲ್ಪೋಕ್ತಮಾಗೆ ಕಾಮನಂ ಪವಣಿನ್ ಅರ್ಚಿಪುದೈಸೆ, ನೀನೊರ್ವಳೆಯೇ ನೀನುಂ ಆನುಂ ಇದರಿನೇಂ ಗುಣಂ, ಈ ಪುಣ್ಣಮೆಯೊಳ್ ಕಾಮನಂ ಕೂರ್ಮೆಯಿಂ ಭಜಿಸಿದ ಪೊಡೆ, ಈ ಪುಣ್ಣವೆಯೊಳ್ ಕಾಮನಂ ಕೂರ್ಮೆಯಿಂ ಭಜಿಸಿದೆವಪ್ಪೊಡೆ, ಕಾಮೇಶನೆಮಗೊಲ್ವಂ ಮೇಣ್ ಎನ್ನೆನ್ನಗಂ ಎಮ್ಮನಗಲದಿರ್ಪಂ, ಕಾಮೇಶನ್ ಎನ್ನೆನ್ನಗಂ ಅಗಲದಿರ್ಪಂ ಎಮ್ಮಂ. ಈಗ ನೋಡಿ, ಸಪ್ತಾಕ್ಷರ ಮಂತ್ರದಿಂದ ಇವಳನ್ನು ಸತಾಯಿಸಿದ್ನಲ್ಲ, ಅವಳಿಗೆ ಸೇಡನ್ನು ತೀರಿಸ್ಕೊಳ್ತಾಳೆ. ನಾಳೆ ಒಂದು ದೊಡ್ಡ ವ್ರತವಿದೆ ಅಂತ. ಓಹೋ, ಮರೆತೇ ಬಿಟ್ಟೆ, ಮನ್ಮಥನ ಪೂಜೆ ಮಾಡುವಂತಹ ಕಾಮೋತ್ಸವ, ಕಾಮ ಸಂಜೀವನೋತ್ಸವ, ಇದು ಕಾಮದಹನ, ಕಾಮ ಸಂಜೀವನ ಚೈತ್ರ ಮಾಸ ಬಂದರೆ. ಹಾಗಾಗಿ ಫಾಲ್ಗುಣ ಮಾಸದ ಪೂರ್ಣಿಮೆಯನ್ನು ಕಾಮ ದಹನೋತ್ಸವ ಅಂತಾರೆ, ಚೈತ್ರ ಮಾಸದ ಪೂರ್ಣಿಮೆಯನ್ನು ಕಾಮ ಸಂಜೀವನೋತ್ಸವ ಅಂತ ಕರೀತಾರೆ. ಈಗ ವಸಂತ ಬಂತು ಅಂತಂದರೆ ಕಾಮ ಸಂಜೀವನೋತ್ಸವ. ಏನೇನು ಮಾಡಬೇಕು? ನಾಳೆಗೇನು ಪೂರ್ಣ ಕಡುಬೋ, ಸಂಡಿಗೆಯೋ, ಮಂಡಿಗೆಯೋ, ಹೋಳಿಗೆಯೋ ಯಾವುದು ಅಂತ ಕೇಳ್ತಾನೆ. ಇವೆಲ್ಲವೂ ನನಗಿಷ್ಟವಾದದ್ದೇ. ನಿನಗೆ ಸದಾ ಭೀಮನಂತೆ ತಿನ್ನುವುದರೊಳೇ ಬೈಕೆ, ಮತ್ತೇನು ಅದೇ ತಾನೇ ಇರೋದು. ನಾಳೆ ಒಂದು ವ್ರತ ಉಂಟು ಅಂತಾಳೆ. ಏನು ಆ ವ್ರತ, ಏನು, ಹೇಗೆ? ತುಂಬ ದೊಡ್ಡದೇನಿಲ್ಲ. ಸಂಜೆಗೆ ಮಿಂದು ಮಡಿಯುಟ್ಟು ಕಲ್ಪೋಕ್ತವಾಗಿ ಕಾಮನನ್ನು ಪೂಜೆ ಮಾಡಬೇಕು. ಅದು ನೋಡಿ, ಕಲ್ಪೋಕ್ತವಾಗಿ ಏನು ಎತ್ತ ಅಂತ ಹೇಳೋದಿಲ್ಲ, ಸೂಚ್ಯವಾಗಿ ಹೇಳ್ತಾಳೆ. ನೀನೊರ್ವಳೆಯೇ, ನೀನೊಬ್ಬಳ, ನೀನು ಆನು, ನಾವಿಬ್ಬರೂ ಸೇರಿ. ಇದರಿಂದ ಏನು ಗುಣ? ಯಾರು ಮಂತ್ರದ ದೇವತೆ, ಯಾರು ಋಷಿ ಅಂತೆಲ್ಲ ಕೇಳಲಿಲ್ವೇ? ಆ ರೀತಿಯಾಗಿ ಇವಳು ಕೂಡ ಅವನಿಂದ ಕೇಳಿಸ್ತಾಳೆ ಈ ಥರದ್ದು. ಈ ಪುಣ್ಯವೆಯೋಳು ಕಾಮನಂ ಕೂರ್ಮೆಯಂ ಭಜಿಸಿದೆವಪ್ಪಡೆ ಕಾಮೇಶನ್ ಯಮಗೊಲ್ವಂ. ಈ ಹುಣ್ಣಿಮೆಯಲ್ಲಿ ನಾವು ಕಾಮನನ್ನು ಆರಾಧಿಸಿದರೆ ಕಾಮೇಶ್ವರ ಒಲಿತಾನೆ ಶಿವ. ಏನು ಮಾಡ್ತಾನೆ? ನಮ್ಮನ್ನೆಂದೂ ಅಗಲಿಸದಂತೆ ಮಾಡ್ತಾನೆ. ಬಹಳ ಸರಿ, ಮುಂದೇನು? ಅಂತಿರೆ ಮುತ್ತಬ್ಬೆ ಪೆತ್ತಂತಿರೊಂದು ಸಂತಸಂ ನೋಂಪಿಯೊಳ್, ಮುತ್ತಬ್ಬೆ ಪೆತ್ತಂತಿರೆ ಒಂದು ಸಂತಸಂ ಎನಗಿ ನೋಂಪಿಯೊಳ್, ಮನೋರಮೆ ನಸುನಕ್ಕು ಆದೊಡಂ ಇನಿತೊಂದು ನಿಯಮಮಂ ಪೊಲ್ತೆಡೆ ವಿಡಿದು ಪೈಗುಂ ವರೆಗುಂ
உபவாசமிரலும் வேள்க்கும் ಮುದ್ದಣ ಬೆಡಗುಗೊಂಡು ಈಗಳಾಂ ಕತ್ತರಿಯೊಳದೆಂ ಕಲ್ಲೊಳ್ ಕಾಲ್ ಬೆಟ್ಟಿದ ರಾಮನ ಹಯಂ ಎಂತಂತು ಮನಂ ಮುಂಗೆಟ್ಟುದು ಅಂತಪ್ಪೊಡೆ ಈ ನೋಂಪಿಯನ್ ಒಲ್ಲೆಂ ಅಂತೆಂ ನಡೆವ ಜನ್ನ ಗುದಿರೆಯೊಂದು ಕಲ್ಲೊಳ್ ಕೀಲಿಸಿದುದು ಪೇಳ ಅಪ್ಪೊಡಕ್ಕುಂ ಆದೊಡಿನಿ ತೊಂದಂ ನಿನ್ನಂ ಬೇಳ್ಪೆಂ ನಾಳೆ ಉಪವಾಸಮನುಳಿದು ನೋಂಪಿಯನ್ ಏರ್ವಡಿಸಲೇ ವೇಳ್ಪುದು ನೋಳ್ಪಂ ಮುನ್ನಂ ಕಥೆಯಂ ಬಿತ್ತರಿಸು. ಕಾಮನಹಬ್ಬ ವ್ರತ ಆಗುತ್ತೆ ಅಂತಂದರೆ ಬಹಳ ಸಂತೋಷವಾಯಿತು, ನಮ್ಮ ಮುತ್ತಜ್ಜಿ ಹೆತ್ತಷ್ಟೇ ಸಂತೋಷ ಅಂತಂದು ಬಿಡ್ತಾನೆ. ಆಗ ಅವಳು ನಕ್ಕ ಹೇಳ್ತಾಳೆ, ಆದೊಡಂ ಇನಿತೊಂದು ನಿಯಮಂ, ಆದರೂ ಒಂದು ಸಣ್ಣ ನಿಯಮ ಇದೆ. ಏನದು? ಪೊಳ್ತಡೆ ಬಿಡಿದು ಬೈಗುವರೆಗಂ ಉಪವಾಸಂ ಎರಲ್ವೇಳ್ಕುಂ, ಬೆಳಗಿಂದ ಸಂಜೆವರೆಗೂ ಉಪವಾಸ ಇರಬೇಕು. ಬೆಗಡುಗೊಂಡು ಗಾಬರಿಯಾಗಿ ಈಗಳಾಂ ಕತ್ತರಿಯೊಳಾದೆಂ, ಅಡಕತ್ತರಿಗೆ ಸಿಕ್ಕಂತೆ ಆಯಿತು. ಹೇಗೆ? ಕಥೆಗೆ ಈಗ ಲಿಂಕ್ ಕೊಡ್ತಾನೆ. ಕಲ್ಲೊಳ್ ಕಾಲ್ಬೆಟ್ಟಿದ ರಾಮನ ಹಯಮೆಂತಂತೂ ಮನಂ ಮುಂಗೆಟ್ಟುದು. ಕಲ್ಲಿಗೆ ಕಾಲೂರಿ ಕಾಲು ಅಂಟಿಕೊಂಡು ಹೋದ ರಾಮನ ಯಜ್ಞಾಶ್ವದಂತೆ ನನ್ನ ಸ್ಥಿತಿ ಆಯಿತು ಅಂತಾನೆ. ಅದೇನಾಯಿತು ಅದನ್ನು ಹೇಳು ಅಂತಾಳೆ. ಅಲ್ಲಿ ಒಂದು ಕಥೆ ಬರುತ್ತದೆ. ಒಬ್ಬ ಬ್ರಾಹ್ಮಣ ತನ್ನ ತಪಃಪ್ರಭಾವದಿಂದ ಗಂಧರ್ವನಾಗಿರ್ತಾನೆ, ಮತ್ತೊಬ್ಬ ಋಷಿಯನ್ನೇ ಕೆಣಕ್ತಾನೆ, ಅದಕ್ಕೆ ನೀನು ಬ್ರಹ್ಮರಾಕ್ಷಸನಾಗು ಅಂತಾನೆ. ಆ ಬ್ರಹ್ಮರಾಕ್ಷಸನ ಪ್ರಭಾವದಿಂದ ಕಲ್ಲಲ್ಲಿ ಈ ಕುದುರೆ ಕೀಲಿತವಾಗಿರುತ್ತದೆ. ಮತ್ತೆ ಅದಕ್ಕೆ ರಾಮನ ಬಂಟ ಶತ್ರುಘ್ನೇ ಬಂದು ಬಿಡಿಸಬೇಕಾಗುತ್ತದೆ. ಈ ರೀತಿಯಾಗಿ ಕಥೆ ಮುಂದುವರಿಯುತ್ತದೆ. ಇದು ನೀವು ಜೈಮಿನಿ ಭಾರತದಲ್ಲಿ ಜ್ಞಾಪಿಸಿಕೊಂಡ್ರೆ ಚಂಡಿಯೇ ಹೆಬ್ಬಂಡೆ ಆಗಿರುತ್ತಾಳೆ. ಅದನ್ನು ಈ ಪಾಂಡವರ ಯಜ್ಞಾಶ್ವ ಮೆಟ್ಟಿದಾಗಲೇ ಅವಳಿಗೆ ಶಾಪ ವಿಮೋಚನೆ ಅಂತ ಉದ್ದಾಲಕ ಕೊಟ್ಟಂಥ ಶಾಪ ಅನ್ನುವುದನ್ನು ಸೌಭರಿ ಮುನಿಗಳು ಹೇಳ್ತಾರೆ ಅಂತ ಜೈಮಿನಿ ಭಾರತದಲ್ಲಿ ಬರ್ತದೆ. ನೆನ್ನೆ ತಿಳಿಸಿದಂತೆ ಈ ಎರಡೂ ಕಾವ್ಯಗಳು ಒಟ್ಟೊಟ್ಟಿಗೆ ಸಮಾನಾಂತರವಾಗಿ ಹೋಗುವಂಥದ್ದನ್ನು ನೋಡ್ತೀವಿ. ಅದಾದ ಮೇಲೆ ಈ ಸೀತೆಯ ಮಕ್ಕಳು ಲವಕುಶರು ಅನ್ನೋದನ್ನು ಸಸ್ಪೆನ್ಸಲ್ಲಿ ಇಟ್ಟಿರ್ತಾನೆ ಕವಿ. ಅದೀಗ ಆ ಸಸ್ಪೆನ್ಸ್ ಬ್ರೇಕ್ ಮಾಡುವಂಥ ಸಂದರ್ಭವನ್ನು ಮುಂದೆ ನೋಡೋಣ. ಇವರಿಬ್ಬರ ಸಂವಾದ ಬರುತ್ತದೆ. ಅಲ್ಲಿ ಚಿಕ್ಕದಾಗಿ ಈ ಒಂದು ಉಪಸಂಹಾರವನ್ನು ಮುಗಿಸುವ ಪ್ರಯತ್ನವನ್ನು ಕೂಡ ಕವಿ ಮಾಡುವುದನ್ನು ನೋಡಬಹುದು. 16ನೇ ಅಧ್ಯಾಯದಲ್ಲಿ ಬರುತ್ತದೆ. ಎಲೆಗೆ ರಾಮಾಭಿರಾಮೇ ಸುಗ್ರೀವೇ ನೀಲಕುಂತಳೆ ಕುಮುದ ನಯನೆ ಪದ್ಮಗಂಧಿ ಕೇಸರಿ ಮಧ್ಯೆ ಅಂಗದ ವಿರಾಜಿತೆ ಅಂತು ಕುಂಡಲಪುರದಿಂ ತಳರ್ದು ಬೆಳವರ ಕೆಳವರ ಕಣ್ಣಿಲಿ ಮೊಗರ ಗಡ್ಡರೋರೊಂದು ನಾಡಂ ಕಳಿ ಕಳಿದು ಬರುತುಂ ಇರ್ಪುದು ಮಲ್ಲಿ ಮಲ್ಲಿ ವಲ್ಲಿ ಕುಂಜಪುರ ರಂಜಿತ ಮಾದೊಂದು ಮುನಿಗಳಾಶ್ರಮದ ಪೊರವಳಯದ ತೋಂಟದೊಳಾಟದ ಕಿರುವರೆಯದ ಕುವರರಿರ್ವರ್ ಅದಟಿಂ ತಡೆದು ಪಿಡಿದು ಹಯಮಂ ಕಟ್ಟಿರಗಡ ಕೇಳುವೊಂದು ತವ ಕದಿಂ ಮನೋರಮೆ ಎನಸುಂ ಸರಿಸ ಕೈ ತಂದು ನಲ್ಮೆ ಮಿಗೆ ನಲ್ಲನಂ ಗಲ್ಲಮನಲುಗಿ ತಳ್ತು ಅಮರ್ದಪ್ಪಿ ಎನ್ನ ಚನ್ನರಸ ಮುನಿಗಳಾಶ್ರಮದ ತರಳ್ಗರ್ಗೆ ಈ ಬಗೆಯೊಳ್ ನಾಡರಾಯರ ಜನ್ನ ಕುದಿರೆಯಂ ಕಟ್ಟಿ ಕಾದು ಒಂದು ಬಲ್ಪುಂ ಕೂರ್ಪುಂ ನೇರ್ಪಟ್ಟುದೆಂತು ಆರಪ್ಪರಿ ಕುಮಾರರ್ ಏಂ ಗೈದರ್ ಏನಾದರ್ ಎಂತು ಕಾದಿದರ್ ಪೇಳ ಅಬ್ಬ ಏಂ ಗಡಸುಗಾರರೋ ಮುದ್ದಣಂ ಪೋಕೆ
ಬಾಳ್ಗೆಟ್ಟ ಮಕ್ಕಳ ಆರಾದೊಡೆಂ ಸಾಲ್ಗುಮ್ಮಿ ಪಾಳ್ಗತೆ ಕಥೆವೇಳ್ದು ಬೇಸರ್ತೆಂ ಎಂತುಂ ಯಜ್ಞಂ ಪರಿಸಮಾಪ್ತಿ ಆಯ್ತೇನೆ ಎಂತುಂ ಯಜ್ಞಂ ಪರಿಸಮಾಪ್ತಿಗೈವೆಂ. ಮುದ್ದು ಮೊಗದ ಚನ್ನಿಗರಾಯ ಮುದ್ದು ಮೊಗದ ಚನ್ನಿಗರಾಯ ಆಗದಾಗದು ತನ್ನಾಣೆ ಬಾಲಕರ್ರಣದೊಳ್ ಸೋಲ್ತರೆ ಗೆಲ್ದರೆ ಪೇಳೈ ನಿನಗಂ ಏನಿಂತು ಬೇಸರೋ ಕಾಣ್ಬೆನು. ನೋಡಿ, ಆರಂಭದ ಸಂಬೋಧನೆಯೇ ಶ್ಲೇಷಮಯವಾಗಿದೆ. ಸಂಸ್ಕೃತ ಶ್ಲೇಷ ರಾಮಾಭಿರಾಮೆ. ರಾಮ ಅಂದರೆ ಹೆಣ್ಣು, ಅಭಿರಾಮೆ ಅಂದರೆ ಸುಂದರಿ, ಹೆಂಗಳೆಯರಲ್ಲಿ ಸುಂದರಿಯಾದವಳು ಅಂತ ಒಂದರ್ಥ. ರಾಮ ಅನ್ನುವಂಥ ಹೆಸರು ಬಂದು ರಾಮವಾಚಿಯಾಗಿ ಕೂಡ ಆಗಿದೆ. ಸುಗ್ರೀವೆ, ಒಳ್ಳೆಯ ಕೊರಳುಳ್ಳವಳು, ಶಂಖದಂಥ ಕೊರಳು, ಸುಗ್ರೀವ ಸಂಬೋಧನೆ ಶಬ್ದ ಸುಗ್ರೀವ ಬಂತು. ನೀಲ ಕುಂತಳೆ, ಕಪ್ಪಾಗಿರುವಂತಹ ತಲೆಗೂದಲನ್ನು ಉಳ್ಳವಳು. ಇಲ್ಲಿ ನೀಲ ಮತ್ತೊಬ್ಬ ಅಗ್ನಿ ವರಪ್ರಸಾದದಿಂದ ಹುಟ್ಟಿದ ವಾನರ. ಕುಮುದನಯನೆ, ಕುಮುದ ಮತ್ತೊಬ್ಬ ವಾನರ. ಕುಮುದನಯನೆ ಎನ್ನುವಲ್ಲಿ ಕನ್ನೈದಲೆಯಂಥ ಕಣ್ಣುಳ್ಳವಳು. ಪದ್ಮಗಂಧಿ, ಗಂಧಮಾದನ, ಮೈಂದ, ದ್ವಿವಿಧ ಇತ್ಯಾದಿ ವಾನರಲ್ಲಿ ಒಬ್ಬ. ಆ ಒಂದು ಸೂಚನೆ ಇಲ್ಲಿರಬೇಕು ಅಂತ ಅನಿಸುತ್ತದೆ. ಕೇಸರಿ ಮಧ್ಯೆ, ಕೇಸರಿ ಹನುಮಂತನ ತಂದೆ. ಕೇಸರಿ ಮಧ್ಯೆ ಅಂದರೆ ಸಿಂಹಕಟಿ ಉಳ್ಳವಳು. ಅಂಗದ ವಿರಾಜಿತೆ, ತೋಳಬಂದಿ ಹಾಕ್ಕೊಂಡವಳು. ಈಗ ಪಾಪ ಒಂದು ಒಡವೆ ಕೊಟ್ಟಿದ್ದಾನೆ ಹೆಣ್ಣಿಗೆ. ಅಂಗದ ವಿರಾಜಿತೆ ಎನ್ನುವಲ್ಲಿ ಅಂಗದ ಅನ್ನುವ ಹೆಸರು ಬಂತು. ಆ ಒಂದು ಅಶ್ವ ಎಲ್ಲೆಲ್ಲೂ ಸುತ್ತಾಡಿ ಒಂದು ಆಶ್ರಮಕ್ಕೆ ಬಂದು ಅಲ್ಲಿ ಇಬ್ಬರು ಮುನಿಬಾಲಕರಿಂದ ಬದ್ಧವಾಯಿತು ಅಂತ ತಕ್ಷಣ ಆಶ್ಚರ್ಯಪಟ್ಟು, ಮುನಿಬಾಲಕರಿಗೆ ಈ ಕೂರ್ಪು, ಈ ತೀಕ್ಷ್ಣತೆ, ಈ ಆರ್ಪು, ಈ ಶೌರ್ಯ, ಈ ಬಲ್ಪು, ಈ ಗಟ್ಟಿತನ ಹೇಗೆ ಬಂತು ಹೇಳು ಅಂತಂದಾಗ, ಹೋಗು, ಮಕ್ಕಳಾದರೆ ಏನು, ಯಾರಾದರೆ ಏನು, ಸಾಲ್ಗುಮಿ ಪಾಳ್ಗತೆ, ಸಾಕು ಈ ಕಥೆಯನ್ನು, ಹಾಳು ಕತೆ ಮುಗಿಸಿದರೆ ಸಾಕು, ಹೇಗೆ ಒಂದು ಯಜ್ಞ ಸಮಾಪ್ತಿ ಮಾಡಿಬಿಡ್ತೀನಿ ಅಂತ ಅವಸರ ಮಾಡುವಂತೆ, ಉಪೇಕ್ಷೆ ತೋರುವಂತೆ ನಟಿಸ್ತಾನೆ. ಆಗ ಅವಳು, ಇಲ್ಲ, ನಿನಗೆ ಯಾಕೋ ಈ ಬೇಸರ, ಆ ಮುದ್ದು ಮಕ್ಕಳು ಏನು ಮಾಡಿದ್ರು, ಅವರು ಕಟ್ಟಾಕಿ ಗೆದ್ದರ ಸೋತರ, ಅದನ್ನು ಮೊದಲು ಹೇಳು ಅಂತ ಕೇಳ್ತಾಳೆ. ನೀನುಡುಗೊರೆಯ ನೀವುದನ್ ಏನು ಮಂ ಕಾಣೆನ್, ನೀನುಡುಗೊರೆಯ ನೀವುದೇನು ಮಂ ಕಾಣೆನ್, ಉಂತೆ ಪೇಳೆಂದೊಡೆ ಪೇಳ್ವರೇ ಕಿರುನಗೆಯಿಂ ಎನ್ನೆರೆಯ ನೀನು ಮರೆವರೆ ಅಂತಂತು ಬೇಡುವೈ, ಇಸಿ ಕಾಡಿ ಬೇಡಿಕೊಂಡೊಡೆ ಒಂದುಡುಗೊರೆಯೇ, ಕಾಡಿ ಬೇಡಿಕೊಂಡೊಡೊಂದುಡುಗೊರೆಯೇ, ಮನಮೊಲ್ದಿ ಒಡಲ್ತೆ ಮೆಚ್ಚು, ಮನಂ ಒಲ್ದಿ ಒಡಲ್ತೆ ಮೆಚ್ಚು, ಮೆಚ್ಚಂ ನಚ್ಚಿ ಪಚ್ಚೆ ಓದೆಂ ಆಯಿತು ನೋಳ್ಪೆಂ ಎಳೆಗುವರರೊಂದು ಕತೆ ಮುಂತಿರ್ಕೆ, ನೀ ಮುನಿವೆರಸು ಪೋದ ಸೀತೆಯೊಂದಿರವನ್ ಅರಿತುಂಟೆ, ಮನೋರಮೆ ಅರಿವುಗೊಂಡು ಎನಗಂ ಏನೊಂದು ಮರವೆಯೋ, ಎನ್ನಬ್ಬೆ ಸೀತೆಯನಂದಾಗಳೇ ಮರೆತೆಂ, ಅಪ್ಪುದಪ್ಪುದು ಮುನಿಗಳಾಶ್ರಮದೊಳಿಯಂತಿರ್ದಳ್ ಎಂಗೈದಳ್, ತಮರವರ್ ಕಡೆಗೆ ಕೊಂಡೊಯ್ದರೆ ಎನಗಿದನೆ ಪೇಳ, ಆ ಮಕ್ಕಳಿರ್ಕೆ ಪೋಕೆ. ನೋಡಿ, ಎಷ್ಟು ಬೇಗ ಮಾನವನ ಮನಸ್ಸು ಬದಲಾಗುತ್ತೆ ಅಂತ. ಹೇಳಪ್ಪ ಹೇಳು, ಆ ಮಕ್ಕಳು ಏನು ಮಾಡಿದ್ರು ಅಂತ. ಅಯ್ಯೋ ಹೋಗು, ಸುಮ್ಮನೆ ನಾನು ಹೇಳೋದೇನು, ನನಗೆ ಉಡುಗೊರೆ ಕೊಡಲೇ ಇಲ್ಲ, ನೀನು ಏನು ಕೊಡ್ತೀಯ ಅನ್ನೋದು ಗೊತ್ತಿಲ್ಲ ಅಂತ. ಇವಳು ಬಿಡ್ತಾಳ.
ಇಷ್ಟು ಬಾರಿ ಗೋಗರದು ಕಾಡಿ ಬೇಡಿ ಕೇಳ್ತಾ ಇದೆಯಾ, ಗೋಗರದು ಕಾಡಿ ಬೇಡಿ ಕೇಳಿದ್ರೆ ಅದು ಭಿಕ್ಷೆ ಆಗುತ್ತದೆ ಅಷ್ಟೇ ಹೊರತು ಉಡುಗೊರೆ ಆಗೋದಿಲ್ಲ ಅಂತಾಳೆ. ಸರಿ, ನಿನ್ನ ಉಡುಗೊರೆನೇ ನಚ್ಚಿ ಪಚ್ಚೆ ಓದೆಮ್ಮಂತ, ನಾನು ಹಸರಾಗ್ಬಿಟ್ಟೆ, ನೀಲಿಗಟ್ಟಿಬಿಟ್ಟೆ ಅಂತ ಹೇಳ್ತಾ ಇದ್ದಾನೆ. ಸರಿ, ನೀನು ಮುಂದೆ ಹೇಳು ಅಂತಂದಾಗ, ಆಗ ಋಷಿ ವಾಲ್ಮೀಕಿಯ ಜೊತೆ ಹೋದಳಲ್ಲ ಸೀತೆ, ಅವಳು ನೆನಪಾದರೂ ನಿನಗುಂಟಾ? ಅಯ್ಯೋ ಮರತೇ ಬಿಟ್ಟೆನಲ್ಲ, ಸೀತೆಗೇನಾಯಿತು? ಈ ಮಕ್ಕಳು ಇರಲಿ ಹೋಗಲಿ, ಸೀತೆಗೆ ಪಾಪ ಏನಾಯಿತು ಅದನ್ನು ಹೇಳು ಅಂತ ಕೇಳ್ತಾಳೆ. ಆಗ ಆ ಸೀತೆಯ ಮಕ್ಕಳೇ ಇವರು ಅಂತ ಹೇಳ್ತಾನೆ. ಓಹೋ, ಎಷ್ಟು ಸೊಗಸಾಯಿತು ನಿನ್ನ ಕಥಾ ಸಂವಿಧಾನಕ, ತಂದೆಗೆ ತಕ್ಕ ಮಕ್ಕಳು ಅಶ್ವಮೇಧದ ಆ ಕುದುರೆಯನ್ನು ಕಟ್ಟೇ ಬಿಟ್ರಲ್ಲ ಅಂತಂದಾಗ, ಸರಿ ಇನ್ನೆಷ್ಟು ಬೆಳೆಸೋದು, ಈಗ ನನ್ನ ಕಥೆಯನ್ನು ಮುಗಿತಾಯವೇ ಮಾಡ್ತೀನಿ ಅಂತಂತಾನೆ ನೋಡಿ. ಎನ್ನ ಪಟ್ಟದ ರಾಣಿ ಇನ್ನತ್ತಂ ನಿರಾಮಯಂ ನಿರಾಕುಳಂ ಸುಭಿಕ್ಷಂ ಶಾಂತಿ. ಏನೆಲೆ ರಮಣ ಇಂದಿದೆ ನೆತ್ತಣ ಶಾಂತಿಗೇಂತಿಗಳು. ರಾಘವನ ಜನ್ನಗುದಿರೆ ಬರಿಸಂಬರಂ ಬಿಡದೆ ಚರಿಸಲೊಡಂ. ಕುರಪುಟದ ತುಳಿತಕ್ಕೆ ಪಾವನಮಾದ ನಾಡ ಜನರ್ಗೆತ್ತಂ ಮಂಗಳಂ ಎಂದೆ ಕಟ್ಟಾಯ ಸದ ನಿಚ್ಚವಯಂ. ಬನ್ನವಟ್ಟೆಯ ಬಳಿಯಲ್ಕೆಯುಂ ಗಾಳುಗೂಳರುಳ್ ಪೊಣರ್ವ ಗನ್ನ ನಿಟ್ಟುರದ ಸೆಣಸಾಟಮಂ ರಾಮಸೇನೆಗೆ ಮುಡಿದುದು. ಈಗಳ್ ತಮ್ಮ ಬೀಡಿಂಗೈದಿ ಬಂದುಂ ಬೇರೆಲ್ಲರ್ ನೇಹಮ್ಮಿಗೆ ತಮ್ಮ ರಸಿಯರಿ ಓಲೈಸಿಕೊಳ್ಳರ್. ಅಂತಪ್ಪೊಳೆ ನೀಂ ಪೇಳ್ವನಲ್ಗತೆ ಮುಗಿಯೆ ಬಂದುದು. ಎಂತೆಂತ ರಗಳೆಯ ಪಾಳ್ಗತೆ ಕಡೆಗಂಡುದು. ಶ್ರೀರಾಮ ಪುಣ್ಯಚರಿತಮಂ ಪಾಳ್ಗತೆಯೆಂದು ಇಳಿಕೆಗೈದು ತೆಗಲ್ವಾ. ಶ್ರೀರಾಮಚರಿತಮನಿಳಿಸಿ ಕಳಿಸಿ ನುಡಿದ ನಿಲ್ಲಂ ಪುರುಳಿಲ್ಲದ ಸಲ್ಲದ ಪೊಲ್ಲದೆನ್ನ ಬಿರುವಣ್ಣನೆಯ ಬೇಸರಿಕೆಯ ಪಾಳ್ಗಬ್ಬಮಂ ಪೊಳ್ಳೆಂದೆ ನುಡಿದಂ. ತಮ್ಮೊಡಮೆಯಂ ತಾಮೆ ಪೊಗಳ್ವರೇ ಬಲ್ಲ ಅಲ್ಲದಂದು ನವರಸದ ತನಿರಸ ಮೊರೆವ ಬಣ್ಣಗಬ್ಬಮಂ ಪೊಳ್ಳೆಂದೊರೆವ ನಿನಗೆ ನಿರಹಂಕೃತಿಯೋ ನಿನ್ನ ಜಾಣ್ಮೆಯೋ. ಏನ್ ಎನ್ನ ಕಬ್ಬಂ ನಿನಗೆ ಮೆಚ್ಚುಗೆಯಾಯ್ತೆ ಎನಗೊರ್ಗೊಳ್ಗೆಂದೊಡೆಂ ನಾಡೊಳೆಲ್ಲರ್ಗಂ ಎನ್ನೊಳೊಂದು ಅಭಿಮಾನದಿಂದ ಉಸಿರ್ವೆಯಕ್ಕುಂ. ಎನ್ನ ಮುದ್ದಿನ ರಸ ಅಂತೌತು ನಿನ್ನ ಪೆಸರೆಂತಂತು ಕಬ್ಬಮುಂ. ನಿನ್ನ ಪೆಸರೆಂತಂತು ಕಬ್ಬಮುಂ ಮುದ್ದು ಮುದ್ದಾಯಿತು ಜಗಕ್ಕೆ. ಇಂತೀ ನುಡಿಯಿನ್ ಎನ್ನಂ ನೀನೇಳಿ ಪಂತಿರ್ಕುಂ. ಓಹ್ ಗುಣದೊಳ್ಪುರುಡುಂಟೆ ಸಾಜಂ ನಿನ್ನೀ ಜಾಣ್ಮೆಯ ಬಣ್ಣನೆಯ ನಲ್ಗತೆ ಕೇಳುವರೆಂತಪ್ಪರುಮಂ ಬಗೆಯನ್ ಇರ್ಕುಳಿಗೊಳ್ಗುಂ ನಾಡ ಮಾತೇಕೆ ಎನಗೆಂತೋ ಮೇಣ್
ಎನಗೆಂತೋ ವೇಣುಂ ಮೇಣ್ ಕೇಳುವನೆಂಬೊಂದು ಆಸೆ ಪುಟ್ಟುಗುಂ ಎನ್ನಾಣೆ ನಿನ್ನಾಣೆ ತಡೆಯೇಂ ಕಮ್ಮಲರ್ ಮಗ ಮಗಿಸದೇಂ ಪೋಕುಂ ಮುತ್ತಬ್ಬೆಯಾಣೆ ಇಸ್ಸಿ ಉಸಿಯನ್ ಏವಳ್ತಿಂಗಂ ಉಸಿರಂ ಈ ಬಗೆಯ ನುಡಿಗಬ್ಬಂ ಮುಂತಿಲ್ಲ ಪಿಂತಿಲ್ಲವೆಂದಾಯಿತು. ಎಂತೂ ನಿಮಗೆ ಸೊಗಸಾಯ್ತಲೇ, ಇದುವೇ ಪರಮಾನಂದ ಮೆನಗೆ. ಬಿನ್ನಣದ ಬಣ್ಣನೆಯ ನುಡಿಯಲ್ತು ಬಲ್ ಸೊಗಸು ನೀನೆಂದ ಕತೆ ಅಂತಪ್ಪೊಡೆ ತಾರೆಲೆ ನೀನೆಂದ ಮೆಚ್ಚಿ ನುಡುಗರೆಯಂ ತಾ ಕಣ್ಬೆಡಗುಗೊಂಡಂತೆ ನಟಿಸಿ ಇನ್ನೆಂ ಜಾಣನೋ ನೀನರಿಯದರಂತೆ ಮಿಣ್ಣನುಂ ಮಿರ್ದು ಇನ್ನಿಂ ಎಂದೆನ್ನ ಕಟ್ಟಿಸಿದೆಂ ದಿಟಂ ಏನೆಂಬೆನೋ ನಿನ್ನ ಬಣ್ಣವಾತಿಗೆ ಮಾರುವುದೆಂ ಎಂದು ವಿಚಾರದಿಂ ಆಯ್ತಾಯ್ತು ಪೇಳ್ದ ಕತೆಗೆ ಮಂಗಳಮಮ್ಮಾಡು ಮೆಚ್ಚುಗಿಚ್ಚು ಬಳಿಕಮಲ್ತೆ. ಶ್ರೀರಾಗ ಸಿಂಧುಭೈರವಿಗಳ ಹೊಂದಾಣಿಕೆಯಲ್ಲಿ ಸಲ್ಲಾಪ ಮಾಡ್ತಾ ಇದ್ದಾರೆ. ರಾಮನ ಸೈನ್ಯಕ್ಕೆ ಕುದುರೆ ಹಿಂದೆ ಓಡೋಡಿ ಸುಸ್ತಾಯಿತು. ಅವರೆಲ್ಲ ಬಂದರು, ಹೆಂಡರು ಮಕ್ಕಳ ಜೊತೆಗೆ ಸೇರಿಕೊಂಡ್ರು. ಅಂತೂ ಕಥೆ ಮುಗೀತು ಅಂತಾನೆ. ಎಲ್ಲಿ ಇದು ಹಾಳುಗತೆ ಅಂತೀಯ, ಶ್ರೀರಾಮನ ಕಥೆ ಪಾಳ್ಗತೆ ಅಂತ ಏನಂತೀಯ ಅಂತ. ಶ್ರೀರಾಮನ ಚರಿತೆಯನ್ನು ಬೈತಿಲ್ಲ, ನನ್ನದು ತುಂಬ ವರ್ಣನೆ ಜಾಸ್ತಿ ಆಯ್ತಲ್ಲ ಅಂತ ಕವಿಗೊಂದು ಸಂಕೋಚ. ವರ್ಣನೆ ಮಾಡೋದಕ್ಕೆ ಕವಿಗಳಿಗೆ ಆಸೆ. ಅರೆ ಸಹೃದಯರಿಗೆ ಕಥೆಗೆ ಓಟ ಬೇಕು ಅಂತ ಎಷ್ಟೋ ಬಾರಿ ಅನಿಸುತ್ತದೆ. ಅದು ಬಾಲಿಶವಾದ ದೃಷ್ಟಿ, ಪ್ರೌಢವಾದ ದೃಷ್ಟಿಯಲ್ಲ. ಆಮೇಲೆ ಪಾಕಗೊಂಡಾಗ ವರ್ಣನೆಯೇ ಜೀವಾಳ ಅಂತ ಗೊತ್ತಾಗುತ್ತದೆ. ಬಾಣ ಕಾದಂಬರಿಗೆ ಹೋಗ್ಬಿಟ್ಟು ಕಥೆ ಅಂತಂದರೆ ಏನು ಸಿಗುತ್ತದೆ? ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಬರೀತಾರಲ್ಲ, ಬಾಣ ಕಾದಂಬರಿಯಲ್ಲಿ ಕಥೆ ಬೇಕು ಅಂತಂದರೆ ವರ್ಣನೆಗಳನ್ನು ಪಕ್ಕಕ್ಕಿಟ್ಟರೆ ಕಾಳಿದಾಸನ ಜೊತೆಗೆ ಸ್ಪರ್ಧಿಸುವ ಮಹಾಕವಿ ಮಾಯವಾಗಿ ಮಕ್ಕಳಿಗೆ ಮಾತ್ರ ಮನಂಬೊಗುವಂತಹ ಚಂದಮಾಮದ ಕಥೆಯಾಗಿಬಿಡುತ್ತದೆ ಅಷ್ಟೇ ಅಂತ. ಹಾಗಾಗಿ ರಾಮಕಥೆ ಮಾತ್ರವಲ್ಲ, ನಿನ್ನ ಕಥೆಯೂ ಚೆನ್ನಾಗಿದೆ, ಜಗತ್ತೆಲ್ಲ ಕೊಂಡಾಡುತ್ತದೆ ಅಂತ. ನಿನಗೆ ಮೆಚ್ಚುಗೆ ಆಯಿತಾ? ನನಗೇನು, ನಾಡಿಗೆಲ್ಲ ಮೆಚ್ಚುಗೆ ಆಯಿತು ಅಂತ. ಎನ್ನ ಮುದ್ದಿನ ರಸ ಅಭಿಮಾನದಿಂದ ಹೇಳ್ತಾ ಇಲ್ಲ, ನಿನ್ನಂತೆಯೇ ಈ ಕಥೆ ಮುದ್ದಾಯಿತು ಅಂತ. ಇಲ್ಲಿ ನೋಡಿ, ಉಡುಗೊರೆ ಅಂತನಲ್ಲ, ಅದೇ ಉಡುಗೊರೆ ಅವನು ಬಯಸಿದ್ದು. ಆ ಸೂಚನೆ ಅಲ್ಲುಂಟು. ಅವಳ ಚುಂಬನವೇ ಉಡುಗೊರೆ ಅಂತ. ನೀನು ಸುಮ್ಮನೆ ಅಭಿಮಾನದಿಂದ ಹೇಳ್ತೀಯಾ? ಇಲ್ಲ, ಗುಣಕ್ಕೆ ಮತ್ಸರವ. ಹೂವು ಎಲ್ಲೆಲ್ಲಿಟ್ಟರೂ ಅದು ಮಗಮಗಿಸುತ್ತದೆ, ಆ ರೀತಿ ಆಯಿತು. ಬಲ್ ಸೊಗಸು ಅಂತ. ಕೊಡು ಈಗ ಉಡುಗೊರೆ. ಈಗ ನೋಡಿ ಅವಳಿಗೆ ನಾಚಿಕೆ ಆಗಿಬಿಡುತ್ತೆ. ಈಗಲ ಕೊಡೋದು ಯಜ್ಞಾಂತದಲ್ಲಿ. ಯಜ್ಞ ಹೇಗಾಯಿತು, ಅದರ ಮಂಗಳ ಏನು, ಅದರ ಸಮಾಪ್ತಿಯನ್ನು ಮಾಡು, ಪೇಳ್ದ ಕತೆಗೆ ಮಂಗಳಮ ಮಾಡು, ಮೆಚ್ಚು ಗಿಚ್ಚು ಬಳಿಕಮಲ್ತೆ ಅಂತ ಹೇಳ್ತಾಳೆ. ಹೀಗೆ ಆ ಕಥೆಗೆ ಮಂಗಳವನ್ನು ಮಾಡುವಂತಹ ಕಟ್ಟ ಕಡೆಯ ಸಂದರ್ಭ ಇನ್ನು ಬರುತ್ತದೆ. ಮಂಗಳಂ ದೆಸೆ ವಳರು ಮೈದೋರಿ ಜನ್ನಕ್ಕೆ ಬಂದು ತಮ್ಮ ಹಸುಗೆಯಂ ಮನಂ ದಣಿಯ ಕೈಯಾರೆ ಕೊಂಡರ್ ಅವರ್ಗಂ ಮಂಗಳಂ ಋತ್ವಿಜರೆಲ್ಲರ್ ಕೊಳಗ ಮತ್ತಂ ಇರ್ಬಳ್ಳರ್ ಅನ್ನಮಂ ಪೊನ್ನಗೇರಂ ಜನ್ನಾಕಳಂ ಪ್ರತಿಗ್ರಹಿಸಿ ರಾಮನಂ ಪರಸಿ ಬೀಳ್ಕೊಂಡರ್ ಅವರ್ಗಂ ಮಂಗಳಂ ಮುನಿಗಳೆಲ್ಲರ್ ನಲಲೀಲೆಯ ಪರಬೊಮ್ಮನಂ ಕಂದಡಿಯ ಕಂಡೆವೆಂಬೊಂದು ಸಂತಸದಿಂ ನಲಿವಂತೆ ತಮ್ಮಾಶ್ರಮಕ್ಕೆ ಪೋದರ್ ಅವರ್ಗಂ ಮಂಗಳಂ ಮೂಗುದ್ದಂ ಉಂಡುಂಡು ತೇಗಿ ಕೊಟ್ಟ ದಕ್ಷಿಣೆಯಂಪ ತುಬ್ಬಸಂ ಬಡುತ್ತೆ ನಡೆದರ್ ಪಾರ್ವರ್ ಅವರ್ಗಂ ಮಂಗಳಂ ಪೌರಂದ್ರಿಯರ್ ಶ್ರೀರಾಮನ ದಿವ್ಯ ಮೂರ್ತಿಯಂ ಕಂಡು ಸಂತಸಂ ತಾಳ್ತಿ ತಮಗೆ ಮಾತು ಗುಟ್ಟುತೆ ಪೋದರ್ ಅವರ್ಗಂ ಮಂಗಳಂ ಕೊಂಡಾಟದ ಮಾಸಾವಂತರು ತಮಗೆ ದೊರೆಬಡದ ಗಜ ರಥ ತುರಗ ವಿಭೂಷಣಾದಿಗಳಂ ಕೈಕೊಂಡು ರಾಘವಂಗೆರಗಿ ಆತ ನಡಿಯಾಣತಿ ಒಡೆದು ಪುರಕ್ಕೆ ವಿಜಯಂಗೈದರ್ ಅವರ್ಗಂ ಮಂಗಳಂ ಇಂತು ಶ್ರೀರಾಘವಂ ಸೀತಾ ಸಮೇತಂ ಜನ್ನವಂ ಬೆಳ್ತು ತನ್ನೊಂದು ಬೆಳ್ಜಸದಿಂ ದೆಸೆ ಮೂಲೆಗಳಂ ಬೆಳಗಿಸಿ ಸೋದರರಸು ಫಲಂ ಬಗಲ್ ಅರಸು ಗೈಯುತ್ತುಂ ಇದ್ದನ್ ಅವಂಗಂ ಮಂಗಳಂ ಶುಭಂ ಭದ್ರಂ ಕಲ್ಯಾಣಂ ಅನಿತರೊಳ್ ಮನೋರಮೆ ಎಳ್ದು ಪೋದಳ್
ಎಳ್ದು ಪೋಪಳ ನೀಳ್ದು ಮಾಣಿಸಿ ಬಲ್ ಸೆಡಕುಗಾರ್ತಿಕಣ ಮುದ್ದಣನು ಮಮ್ಟಕ್ಕಿಪ ಪೆಂಡಿರೊಳರೆ ಕೊಂಕು ನುಡಿಯೊಂದು ನೆವದಿಂ ಬಿಂಕದಿನ್ ಇದ್ದೊಡಾಯ್ತೆ ಮೆಚ್ಚನಿತ್ತಲ್ಲದೆ ಪೋಪಡೆಂಬಿಡುವೆನೆ ಕತೆಗೆ ಮಂಗಳಮಮ್ಮಾಡದೆ ಬರಿದೆ ಉಡುಗೊರೆ ತುಡುಗೊರೆ ಎಂದೊಡೆ ಕತೆಗೆ ಮಂಗಳಮನಾಗಳ ಪೆಳ್ದೆ ನೀನ್ ಅರಿದಿಲ್ಲ ಈಗಳ್ ಉಳಿದು ಒಂದೇ ನಿನ್ನುಡುಗೊರೆ ಉಡುಗೊರೆಯ ಕಾಟಕ್ಕಿನ್ನೆತ್ತ ಪೋಪೆಂ ನೀನೇಂ ಬೇಡುವೈ ಮುದ್ದಣ ಪುಸಿ ಮುನಿಸಿಂ ಬೇಡುವಡೇಂ ತಿರುಕನೆ ಮನೆಗೆ ಬಂದೆನೆ ಮೆಚ್ಚಿತ್ತೊಡದ ಅದನೇ ಕೈಕೊಳ್ವೆಂ ಅದನೇ ಕೈಕೊಳ್ವೆಂ ಆನೆಂತು ಪರಾದೀನೆ ಮೇಣೆನೋ ಕೊಡಮೆ ಯಾವುದು ಏನ ನೀವೆನ್ ಎಂತೀವೆಂ ಏನೋ ಎಂತೋ ಆಂ ಮೆಚ್ಚುವಂತು ಕತೆಯ ಪುರುಳ್ ಗೋವಂತು ನಾಲ್ವರ್ ತಲೆದೂಗುವಂತುಡುಗೊರೆ ಉಡುಗೊರೆ ಕೈದೊಡಾಯ್ತು ಅಂತಪ್ಪೊಡೆ ಇಂತಿದು ನಿನ್ನೀ ಕಬ್ಬಮನ್ ಓದುವ ಜಾಣರ್ ಏವಗೆ ಉಡುಗೊರೆಯ ನೀ ಎಂಬರ್ ನಿನ್ನೀ ಕಬ್ಬಮನ್ ಓದುವ ಜಾಣರ್ ಏವಗೆ ಉಡುಗೊರೆಯ ನೀ ಎಂಬರ್ ಆ ಬಗೆ ಮೆಚ್ಚನೀಯಂ ಅಂತಾನು ಮಕ್ಕೆ ಪೋಪಂ. ಇವನು ಮಂಗಳವನ್ನೇ ನವೀನವಾಗಿ ಮಾಡ್ತಾನೆ. ಬಂದ ದಿಕ್ಪಾಲಕರಿಗೆ ಮಂಗಳ, ಋಷಿಗಳಿಗೆ ಮಂಗಳ, ಉಂಡುಂಡು ತೇಗಿ ತೇಗಿ ದಕ್ಷಿಣೆಯನ್ನು ಕಟ್ಟುಬ್ಬಸದಿಂದ ಹೊತ್ತುಕೊಂಡು ಹೋದ ಬ್ರಾಹ್ಮಣರಿಗೆ ಮಂಗಳ, ತಮಗೆ ಮಾತಾಡಿಕೊಂಡು ಹೋದರಲ್ಲ ಯಜ್ಞವನ್ನು ನೋಡೋಕ್ಕೆ ಬಂದವರು ಉಪಚಾರ ಪಡೆದು ಅವರಿಗೆ ಮಂಗಳ, ಎಲ್ಲ ಸಾಮಂತರಿಗೆ ಮಂಗಳ, ರಾಮನಿಗೆ ಮಂಗಳ ಅಂತ ಹೇಳುವಾಗಲೇ ಎಲ್ಲರಿಗೆ ಮಂಗಳ ಅಂತ ಚುಟುಕಿನಲ್ಲಿ ಮುಗಿಸಿಬಿಡ್ತಾನೆ. ಅವಳು ಎದ್ದೇ ಹೋಗ್ಬಿಡ್ತಾಳೆ, ಮಂಗಳ ಆಯಿತು ಇನ್ನೇನಿದೆ ಅಂತ ಸೆರೆಗಿಡಿದು ನಿಲ್ಲಿಸ್ತಾನೆ. ಪೋಪಡೆ ಬಿಡುವನೇಂ ಮೆಚ್ಚನಿತ್ತಲ್ಲದೆ ಪೋಪಡೆ ಬಿಡುವನೇಂ ಅಂತ. ಕತೆಗೆ ಮಂಗಳ ಮಾಡಲಿಲ್ವಲ್ಲ ಅಂತಾಳೆ, ಈಗಷ್ಟೇ ಆಯ್ತಲ್ಲ ಅಂತ. ಎಷ್ಟು ಮತ್ತೆ ಉಡುಗೊರೆ ಅಂತ ಬೇಡ್ತಾ ಇದೆಯಲ್ಲ, ನಾನೇನು ಭಿಕ್ಷೆ ಬೇಡುವವನಾ, ಅದಕ್ಕಾಗಿ ಮನೆಗೆ ಬಂದನ. ಈಗ ಮೊದಲನೇ ಸೂತ್ರಕ್ಕೆ ಬಂದಳು, ನಾನೇ ನಿನಗೆ ಕೊಡಲ್ಪಟ್ಟವಳು, ಪರಾಧೀನೆ, ನಾನು ಏನು ಕೊಡೋದು, ಏನೋ ಒಂದು ಕೇಳಿ ಮೆಚ್ಚಿದ್ದಕ್ಕೆ ಕೊಡು ಅಂತಾನೆ. ಸರಿ, ನಿನ್ನ ಕಥೆಯನ್ನು ಕೇಳಿ ಯಾರೆಲ್ಲ ಸಹೃದಯರು ಮೆಚ್ಚುತ್ತಾರೋ ಅವರು ಕೊಡೋದನ್ನೇ ನಾನು ಕೊಡ್ತೀನಿ ಅಂತ. ಅಂದರೆ ಇದು ಪ್ರಕಟಿತವಾಗಿ ಲೋಕವಿಖ್ಯಾತವಾಗಿ ಆಮೇಲೆ ಮನೋರಮೆಯ ಮೆಚ್ಚುಗೆ ಅಂತ. ಮುದ್ದಣ ತೀರ್ಕೊಳ್ತಾ ಬಂದು ಶತಾಬ್ದಿ ಆಗ್ತಾ ಬಂತು ಅಂತೀವಿ, ಈಗಲೂ ಸಹೃದಯರು ಕೊಡ್ತಲೇ ಇದ್ದಾರೆ ಮೆಚ್ಚುಗೆ. ಮನೋರಮೆ ಪ್ರಾಯಶಃ ಕೊನೆವರೆಗೂ ಕೊಡೋದಿಲ್ಲ. ಯಾಕೆಂದರೆ ಈ ಕಾವ್ಯವನ್ನು ಓದಿ ಮೆಚ್ಚೋರು ಕೊಡ್ತಾನೇ ಇರ್ತಾರೆ. ಇವರೆಲ್ಲ ಕೊಟ್ಟ ಮೇಲೆ ತಾನೇ ಕೊಡ್ತಕ್ಕಂಥದ್ದು. ಕಲಿಯುಗಾಂತ್ಯದಲ್ಲಿ ತಿರುಪತಿ ತಿಮ್ಮಪ್ಪನ ಸಾಲ ತೀರುತ್ತೆ ಅಂತ. ಹಾಗೇ ಮನೋರಮೆಯ ಉಡುಗೊರೆ ಕೂಡ ಅಲ್ಲಿಗೆ ಮುಗಿಯುತ್ತದೆ ಅನ್ನುವಲ್ಲಿಗೆ ನಾವು ಇದಕ್ಕೆ ಮಂಗಳವನ್ನು ಹಾಡೋಣ. ಧರೆಯರಿಯ ಜೀವರಾಶಿಗೆ ಪಿರಿಯಂ ನರನಾದಂ ಆದನಾತ್ಮಂ. ಧರೆಯರಿಯ ಜೀವರಾಶಿಗೆ ಪಿರಿಯಂ ನರನಾದಂ ಆದನಾತ್ಮಂ. ತನ್ನೊಳ್ ದೊರೆಕೊಂಡಿರ್ಪಿನಂ ಅಂತದು ಪರಿನಿರ್ಮಲಮಾಗೆ ಪೆರ್ಮೈ ಇರ್ಮೈ ವಡೆಗುಂ. ದೊರೆಕೊಂಡಿರ್ಪಿನಂ ಅಂತದು ಪರಿನಿರ್ಮಲಮಾಗೆ ಪೆರ್ಮೈ ಇರ್ಮೈ ಒಡೆಗುಂ. ಪೆರ್ಮೈ ಇರ್ಮೈ ಒಡೆಗುಂ. ಮಂಗಳಂ ಶುಭಂ ಭದ್ರಂ ಕಲ್ಯಾಣಂ. ಮಂಗಳಂ ಮಂಗಳ